ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾಟ್. ಸತತ ಅಭ್ಯಾಸಂ ಸರಸ್ವತಿಯಂ ಒಲಿಸಿಕೊಳ್ಳುವ ತಾಯತ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹೀಗೆ ಕಷ್ಟದ ಒಂದು ಬೇಗೆಯಲ್ಲಿ ಬೆಂದು ಆ ಒಂದು ಕಷ್ಟದ ಸರಮಾಲೆಯಲ್ಲಿ ಬೆಳೆದು ಆ ಬದುಕೆಂಬ ಬಂಗಾರವಾಗಿಸಿಕೊಂಡಿರತಕ್ಕಂತಹ KS ಆಫೀಸರ್ ಆಗಿರುವಂತಹ ಸಂಗಮೇಶ್ ಉಪಾಸಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ಇವರು ರಂಗಭೂಮಿ ಕಲಾವಿದರಾಗಿ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರ್ತಕ್ಕಂಥವರು. ಪ್ರಸ್ತುತವಾಗಿ ಕಾರ್ಮಿಕ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಬದುಕಿನ ಕಲಾವೇ ಬಹಳಷ್ಟು ರೋಚಕವಾಗಿರುವಂಥದ್ದು. ಹಾಗಾಗಿ ಬನ್ನಿ ಇವ್ರನ್ನ ಮಾತಾಡ್ಸ್ಕೋಣ. ಇವರ ಕಲೆ, ಇವರ ಸಾಧನೆ ಹೇಗಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ಸಂಗಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್. ಓಕೆ ಸರ್, ನಿಮ್ಮ ಒಂದು ಆ ಬದುಕಿನ ಕಥೆಯನ್ನು ಕೇಳ್ತಾ ಇದ್ರೆ ತುಂಬ ರೋಚಕವಾಗಿ ಇರುವಂಥದ್ದು. ನೀವು ಅನೇಕ ಸೀರಿಯಲ್ಗಳಲ್ಲಿ ರಂಗಭೂಮಿ ಕಲಾವಿದರಾಗಿ ನಟಿಸಿರುವಂಥವರು ಮತ್ತು ನಿಮ್ಮ KS ಜರ್ನಿ ಕೂಡ ತುಂಬ ರೋಚಕವಾಗಿರುವಂಥದ್ದು. ನಟನೆಯಲ್ಲಿ ಮುಂದುವರಿಯಬಹುದಿತ್ತು, ಆದರೆ KS ಎಂಬ ಕನಸು ಕಂಡಿದ್ದು ಹೇಗೆ ಅಂತ? ನಾನು ನೋಡಿ, ತುಂಬ ಹಳ್ಳಿಯಿಂದ ಬಂದಂಥವನು. ಹಳ್ಳಿಯಲ್ಲಿ ನಾವೆಲ್ಲ ರೈತಾಪಿ ಕುಟುಂಬದವರು, ದನ ಕಟ್ಕೊಂಡಿದ್ದಂಥವ್ರು, ಕೂಲಿನಾಲಿ ಮಾಡ್ಕೊಂಡಿದ್ದಂಥವ್ರು. ನಮ್ಮೂರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಅನ್ನುವಂಥ ಒಂದು ಹಳ್ಳಿ ಅದು. ಆ ಹಳ್ಳಿಯ ರೈತಾಪಿ ಕುಟುಂಬದಲ್ಲಿ, ಅದರಲ್ಲೂ ನೇಕಾರ ಕುಟುಂಬದಲ್ಲಿ ಹುಟ್ಟಿದೆ ಅಂಥವನು. ಒಂದು ವೀರಶೈವ ಲಿಂಗಾಯತ ಸಂಪ್ರದಾಯದ ಶರಣ ಪರಂಪರೆಯ ಹಿನ್ನೆಲೆಯ ಬದುಕು ಕಟ್ಕೊಂಡಂಥವ್ರು. ನಾನು, ನೀವು ಅದೇ KS ಹೆಂಗೆ ಹುಟ್ಟಿತು ಅಂತ ಅಂದ್ರಲ್ಲ, ಅದು ನಾನು ನಮ್ಮ ಹಳ್ಳಿಯ ನಮ್ಮ ಹೊಲದೊಳಗೆ ಆವಾಗ ನಾ ಎಲ್ಲ ದನ ಕಾಯ್ತಿದ್ದೆ, ಕುರಿ ಕಾಯ್ತಿದ್ದೆ, ಕೂಲಿ ನಾಲಿ ಮಾಡ್ತಿದ್ದೆ. ಆಮೇಲೆ ನಮ್ಮ ಹೊಲದ ಪಕ್ಕದಲ್ಲೇ BR ಪಾಟೀಲ್ ಅಂತ ಒಬ್ಬರು ಕಾಂಗ್ರೆಸ್ ಲೀಡರ್ ಇದ್ದರು. ನಮ್ಮಲ್ಲಿ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದರು. ಹೌದು, BR ಪಾಟೀಲ್ ಈಗಿಲ್ಲ, ಅವರು ಭಾಳ ಒಳ್ಳೆಯ ರಾಜಕಾರಣಿ. ನಾನು ಅವ್ರ ಹೊಲದಾಗೆ ಇರ್ತಿದ್ದೀವಿ. ನಮ್ಮ ಕಾಕ ಈರಣ್ಣ ಉಪಾಸಿ ಅಂತ, ಅವರು ಇಲ್ಲ ಈಗ. ನಾವಿಬ್ಬರು ಅವ್ರ ಹೊಲದಾಗೆ ಇರೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಕೆಲಸ ಮಾಡೋದು, ಹಾಗೆ ನಮ್ಮ ಹೊಲಕ್ಕೆ ಕೆಲಸ ಮಾಡೋದು, ಈ ಥರ ಜೀವನ ಇತ್ತು. ಆವಾಗ ನನಗೆ ಆವಾಗ ನಾನು ಪ್ರೈಮರಿ ಓದಿದ್ದೆಲ್ಲ 1ರಿಂದ 7ನೇ ಕ್ಲಾಸು ಅಂಜುಟಿಗೆಯ ಕನ್ನಡ ಮಾಧ್ಯಮಿಕ ಶಾಲೆಯಲ್ಲಿ. ಅದಾದಮೇಲೆ 8, 9 ನಾನು ಪಕ್ಕದಲ್ಲಿರೋ ವೀರಭದ್ರೇಶ್ವರ ಮಾಧ್ಯಮಿಕ ಶಾಲೆ ಅಲ್ಲಿ ಓದ್ತೀನಿ 2 ವರ್ಷ. ಅದು ನಮ್ಮ ಊರಿಂದ ಒಂದು 10 ಕಿಲೋಮೀಟ್ರ್ ಇರ್ತದೆ. ನಾನು ನಡ್ಕೊಂಡು ಹೋಗಿ ಮಾಡಿ ಓದ್ತಾ ಇರ್ತೀನಿ. ಒಂದಷ್ಟು ದಿನ ಅಲ್ಲೇ ಇದ್ದು ಓದ್ತೀನಿ. ಆಮೇಲೆ SSLCಗೆ ನಾನು ಧಾರವಾಡಕ್ಕೆ ಹೋಗ್ತೀನಿ. ಸೊ ನಾನು ಹಳ್ಳಿಯಲ್ಲಿದ್ದಾಗ ನಮ್ಮ 98 ಬ್ಯಾಚ್ ಇರಬೇಕು. ಅವ್ರೀಗ ರಿಟೈರ್ಡ್ IAS ಆಫೀಸರು, ಈಗ ಅವ್ರು MP ಇದ್ದಾರೆ ರಾಯಚೂರಿಗೆ, G. ಕುಮಾರ್ ನಾಯ್ಕ್ ಅಂತ. ಆ ಕುಮಾರ್ ನಾಯ್ಕ್ ಅವರು ಪ್ರೊಬೇಷನರಿ ನಮ್ಮ ಹಳ್ಳಿಗೆ ಬಂದಿದ್ದರು. ನಾನು 4-5ನೇ ಕ್ಲಾಸ್ ಇದ್ದೆ ಅಂದ್ಕೋತೀನಿ ನಮ್ಮಲ್ಲಿ. ಆ ಹಳ್ಳಿ ಸ್ಟಡಿ ಟೂರಿಗೆ ಬಂದಾಗ ಅವರಿಗೆ ನಾವು ನಮ್ಮ ಶಾಲೆಯಲ್ಲೇ ಊಟ ವಸತಿ ಮಾಡುವಂಥದ್ದು, ಹಳ್ಳಿ ತೋರಿಸೋದು, ಈ ಥರದ್ದೆಲ್ಲ ಮಾಡ್ತಿದ್ವಿ. ಕೊನೆಗೆ ಒಂದು 15 ದಿನ ಇದ್ರೇನಪ್ಪ ಅವರು. ಹೋಗುವಾಗ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿದಾಗ ಅವರು ಒಂದಷ್ಟು ಏನಂತೀರಿ ಭಾಷಣ ಮಾಡೋದು ಅಂತ ಹೇಳಿಲ್ಲ. ಅದು ಪ್ರಭಾವ ಅಂದ್ರೇನು, IAS KS ಆದರೆ ಬಡತನ ನೀಗ್ತದೆ ಅನ್ನೋವಂಥದ್ದು, ಅಥವಾ ಯಾರಿಗಾದರೂ ಸಹಾಯ ಮಾಡ್ಬೋದು ಅನ್ನೋವಂಥದ್ದು, ಅಥವಾ ನಮ್ಮ ಬದುಕು ಕಟ್ಕೋಬೋದು ಅನ್ನೋವಂಥದ್ದು, ನಮ್ಮ ಬದುಕು ಕಟ್ಕೊಳ್ಳೋದ್ರ ಮೂಲಕ ಸಮಾಜ ಕಟ್ಬೋದು ಅನ್ನೋವಂಥದ್ದು. ಈಗ ಆ ಥರದ ಒಂದು ಭಾವನೆ, ಆ ಥರದ ಪರಿಣಾಮ ನನ್ನ ಮೇಲೆ ಆಗಿರೋವಂಥದ್ದು. ಹಾಗಾಗಿ ಅದು ಮುಂದೆ ನಾನು SSLC PUC ಬಳ್ಳೊಳ್ಳಿಯಲ್ಲಿ ಓದಿ, ಇದು 8-9 ಬಳ್ಳೊಳ್ಳಿಯಲ್ಲಿ ಓದಿ SSLCಗೆ ಧಾರವಾಡಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಕರ್ನಾಟಕ ಹೈಸ್ಕೂಲಲ್ಲಿ SSLC ಓದ್ತೀನಿ, PUC ಕರ್ನಾಟಕ ಕಾಲೇಜ್ ಓದ್ತೀನಿ, ಡಿಗ್ರಿ ಕರ್ನಾಟಕ ಕಾಲೇಜಿನಲ್ಲಿ ಓದ್ತೀನಿ. ಡಾಕ್ಟರ್ ಪ್ರಭು ಉಪಾಸಿ ಅಂತ ಅವರು ನಮ್ಮ ಕಾಕ ಅಲ್ಲಿ MA ಓದ್ತಿರ್ತಾರೆ, ನನಗೆ ಕರ್ಕೊಂಡು ಹೋಗ್ತಾರೆ ಅವರು. ನಾನು ಅಲ್ಲಿ ಮಠಮಾನ್ಯಗಳಲ್ಲಿ, ನವಕಲ್ಯಾಣ ಮಠದಲ್ಲಿ, ತಪೋವನದಲ್ಲಿ, ಆಮೇಲೆ 3000 ಮಠದಲ್ಲಿ, ಇನ್ಯಾವುದೋ ಮಠಗಳಲ್ಲಿ, ಮತ್ತು ಅಲ್ಲಿ ಯಾರ್ದೋ ಮನೆಯಲ್ಲಿ ಹೀಗೆಲ್ಲ ಓದಿ ಕೊನೆಗೆ ಮಠ ನನಗೆ ಅಷ್ಟು ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ. ಅಂದರೆ ನಾನು ನಾಟಕ ಎಲ್ಲ ಶುರು ಆಗ್ತದೆ ಅಲ್ಲಿಂದನೇ. ಚಂದ್ರಶೇಖರ್ ಪಾಟೀಲ್ರ ಸಂಪರ್ಕ ಬರ್ತದೆ, ಕಣ್ವಿ ಬರ್ತದೆ, ಗಿರಡ್ಡಿ ಗೋವಿಂದರಾಜ್ ಸಂಪರ್ಕ ಬರ್ತದೆ, ಆಮೇಲೆ ಪಾಟೀಲ್ ಪುಟ್ಟಪ್ಪ, ಈ ಥರದವರೆಲ್ಲ ಸಾಹಿತ್ಯ, ಕಲೆ, ನಾಟಕ, ಒಡನಾಟ ಸಮುದಾಯ, ನನ್ನ ಸಮುದಾಯದಲ್ಲೆಲ್ಲ ನಾಟಕ ಮಾಡಿದಂಥವನು. ಅಲ್ಲಿ ಬಸವಲಿಂಗಯ್ಯ, ವಾಲ್ಟರ್ ಡಿಸೋಜ, NSDRR, ನಮ್ಮ ಅನಿರುದ್ಧು, ಅರುಂಧತಿ, ಇವೆಲ್ಲ ನಾವು ನಾಟಕ ಮೇಟ್ಸ್ ಎಲ್ಲ ಅಲ್ಲಿ ಶಿಬಿರ ಆಗ್ತದೆ. ಈ ಥರದ್ದು ಶಿಬಿರ ಆದಾಗ ನನ್ನ ಕಲೆ ಸಾಹಿತ್ಯ ಚಟುವಟಿಕೆಗಳು ಬೆಳ್ಕೊಂಡು ಹೋಗ್ತದೆ. ಆ ಬೆಳ್ಕೊಂಡು ಹೋದಾಗ ನನಗೆ ನಾಟಕ ಬೇಕಾ ಮಠ ಬೇಕಾ ಅಂತ ಪ್ರಸಂಗ ಬರ್ತದೆ. ನಾನು ನಾಟಕ ಸಲುವಾಗಿ ಮಠ ಬಿಟ್ಟು ಬೀದಿಗೆ ಬೀಳ್ತೀನಿ, ಇರ್ಲಿಕ್ಕೆ ಜಾಗ ಇರೋದಿಲ್ಲ. ಅಲ್ಲಿ ಇನ್ಯಾರೋ ಗಾರ್ಗಿ ಕಾಂಪೌಂಡ್ ಅಂತ ಅವರಲ್ಲೆಲ್ಲೋ ಇರ್ತೀನಿ.
ಅಥವಾ ಈ ನಮ್ಮ ಭಾಳ ದೊಡ್ಡ ಸಂಸ್ಥೆ ಇದೆ ನೋಡಿ, ಕನ್ನಡ ಸಾಹಿತ್ಯ ಇದ್ರದ್ದು ವಿದ್ಯಾವರ್ಧಕ ಸಂಘ, ಎಸ್ 1895 ಅವಾಗೇನೋ ಸ್ಥಾಪನೆ, ಹಳೆಯದದು. ಬಸವೇಶ್ವರ ಇಲ್ಲ, ವಿದ್ಯಾವರ್ಧಕ ಸಂಘ ಧಾರವಾಡ, ಓಕೆ, ಧಾರವಾಡ ವಿದ್ಯಾವರ್ಧಕ ಸಂಘ ಎದುರುಗಡೆ ಕಲಾಭವನ ಇದೆ, ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಕಲಾಭವನ. ಆ ವಿದ್ಯಾವರ್ಧಕ ಸಂಘದ ಕಾಂಪೌಂಡಲ್ಲಿ ಇರ್ತೀನಿ ನಾನು. ಆಮೇಲೆ ಧಾರವಾಡದ ಕನ್ನಡ ಸಾಹಿತ್ಯ ಪರಿಷತ್ ಬಿಲ್ಡಿಂಗ್ ಇನ್ನೂ ಕಟ್ತಾ ಇರ್ತಾರೆ ಅವಾಗ. ನನಗೆ ಇರ್ಲಿಕ್ಕೆ ಜಾಗ ಇರೋದಿಲ್ಲ ಮಠ ಬಿಟ್ಟ ಮೇಲೆ, ಅಥವಾ ಇರ್ಲಿಕ್ಕೆ ರೂಮ್ ಕೊಡ್ಲಿಕ್ಕೆ ಒಂದು 30-40 ರೂಪಾಯಿ ಬಾಡಿಗೆ ಕೊಡೋ ಪರಿಸ್ಥಿತಿ ಇರಲಿಲ್ಲ. ಅಲ್ಲಿ ನಾನು ಕಾಂಪೌಂಡ್ ಒಳಗೆ ನಂದು ಲಗೇಜ್ ಮೀನ್ಸ್ ನನ್ನ ಪುಸ್ತಕ, ಒಂದು 2 ಜೊತೆ ಖಾದಿ ಜುಬ್ಬಾ ಪೈಜಾಮ್, ಅದೇ ನನ್ನ ಅತ್ಯಂತ ಫೇವ್ರೇಟ್. ಅದು ಮೊದಲು ಆ ಥರ ಇತ್ತು, ನಂದೆಲ್ಲ ಡ್ರೆಸ್ ಕೋಡ್ ಇತ್ತು. ಆಮೇಲೆ ಕವಿತೆ ಬರೆಯೋದು ಈ ಥರದ್ದೇನೋ ನಾನು ಹೆಗಲಿಗೆ ಚೀಲ ಎಲ್ಲ ಹಾಕೊಂಡು ತಿರುಗಾಡ್ತಿದ್ದೆ. ನಾನು ಬಂದೆ ಅಂದರೆ ನೀವು ಈ ಕವಿತೆ ಹೇಳ್ತಾನಂತ ಓಡಿ ಹೋಗ್ತಿದ್ದು ಆ ಥರ ಪ್ರಸಂಗಗಳು. ಸೊ ಅಲ್ಲೆಲ್ಲ ತುಂಬ ನನಗೆ ಈ ಬಂಡು ಕುಲಕರ್ಣಿ, ಇವೇ ನಮ್ಮ ರವಿ ಕುಲಕರ್ಣಿ, ಧನಂಜಯ್ ಕುಲಕರ್ಣಿ, ಸುರೇಶ್ ಕುಲಕರ್ಣಿ, ಆಮೇಲೆ ದಿಲಾವರು, ಆಮೇಲೆ ರಾಮದುರ್ಗ ದಿಲಾವರು, ಅವರು ಭಾಳ ಜನಗಳೆಲ್ಲ ಸ್ನೇಹಿತರುಗಳು ನಾಟಕ ಎಲ್ಲ ಮಾಡ್ತಿದ್ದೇವೆ ಆವಾಗ. ಆ ಥರದ್ದು ಸಂಪರ್ಕದಲ್ಲಿ ಆ ಹಿನ್ನೆಲೆಯಲ್ಲಿ ನನಗೆ ಅಂದರೆ ನಮ್ಮ ಹಳ್ಳಿ ಆದಮೇಲೆ ಬಳ್ಳೊಳ್ಳಿ ಆದಮೇಲೆ ಧಾರವಾಡ ಓದು ಬಳಕೊಂಡು 1997 ನಾನು ಕರ್ನಾಟಕ ಕಾಲೇಜಿನ ಫೈನಲ್ ಇಯರ್ ಪರೀಕ್ಷೆ ಬರೋದು, ಹುಬ್ಳಿಗೆ ಬಂದು ಹುಬ್ಳಿಯಿಂದ ರೈಲ್ವೆ ಹತ್ತಿ ಬೆಂಗಳೂರಿಗೆ ಬಂದಂತ ನಾನು. ಸುಮ್ಮನೆ ನನಗೆ ಅವಾಗೆ ಹೇಳ್ತಿದ್ದೆ ನಾನು, ನಾನು ಇವೊಂದಲ್ಲ ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ಏನಾದರೂ ಮಾಡ್ತೀನಿ ಅಂತ, ಏನಾದರೂ ಮಾಡ್ತೀನಿ ಅಥವಾ ಏನಾದರೂ ಓದ್ತೀನಿ, ಈ ಥರದ್ದು. ಎಸ್ ಸರ್, ಇದೇ ಬೆಂಗಳೂರು ಜರ್ನಿ ಬಗ್ಗೆ ಮಾತಾಡೋದು. ಸರ್ಕಾರಿ ಶಾಲೆಯಲ್ಲಿ ಓದಿ ಹಳ್ಳಿಯಲ್ಲಿ ಬೆಳೆದು 1980ರ ದಶಕದಲ್ಲಿ ನಿಮ್ಮ ಚಿಕ್ಕಪ್ಪ ಅವರ ಒಂದು ಸಹಾಯದಿಂದ ಧಾರವಾಡಕ್ಕೆ ಬಂದು ಮತ್ತೆ ಬೆಂಗಳೂರಲ್ಲಿ ಬಂದು ಆ ಫುಟ್ಪಾತ್ ಅಲ್ಲಿ ಜೀವನ ನಡೆಸಿ ಮುಸುರಿಯನ್ನ ತಿಕ್ಕಿ, ಹೀಗೆ ಸಾಕಷ್ಟು ನಿಮ್ಮ ಒಂದು ಕಥೆಯ ಬಹಳಷ್ಟು ರೋಚಕ ಇರೋದು. ಸೊ ಹಾಗಾಗಿ ಮೊದಲ ಬೆಂಗಳೂರು ಜರ್ನಿ ಹೇಗಿತ್ತಂತ? ನಾನು ಬೆಂಗಳೂರು ಜರ್ನಿ ನೋಡಿ ಏನಾಗಿತ್ತು, ನಾನೇನು ಹೇಳಿದ 97ರಲ್ಲಿ ಫೈನಲ್ ಇಯರ್ ಡಿಗ್ರಿ ಬರೋದು ನಾನು ಮೋಸ್ಟ್ಲಿ ಮಾರ್ಚ್-ಏಪ್ರಿಲ್ ಇರಬೇಕನ್ನೋದು. ರೈಲ್ವೆ ಹತ್ತಿ ಬಂದವ ನಾನು ಇಲ್ಲೇ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಅಂತ ಏನು ಕರಿತೀವಿ, ಮೈಸೂರು ಬ್ಯಾಂಕು, ಆ ಮೈಸೂರು ಬ್ಯಾಂಕಿನ ರಸ್ತೆ ಫುಟ್ಪಾತು ಅಥವಾ ಈ ನಮ್ಮ ತೋಟದಪ್ಪ ಚೌಟ್ರಿ ಇದೆಯಲ್ಲ ರೈಲ್ವೆ ಸ್ಟೇಷನ್ನು, ಅಲ್ಲಿ ಅದೇ ರಸ್ತೆನಲ್ಲಿ ತಿರುಗಾಡ್ಕೊಂಡು ಅವತ್ತು ಡೇ ಕಳೆದು ಹೋಗಿ ಆ ಮೈಸೂರು ಬ್ಯಾಂಕ್ ಪಕ್ಕ ಒಂದು ಬ್ರಹ್ಮ ವಿದ್ಯಾಶ್ರಮ ಇದೆ. ಆ ಬ್ರಹ್ಮ ವಿದ್ಯಾಶ್ರಮ ಅಪೋಸಿಟ್ ನಾನು ಈಗಿರೋ ನಾನು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಹೆಡ್ ಆಫೀಸ್ ಇದೆ ಅಲ್ಲೇ, ನಾನು ಅಲ್ಲೇ ಈಗ ಜಾಯಿಂಟ್ ಕಮಿಷನರು. ಅದೇ ಆಫೀಸ್ ಕೆಳಗೆ ನಾನು ರಾತ್ರಿ ಕಳೆದದ್ದು ನೆನಪಾಗತ್ತೆ. ಅಂದರೆ ಅಲ್ಲಿ ಬಂದು ಬ್ರಹ್ಮ ವಿದ್ಯಾಶ್ರಮದಾಗ ಇರ್ತೀನಿ, ಆಮೇಲೆ ತೋಟದಪ್ಪ ಚೌಟ್ರಿಯಲ್ಲಿ ಇರ್ತೀನಿ. ನನಗೆ MAಗೆ ಸೀಟ್ ಸಿಗ್ತದೆ, MA ಓದ್ತೀನಿ. 98 ಬ್ಯಾಚಿನ KS ಬರಿತೀನಿ, ಹಾಗೆ IAS ಪ್ರಿಲಿಮ್ಸ್ ಬರೆದಿರ್ತೀನಿ, MA ಓದ್ತಿರ್ತೀನಿ, ನೆಟ್ ಪಾಸ್ ಮಾಡ್ತೀನಿ. 2 ವರ್ಷದಲ್ಲಿ ಎಲ್ಲವೂ ಮಾಡ್ಕೊತೀನಿ ನಾನು. ಅಂದರೆ ನನಗೆ ಅದು ಬಿಟ್ಟರೆ ಬೇರೆ ಗತಿ ಇರೋದಿಲ್ಲ. ಅಥವಾ ಹೊರಗೆ ಹೋದ್ರೆ ಫುಟ್ಪಾತ್ನಲ್ಲಿ ಇರಬೇಕು, ಆಲ್ರೆಡಿ ಫುಟ್ಪಾತ್ನಲ್ಲೇ ಇದ್ದಂಥವ್ರು. ಫುಟ್ಪಾತೇ ಗತಿಯಾಗಿದ್ದಾಗ ನನಗೆ ತೋಟದಪ್ಪ ಆಶ್ರಯ, ತೋಟದಪ್ಪ ಹಾಸ್ಟೆಲ್ಲು ಭಾಳ ಗೊತ್ತಲ್ಲ ನಿಮ್ಗೆ, ಏನಪ್ಪ ಇದೇನು ತೋಟದಪ್ಪ ಚೌಟ್ರಿ ಅಂತ ಬೈತಿರ್ತಾರಲ್ಲ, ಅದೇ ಚೌಟ್ರಿಯಲ್ಲಿ ನಾನು ಇದ್ದು ನನ್ನ ಅಲ್ಲೇ MA ಮಾಡ್ತೀನಿ. UGC ನಾನು ಫಸ್ಟ್ ಇಯರ್ MA ಇದ್ದಾಗಲೇ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬೆಂಗಳೂರು ಯೂನಿವರ್ಸಿಟಿ ಚಾನ್ಸಲರ್ದು ಫಸ್ಟ್ ಇಯರಿಗೆ ನಾನು ನೆಟ್ ಪಾಸ್ ಮಾಡ್ತೀನಿ, KS ಪಾಸ್ ಮಾಡ್ತೀನಿ, MA ಫಸ್ಟ್ ಕ್ಲಾಸು ಪಾಸ್ ಮಾಡ್ತೀನಿ. 2 ವರ್ಷ ಆದಮೇಲೆ ಅದು ಈ ನೋಡಿ ಈ ನಟಸ್ಥಿಕೆ ಹೆಂಗೆ ಶುರು ಆಗುತ್ತೆ ಅಂದರೆ 98 ಬ್ಯಾಚು 99 ಎರಡೂ ಬರೆದೆ ನಾನು. 99 ಇಂಟ್ರ್ಯೂ ಬರ್ತದೆ, ನನಗೆ ಮಾರ್ಕ್ಸ್ ಬಂದಿರೋದಿಲ್ಲ. ಆಮೇಲೆ 98 ಇಂಟ್ರ್ಯೂ ಬರ್ತದೆ. ಆಮೇಲೆ ನನಗೆಲ್ಲ ಇಂಟ್ರ್ಯೂನಲ್ಲಿ ನಾನು ಮೆರಿಟ್ ಓರಿಯೆಂಟೆಡ್, ಜನರಲ್ ಮೆರಿಟಲ್ಲಿ ಸಿಲೆಕ್ಷನ್ ಆಗ್ತೀನಿ. ಭಾಳ ಜನ ನನಗೆ ಕಮೆಂಟ್ ನೋಡಿದೆ ನಾನು ಈ ಮೀಡಿಯಾಗಳಲ್ಲಿ, ಇವೆಲ್ಲ ರಿಸರ್ವೇಷನ್ನವ್ರು ಬಂದವರು ರಿಸರ್ವೇಷನ್ ಬಂದು ಏನೋ ಮಾಡ್ತಿರ್ತಾರೆ ಅಂತ ಲೋಕೋ ಭಿನ್ನ ರುಚಿ ಭಾಳ ಜನ ಮಾತಾಡ್ತಾರೆ. ಆದರೆ ನಾನು ಮೆರಿಟ್ ಓರಿಯೆಂಟೆಡ್ ಸ್ಟೂಡೆಂಟ್. ನಾನು ಫಸ್ಟು ನಾನು ಹಿಂದುಳಿದ ವರ್ಗ ಆದರೂ 2A ಕೆಟಗರಿ ನಂದು ಆ್ಯಕ್ಚುಲಿ. ನೇಕಾರ ಅಂದರೆ ಹಿಂದುಳಿದ ವರ್ಗದಲ್ಲಿ ಬರ್ತದೆ. ಬಟ್ ನಾನು ಜನರಲ್ ಮೆರಿಟಲ್ಲಿ ಸಿಲೆಕ್ಷನ್ ಆಗಿದ್ದೆ KS. ನಾನು ಹಿಂದುಳಿದ ವರ್ಗ ರಿಸರ್ವೇಷನ್ ಇದ್ರೂ ಕೂಡ ಮೆರಿಟ್ ಓರಿಯೆಂಟೆಡ್ ಟಾಪ್ 10 ಅಲ್ಲಿ ಇದ್ದೆ. ನಾನು ಟಾಪ್ 10 ಅಲ್ಲಿ ಇರೋದ್ರಿಂದ ನಾನು ಜನರಲ್ ಮೆರಿಟ್ನಲ್ಲಿ ಸಿಲೆಕ್ಷನ್ ಆಗ್ತೀನಿ. ನನಗೆ ಅಂದರೆ ನಾನು ಯಾಕೆ ಈ ಸಂದರ್ಭ ಹೇಳಿದ್ರೆ ಭಾಳ ಜನ ಈ ರಿಯಾಕ್ಟ್ ಮಾಡ್ತಿರ್ತಾರೆ, ರಿಸರ್ವೇಷನ್ ತೊಗೊಂಡು ಬಂದು ಇರ್ತಾರೆ. ಇಲ್ಲ, ಪ್ರತಿಭಾವಂತರು ಅಂದರೆ ನಿಜವಾದ ಪ್ರತಿಭೆ ಇದ್ದಂಥವ್ರು ಆಗಿರೋದ್ರಿಂದನೇ ಬಂದಿರೋವಂಥದ್ದು. ಆಮೇಲೆ KS ಕೂಡ ಯಾರ್ದು ಹೇಳಿ ಕೇಳಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇವ್ರಿಗೆ ಹೇಳಿ ಆ ಥರ ಬಂದವಲ್ಲ. ನಾನು ಸ್ವತಃ ಹೋರಾಟ ಮಾಡಿದವನು, ಸ್ವತಃ ಓದಂಥವನು, ಮತ್ತು ನನ್ನ ಪ್ರತಿಭೆಯನ್ನೇ ನಂಬ್ಕೊಂಡು ಬಂದಂಥವನು, ಮತ್ತು ಮೆರಿಟಲ್ಲೇ ಬಂದಂಥವನು, 1 ರೂಪಾಯಿ ಕೊಡದೇ ಇರ್ತಕ್ಕಂಥವನು.
ಆ ಥರದ ಇದರಲ್ಲಿ ಭಾಳ ಜನ ಅದನ್ನು ಕೇಳ್ತಾರೆ ನನಗೆ, ಏನ್ರಿ ಬರೋದ್ರೆ ಅವರಿಗೆ ಅಟ್ ಲಂಚ ಕೊಡಬೇಕು, ಇವ್ರಿಗೆ ಇಟ್ ಲಂಚ ಕೊಡಬೇಕು, ಹಾಗೆ ನಾನು ಅದನ್ನೇ ಹೇಳ್ತೀನಲ್ಲಪ್ಪ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲೋ ಶೇಕಡ 1% ವ್ಯತ್ಯಾಸ ಇದ್ದೇ ಇರುತ್ತೆ. ನಮ್ಮ 5 ಬೆರಳು ಸಮ ಇಲ್ಲ, ಸ್ವಲ್ಪ ವ್ಯತ್ಯಾಸಗಳಿದೆ. ಹಾಗಂತ ತಕ್ಷಣ ಇಡೀ ವ್ಯವಸ್ಥೆನೇ ನೆಗಡಿ ಬಂತು ಒಂದು ಮೂಗು ಕಟ್ ಮಾಡೋಕೆ ಆಗೋದಿಲ್ಲ. ನಾವು ನೆಗಡಿಗೆ ಒಂದು ಮಾತ್ರೆ ತಗೊಂಡು ಮೂಗು ಸರಿ ಮಾಡ್ಕೋಬೇಕು, ಜೀವನ ಕಟ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ನಾವು ಬರೀ ಅದು ಇದೆ ಇದು ಇದೆ ಅಂತ ನಾವು ಮಾತಾಡ್ತಾ ಇರ್ತೀವಿ, ಹಾಗಲ್ಲ. 1% ವ್ಯತ್ಯಾಸ ಇದೆ ಇಲ್ಲ ಅಂತಲ್ಲ, ಆದರೆ ನಿಜವಾಗಿ ಯಾವ ಪ್ರತಿಭಾವಂತಿರ್ತಾನೆ, ಯಾವನು ಓದ್ತಾನೆ, ಯಾವನು ತನ್ನ ಶ್ರಮವನ್ನು ನಂಬ್ಕೊಂಡಿರ್ತಾನೆ, ಶ್ರಮ ಭಾಳ ಇಂಪಾರ್ಟೆಂಟ್, ಶ್ರಮಮೇವ ಜಯತೆ, ಅದು ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಶ್ರಮ ನಂಬದವನು ಎಲ್ಲೇ ಇರಲಿ ಅವನಿಗೆ ಹುಡ್ಕೊಂಡು ಬರ್ತದೆ ಅಂತ. ನಾನು ನಮ್ಮ ಹಳ್ಳಿಯಲ್ಲಿ ದನ ಕಾಯ್ಕೊಂಡಿದ್ದಾಗಲೇ ನಾನು KS ಪಾಸ್ ಆಗಿದೆ ಅಂತ ನಮ್ಮ ಮನೆಗೆ ಲೆಟ್ರ್ ಬಂದಿರೋದು ನಮ್ಮ ಹಳ್ಳಿಯಲ್ಲಿ. ಓಕೆ. ಸೊ ನಾನು ಎಲ್ಲೋ ಹೊಲ್ದಾಗಿದ್ದೆ, ನನಗೆ ನಿನಗೆ ಟಪಾಲ್ ಬಂದದ್ದು ನೋಡು ಅಂತದ್ದು. ಯಾವ ಟಪಾಲ್ ಯಾವ ಮಗನಿಗೆ ಗೊತ್ತಿರಲಿಲ್ಲ ಅದು ನಾನು ಊರಾಗಿದ್ದಾಗೆ ಅದು ಆ ಥರದ್ದು ಅಲ್ವಾ. ಅಂದರೆ ನಾನು ದನ ಕಾಯ್ಕೊಂಡಿದ್ದಾಗಲೇ ನಾನು ಬೆಂಗಳೂರಿನಾಗಿದ್ದೆ, ಬಟ್ ಅದು ಹಳ್ಳಿಗೆ ಹೋಗಿತ್ತು ನಾನು. ಅಂದರೆ ನಾನು ಹೇಳೋ ಉದ್ದೇಶ ಏನು ಅಂದರೆ, ನೀವೆಲ್ಲೇ ಇದ್ದರೂ ನೀವು ಪ್ರತಿಭಾವಂತರಾಗಿದ್ದರೆ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಅಂತ. ಸೊ ನೀವು ಇದು ಶ್ರಮ ಅಂದರೆ ಭಾಳ ಇಂಪಾರ್ಟೆಂಟ್. ಅದು ಏನೋದು ಒಂದು ಮಾತಿದೆ, ಸಾಧನೆ ಅನ್ನೋದು ಸಾಧಕನ ಸೊತ್ತು, ಸೋಮಾರಿಯ ಸ್ವತ್ತು ಅಲ್ಲ ಅಂತ. ಹಾಗಾಗಿ ಸಾಧನೆ ಅನ್ನೋದು ನಿಜವಾಗಿ ಸಾಧಕನ ಸ್ವತ್ತೇ. ಅದು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು ರೀ. ಈ ದೇಶದ ಪ್ರಧಾನಿ, ಒಬ್ಬ ಚಾ ಮಾರೋ ದೇಶದ ಪ್ರಧಾನಿ ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ. ಯಾಕೆ ನಮ್ಮ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಕುರಿ ಕಾಯ್ದವ್ರಲ್ವೇನ್ರಿ? ಒಬ್ಬ ಕುರಿ ಕಾಯೋ ಬಂದು CM ಆಗ್ತಾರೆ ಅನ್ನೋದಾದರೆ, ನಾನೊಬ್ಬ ದನ ಕಾಯೋನು ಬಂದು KS ಆಫೀಸರ್ ಆಗಿದ್ದೀನೋ, ಒಬ್ಬ ನಟ ಆಗಿದ್ದೀನೋ, ಬರಹಗಾರ ಆಗಿದ್ದೀನೋ ಅನ್ನೋದು ದೊಡ್ಡ ವಿಷಯ ಅಲ್ಲ. ಈ ದೇಶದಲ್ಲಿ ಎಲ್ಲವೂ ಸಾಧ್ಯ ಇದೆ. ಸಾಧ್ಯ ಇದೆ ಅನ್ನೋದು ಅದೆಲ್ಲವೂ ಶ್ರಮದ ಮೇಲೆ ಇದೆ ಅಂತ. ಜಾದು ಮಾಡೋಕ್ಕಾಗೋದಿಲ್ಲ. ಜಾದುಗೆ ಮಂತ್ರಕ್ಕೆ ಮಾವಿನ ಹಣ್ಣು ಯಾವತ್ತೂ ಉದುರೋದಿಲ್ಲ. ನಾವು ಅದು ಎಕ್ಸ್ಪೆಕ್ಟು ಮಾಡಬಾರ್ದು. ನಾವು ಬರೀ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ರೆ ಪಾಸ್ ಆಗ್ತೀವಿ ಅಂತಲ್ಲ, ಅದೊಂದು ನೈತಿಕ ಬೆಂಬಲ ಅಷ್ಟೇ, ಅದೊಂದು ಸಾಂತ್ವನ, ಒಂದು ಹೇಳ್ಕೊಳ್ಳುವಂಥ ಒಂದು ದಾರಿಗಳು, ಯಾವುದೇ ಮಠಗಳು, ಮಂದಿರಗಳು, ಬಸದಿ, ಚರ್ಚ್ಗಳು. ಆದರೆ ಅದೇ ನಾವು ಮಾಡ್ಕೊಂಡು ಕೂತ್ರೆ ಪಾಸ್ ಯಾರೂ ಮಾಡೋದಿಲ್ಲ. ನಾವೇ ಓದು ಸ್ವತಃ ಸಾಯದೆ ಸ್ವರ್ಗ ಇಲ್ಲ ಅಂತ. ನಿಷ್ಕಾಮ ಕರ್ಮ, ಕೃಷ್ಣನ ಮಾತಲ್ಲಿ ನಿಷ್ಕಾಮ ಕರ್ಮ. ನಾನು ಆರಂಭದಲ್ಲಿ ಹೇಳಿದೆ ಸತತ ಅಭ್ಯಾಸ ನೀವು ಅದು ಹೇಳಿದ್ರಿ ನೋಡಿ, ಸತತ ಅಭ್ಯಾಸ, ಸತತ ಪ್ರಯತ್ನಂ ಮರಳಿಯತ್ನವ ಮಾಡು, ಏನಾದರೂ ಮಾಡು, ಮಾಡ್ತಾ ಇರ್ಬೇಕು. ಓಕೆ ಸರ್, ಈಗ ನಮ್ಮ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಕೂಡ KS ಪಾಸ್ ಆಗಬೇಕು, IPS ಪಾಸ್ ಆಗಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬೇಕಂತೇಳಿ ಸುಮಾರು ಧಾರವಾಡ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಸಾಕಷ್ಟು ಕೋಚಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ತದನಂತರದಲ್ಲಿ ತಾವು ಪಾಸ್ ಆಗದೆ ಇರುವಂತಹ ಹಿನ್ನಡೆ ಅನುಭವಿಸಿದಾಗ ಬಿಟ್ಬಿಡ್ತಾರೆ. ನಿಮಗೂ ಕೂಡ ಆ ಥರದ್ದು ಏನಾದರೂ ಬಂದಿದೆಯಾ? ಅಂದ್ರೆ KS ಆಗಲ್ಲಪ್ಪ, ನಾನು ಈ ನಟನೆಯಲ್ಲೇ ಮುಂದುವರಿಯಬೇಕು ಎನ್ನುವಂತಹ ಯಾವತ್ತಾದ್ರೂ ಆ ಭಾವನೆ ಬಂದಿದೆ? ಆ ಥರ ನೋಡಿ ಏನಾಯ್ತು, ನಾನು ಓದುವಾಗ ನನಗೆ ಧಾರವಾಡದಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು ಅಂತ ಆಸೆ ಇತ್ತು. ನಾನು ಅವಾಗ PUC ಇದ್ದಾಗಲೇ ನಾನು ಅದ್ರ ಬಗ್ಗೆ ಓದ್ಕೊಂಡೇ ಇದ್ದೆ. ನಾನು ಅದ್ರ ಬಗ್ಗೆ ಏನಲ್ಲ, ನಾನು ಏನು ಹೇಳಿದೆ, ಹಳ್ಳಿಯಲ್ಲಿ ಇದ್ದಾಗಲೇ ಕನಸು ಅನ್ನೋದಿತ್ತಲ್ಲ, ಆ ಕನಸಿಗೆ ಸಂಬಂಧಪಟ್ಟಂಥ ತಯಾರಿ. ನಾನು ದಿನಾಲು ಈ ನ್ಯೂಸ್ ಪೇಪರ್ಗಳೆಲ್ಲ ಓದ್ತಿದ್ದೆ. ಅವಾಗ ನಮ್ಮಲ್ಲಿ ಸಂಯುಕ್ತ ಕರ್ನಾಟಕ ಬರ್ತಿತ್ತು, ನಮ್ಮ ಹಳ್ಳಿಗೆ, ಇಡೀ ಹಳ್ಳಿಗೆ ಒಂದು ಪೇಪರ್ ಬರ್ತಿತ್ತು. ಅದು ನಾನು ಪ್ರೈಮರಿಯಲ್ಲಿದ್ದಾಗ ನನಗೆ ಅವತ್ತಿನಿಂದನೇ ಅಧ್ಯಯನದ ರುಚಿ ಇತ್ತು. ಆ ಪಾಳಿ ಹಚ್ಚಿ ಬೆಳಗ್ಗೆ ಸಿಗ್ತಾ ಇರಲಿಲ್ಲ ಆ ಪೇಪರ್ ನಮಗೆ. ನಾನು ಸಾಯಂಕಾಲ 5-6 ಗಂಟೆ 7 ಗಂಟೆ ತನಕ ಅಲ್ಲಿ ಲೈಟೂ ಇಲ್ಲ ನಮ್ಮ ಹಳ್ಳಿಯಲ್ಲಿ. ನಮ್ಮ ಮನೆಗೆ ಲೈಟ್ ಇರಲಿಲ್ಲ. ನಾನು ಆಫೀಸರ್ ಆದಮೇಲೆ ನಮ್ಮ ಮನೆಗೆ ಲೈಟ್ ಹಾಕಿರೋದು. ಸೊ ಬೀದಿಯಲ್ಲಿರೋ ದೀಪದಲ್ಲಿ ಕೂತ್ಕೊಂಡು ಪೇಪರ್ ಓದಿ ಅದನ್ನು ಜ್ಞಾನ ಅರ್ಜನೆ ಮಾಡ್ತಾ ಇದ್ದೆ ಅನ್ನೋವಂಥದ್ದು. ಅಂದರೆ ಇದು ಹೇಳೋ ಉದ್ದೇಶ, ನೀವು ಏನು ಮಾಡಬೇಕು ಅನ್ನೋದು ಇರುತ್ತಲ್ಲ ಮನಸ್ಸಿನಲ್ಲಿ, ಅದಕ್ಕೆ ತಕ್ಕ ತಯಾರಿ ಗ್ರೌಂಡಿಂದಲೇ ಶುರು ಆಗಬೇಕು. ನಾನು ಇನ್ನೂ ಡಿಗ್ರಿ ಆದಮೇಲೆ KS ಬರೆಯೋದಿತ್ತು. ಬಟ್ ನಾನು ಪ್ರೈಮರಿ ಹಳ್ಳಿಯಲ್ಲಿ ಇದ್ದಾಗಲೇ ಅಥವಾ SSLC ಇದ್ದಾಗಲೇ, PUC ಡಿಗ್ರಿ ಇದ್ದಾಗಲೇ ಈ ಪೇಪರ್ ಓದೋದು ಮಾಡ್ತಿದ್ದೆ. ಅಂದರೆ ಆ ತಯಾರಿ ಅನ್ನೋದಿದೆಯಲ್ಲ, ನಾವೇನಾದರೂ ಮಾಡಬೇಕು ಅಂದಾಗ ಆ ತಯಾರಿ ಅನ್ನೋದು ಮೈಗೂಡಿಸ್ಕೋಬೇಕು ಅನ್ನೋವಂಥದ್ದು, ಮತ್ತು ಅದು ನಮ್ಮ ಜೊತೆ ಇರಬೇಕು ಅನ್ನೋವಂಥದ್ದು. ನನಗೆ ಧಾರವಾಡದಲ್ಲಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ಲಿಕ್ಕೆ ಭಾಳ ಆಸೆ ಇತ್ತು. ಆ ಕೋಚಿಂಗ್ ಸೆಂಟರ್ ಕಂಪೌಂಡ್ಗಳಿಗೆಲ್ಲ ನೋಡಿ ಬಂದಿದ್ದೀನಿ, ಒಳಗೆ ಹೋಗೋ ಧೈರ್ಯ ಆಗಿರಲಿಲ್ಲ. ಇಲ್ಲ, ಹೋಗಲಿಲ್ಲ. ಅವೇನೇನು ಸೆಂಟರ್ಗಳು ಇದಾವೆ, ಧಾರವಾಡದಲ್ಲಿ ಇದಾವೆ, ಬಿಜಾಪುರದಲ್ಲಿ ಇದಾವೆ. ಮೋಸ್ಟ್ಲಿ ಧಾರವಾಡದಲ್ಲಿ ಒಂದಿತ್ತು ಅವಾಗ, ಆ ಕಲ್ಯಾಣ ನಗರ ಕಡೆ. ಅದ್ರ ಹೆಸರು ಏನೋ ಗೊತ್ತಿಲ್ಲ ನನಗೆ. ಈಗ ಸುಮಾರು ಇದೆ, ಗಲ್ಲಿ ಇದೆ. ನನಗೆ ಆ ಒಳಗೆ ಹೋಗೋ ಧೈರ್ಯ, ಯಾಕಂದ್ರೆ ಫೀಸ್ ಕಟ್ಟೋ ದುಡ್ಡು ಇರಲಿಲ್ಲ ನನ್ನ ಹತ್ರ. ನಾನು ಬರೀ ಕಾಂಪೌಂಡ್ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲಿ ಬೆಂಗಳೂರಿನಲ್ಲಿನೂ ಸಾಕಷ್ಟು ಎಲ್ಲ ಇತ್ತು. ಬಟ್ ನಾವು ಓದುವಾಗ ನೋಡಿ ಏನಿತ್ತಂದರೆ, ಓದಲಿಕ್ಕೆ ಮೆಟೀರಿಯಲ್ ಇರಲೇ ಇಲ್ಲ. ಈಗೇನ್ರಿ ಸಾಕಷ್ಟು ಬುಕ್ಸ್ ಇದೆ, ಎಷ್ಟೋ ಕೋಚಿಂಗ್ ಸೆಂಟರ್ಗಳಿದೆ. ಓದೋರಿಲ್ಲ ಅಷ್ಟೇ, ಓದೋರು ಇದ್ದಾರೆ, ಓದಂಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಓದ್ತಾ ಇದ್ದಾರೆ. ಆದರೆ ನಮ್ಮ ಕಾಲಕ್ಕೆ ಓದಲಿಕ್ಕೆ, ಕನ್ನಡದಲ್ಲಿ ಓದಲಿಕ್ಕೆ ಪಠ್ಯನೇ ಇರಲಿಲ್ಲ ಈ IAS KSಗಳಿಗೆ. ನಾವು ಅದು ಯಾವುದೋ ಒಬ್ಬರು ರಾವ್ ಸರ್ಕಲ್ಲೋ ರೆಡ್ಡಿ ಸರ್ಕಲ್ ಆ ಥರದ್ದು ಯಾವುದೋ ಒಂದು ನೋಟ್ಸು, ಅದನ್ನು ಇಂಗ್ಲೀಷ್ನಲ್ಲಿ ತೊಗೊಂಡು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಬರೋದು, ಇಟ್ಟು ಓದಿರೋದು. ಅದು ಬರಲಿಕ್ಕೆ ಪೇಪರ್ಗಳಿಲ್ಲ ನಿಮಗೆ. ನಾನು ನಿಮಗೆ ನ್ಯೂಸ್ ಪೇಪರ್ಗಳು ಬರ್ತಾವಲ್ಲ ಇವೆಲ್ಲ, ಈ ಎಲ್ಲ ನ್ಯೂಸ್ ಪೇಪರ್ಗಳು
ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಒಂದಷ್ಟು ಸ್ಪೇಸ್ ಖಾಲಿ ಇರ್ತದೆ ನೋಡಿ, ಬೇಕು ಅಂತ ಬಿಟ್ಟಿರ್ತಾರಲ್ಲ ಹೌದು ಆ ಪೇಪರ್ ಕಟಿಂಗ್ ಮಾಡಿ ಆ ಪೇಪರ್ ನಾನು ಬುಕ್ ಮಾಡಿ ಅದರಲ್ಲಿ ನಾನು ಬರೋದು ಪ್ರಾಕ್ಟೀಸ್ ಮಾಡಿ ಅಂದರೆ ನೋಡಿ, ನಮಗೆ ಬರಲಿಕ್ಕೆ ಪೇಪರ್ಗಳಿರಲಿಲ್ಲ, ಅಂದರೆ ಈ ಸೀಟ್ಗಳು. ಬಟ್ ಇವತ್ತು ನಾನು ಕವಿತೆ, ನನ್ನ ನಾಟಕ ಬರೆಯೋದೆಲ್ಲ ವೇಸ್ಟ್ ಪೇಪರ್ನಲ್ಲೇ. ನಿಮ್ಗೆ ಅದನ್ನೊಂದು ಹೇಳ್ಬಿಡ್ತೀನಿ, ನನಗೆ ತುಂಬ ಶುದ್ಧವಾದ ಹೊಸ ಪೇಪರ್ ಬಂದು ಕೊಟ್ಟರೆ ಬರೆಯೋಕ್ಕೆ ಮನಸ್ಸಾಗೋದಿಲ್ಲ. ಇವತ್ತಿಗೂ ನಾನು ಯಾವುದೇ ಪೇಪರು, ಈ ಕ್ಯಾಲೆಂಡರ್ಗಳು ಈ ಥರದ್ದೆಲ್ಲ ಇರ್ತವೆ. ಇವನ್ ನನ್ನ ಮಗಳಿಗೆ ನಾನು ಅದನ್ನೆಲ್ಲ ಕಟ್ ಮಾಡೇ ಕೊಡ್ತೀನಿ. ನಾನು ನೋಡಿ, ಯಾವತ್ತು ಬದುಕು ಕಸದಲ್ಲಿ ರಸ ಹುಡುಕುವಂಥದ್ದೇ ಬದುಕು. ಸೊ ಎಲ್ಲವೂ ಇದ್ರೆ ಎಲ್ಲರೂ ಮಾಡ್ತಾರೆ, ಏನು ಇಲ್ಲದೆ ಜೀರೋದಿಂದ ಹೀರೋ ಆಗೋದು ಭಾಳ ಇಂಪಾರ್ಟೆಂಟ್. ಈ ದೇಶದ ಸಂಸ್ಕೃತಿ ಅದು. ಎಲ್ಲವೂ ಇರ್ತಾರೆ, ಎಲ್ಲ ಇದ್ದವ್ರು ಎಲ್ಲವೂ ಮಾಡ್ತಾರೆ, ಅದು ದೊಡ್ಡ ವಿಷಯನೇ ಅಲ್ಲ. ಅದು ಆತನಿಗೆ ಗೌರವ ಕೂಡ ತುಂಬ ಜಾಸ್ತಿ. ಹೌದು ರೀ, ಸಹಜ ಅಲ್ಲ. ಜೀರೋದಿಂದ ಹೀರೋ ಆಗುವಂಥದ್ದು, ಏನು ಇಲ್ಲದೆ ನೀವು ಏನೆಲ್ಲ ಆಗೋದಿದೆಯಲ್ಲ, ಅದು ಭಾಳ ಮುಖ್ಯ. ಸೊ ಆ ಥರ ಆಗಬೇಕು ಅಂತ. ಎಸ್ ಸೊ ತಾವು ಹಠದಿಂದ ಮಠ ಕಟ್ಟಿದ್ರು ಎನ್ನುವ ಹಾಗೆ KS ಅಧಿಕಾರಿ ಆದ್ರಿ. ತುಂಬಾ ಬದಲಾವಣೆಗಳು ಕೂಡ ನಿಮ್ಮ ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಕಷ್ಟದಲ್ಲಿ ಬೆಳೆದ್ರಿ, ಆ ಕಷ್ಟದ ಸರಮಾನೆಯಲ್ಲೇ ಕೂಡ ಬಂದ್ರಿ, ನಿಮ್ಮ ಕನಸು ಕೂಡ ನನಸಾಯಿತು. ಕೊನೆಗೆ ಈಗ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ತಂದಿದ್ದೀರಂತ ನೋಡಿ. ನೀವು ಹಠದಿಂದ ಮಠ ಕಟ್ಟಿದ್ರೆ, ಆ್ಯಕ್ಚುಲಿ ಮಠಕ್ಕೂ ನಾನು ಫಿಲಾಸಫಿ ಸ್ಟೂಡೆಂಟು. ನಾನು ಡಿಗ್ರಿಯಲ್ಲಿ ಫಿಲಾಸಫಿ ಓದಂಥವನು, ಫಿಲಾಸಫಿ ಬಗ್ಗೆ ಆಸಕ್ತಿ ಇದ್ದಂಥವನು, ಭಾರತೀಯ ತತ್ವಶಾಸ್ತ್ರ, ಪಾಶ್ಚಾತ್ಯ ತತ್ವಶಾಸ್ತ್ರ ಎಲ್ಲ ಓದ್ಕೊಂಡಂಥವನು, ದೇವರು ಧರ್ಮಗಳ ಬಗ್ಗೆ ಓದ್ಕೊಂಡವನು. ನಾನು ಇತ್ತೀಚೆಗೆ ಆ ದೇವರು ಧರ್ಮಗಳು ಇಟ್ಕೊಂಡೆ ದೇವರುಗಳು ಎಚ್ಚರಿಕೆ ನಾಟಕ ಬರೆದಿದ್ದೀನಿ. ತುಂಬ ಒಂದು ಜಾಗತಿಕ ಪ್ರಮುಖ ದೇವರು ಧರ್ಮಗಳ ಇಟ್ಕೊಂಡೆ. ಅಂದರೆ ಇತ್ತೀಚೆಗೆ ಏನಂತೀರಿ, ಕೋಮು ಸೌಹಾರ್ದತೆ ಅನ್ನೋ ಅರ್ಥದಲ್ಲಿ. ಮತ್ತು ಇವನ್ ನಾನು ಲಾಸ್ಟ್ ರಂಜಾನ್ 23ರಲ್ಲಿ ಮಾಡಿದ್ದು ಕೂಡ ಈ ಒಂದು ಧಾರ್ಮಿಕ ಸಹಿಷ್ಣುತೆ ಮೇಲೆ ಇಟ್ಕೊಂಡೆ. ಹಸಿವು ಅದೆಲ್ಲ ಇದೆ, ಅದನ್ನು ಇಟ್ಕೊಂಡೆ. ಅಂದರೆ ಈ ಕೋಮು ಸೌಹಾರ್ದತೆ ಅನ್ನೋದು ಭಾಳ ಮುಖ್ಯ ಆಗಿದೆ, ಅಥವಾ ದೇವರು ಧರ್ಮ ಬದುಕಿನಲ್ಲಿ ತುಂಬ ನಿಯಂತ್ರಣ ಮಾಡ್ತಾ ಇದ್ದಾವೆ ಅನ್ನೋಂಥದ್ದು. ಅಂದರೆ ಊಟದ ಜೊತೆ ಉಪ್ಪಿನಕಾಯಿ ಎಷ್ಟಿದ್ರೆ ಅಷ್ಟು ಚಂದ ಅಂತ. ಊಟನೇ ಉಪ್ಪಿನಕಾಯಿ ಆಗಿಬಿಟ್ರೆ, ಅಥವಾ ಉಪ್ಪಿನಕಾಯಿನೇ ಊಟ ಆದರೆ ಅರ್ಥ ಇರೋದಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಸೊ ನಾನು ಮಠ ಕಟ್ಟೋದು, ಮಠಕ್ಕೊಬ್ಬ ಸ್ವಾಮಿ ಆಗಬೇಕಾಗಿತ್ತು. ಆ್ಯಕ್ಚುಲಿ ನಾನು ಫಿಲಾಸಫಿ ಸ್ಟೂಡೆಂಟು, ಮಠದಲ್ಲಿ ಇದ್ದಂಥವನು. ನಾನು ಮಠ ಸಂಸ್ಕೃತಿ ಗೊತ್ತು, ಎಲ್ಲ ಸ್ವಾಮಿಗಳಿಗೂ ನೋಡಿದ್ದೀನಿ, ಎಲ್ಲ ಮಠ ಮಾನ್ಯಗಳು ಒಳಗೆ ಹೊರಗೆ ಎಲ್ಲವೂ ನೋಡಿದಂಥವನು. ಸ್ವಾಮಿಯಾಗೂ ಕನಸು ಕಂಡಿದೆ. ಕನಸು ಕಂಡಿರಲಿಲ್ಲ, ನನಗೊಂದು ಮಠ ರೆಡಿ ಮಾಡಿದ್ರು. ನಾನು ಹೇಳಿದೆ ಮಠಕ್ಕೆ ಸ್ವಾಮಿ ಆಗಲ್ಲ, ನನಗೆ ನನ್ನ ಆಯ್ಕೆ ಅದಲ್ಲ. ನಾನು ಓದಿದ್ದೀನಿ, ಫಿಲಾಸಫಿ ಓದಿದ್ದೀನಿ, ತತ್ವಶಾಸ್ತ್ರ ಓದಿದ್ದೀನಿ, ಅಥವಾ ವಚನ, ನನ್ನ PhD ವಚನ ವಿಮರ್ಶೆ ಸಾಂಸ್ಕೃತಿಕ ಅನುಸಂಧಾನ, ಇಡೀ ವಚನ ಫಿಲಾಸಫಿ ಓದಿದ್ದೀನಿ. ಅದೆಲ್ಲವೂ ಸತ್ಯನೇ. ಹಾಗಂತ ತಕ್ಷಣ ಸ್ವಾಮಿಯಾಗಿ ಎಲ್ಲ ಕಾಲ ಮಾಡ್ಬೇಕಂತೇನಿಲ್ಲ. ಅದೊಂದು ಪರಂಪರೆ, ಅದಿದ್ದವ್ರು ಅವ್ರವ್ರ ವೈಯಕ್ತಿಕ ಆಯ್ಕೆ. ಸೊ ನನಗೊಂದು ಮಠ ಮಾಡಿ ರೆಡಿ ಮಾಡಿದ್ರು, ಬಟ್ ನಾನು ಮಠಕ್ಕೆ ಸ್ವಾಮಿ ಆಗಲಿಲ್ಲ. ನಾನು ಏನಾದರೂ ಮಾಡೋದಿದ್ರೆ ಅದನ್ನು ಹೊರತುಪಡಿಸಿದ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀನಿ ಅಂತ. ಸೊ ಅದು ನಾನು ಮಠದೊಳಗೆ ಇದ್ದಾಗಲೇ, ಮಠದ ಜೊತೆ ಇದ್ದಾಗಲೂ ಹೇಳ್ತಿದ್ದೆ, ನಾನು ಸ್ವಾಮಿ ಇಲ್ಲವ ನೀನು ಸ್ವಾಮಿ ಆಗಬೇಕು ಅಂತ. ಇಲ್ಲ, ನಾನು ಸ್ವಾಮಿ ಆಗೋದಿಲ್ಲ ಅಂತ. ಆದರೆ ಏನಾಗ್ತಿ ಅಂದಾಗ ನಾನು ಹಿಂಗೆ ಆಗ್ತೀನಿ ಅಂತ ನಾನು ಅವಾಗೇ ಹೇಳ್ತಿದ್ದೆ. ಮಠದೊಳಗಿದ್ದಾಗ ನನ್ನ ಜೊತೆ ಇದ್ದವರೆಲ್ಲ ತಮಾಷೆ ಬಿಡು, ಸುಮ್ಮನೆ ಏನೋ ಕತೆ ಹೊಡಿಬೇಡ, ನೀ ಸುಳ್ಳು ಹೇಳ್ಬೇಡ. ಇದು ನಾನು ಹಳ್ಳಿಯೊಳಗಿದ್ದಾಗ ಹೇಳ್ತಿದ್ದೆ, ನಾ ಇವತ್ತೆಲ್ಲ ನಾಳೆ ಹಿಂಗೆ ಏನೋ ಮಾಡ್ತೀನಿ, ಒಟ್ಟು ಆಗ್ತೀನಿ ಅಂತ ಒಂದು ಆತ್ಮವಿಶ್ವಾಸ ಅವತ್ತೇ ಇತ್ತು ನನಗೆ. ಅವಾಗ ನಾನು ದನ ಕೈ ಹೋಗಿ ಆತ್ಮವಿಶ್ವಾಸ ಇದೆ, ಅದೇ ಆತ್ಮವಿಶ್ವಾಸ ಇವತ್ತಿಗೆ ಇನ್ನೂ ಮುಂದೆ ನಾನು ಏನೋ ಮಾಡ್ತೀನಿ ಅಂತ ಆತ್ಮವಿಶ್ವಾಸ ಇದ್ದೇ ಇದೆ. ಸೊ ನನಗೆ ನೋಡಿ, ಇನ್ನು ನಿಮ್ಗೆ ಹೇಳ್ಬೇಕದು, ಈ ಓದ್ರ ಬಗ್ಗೆ ನನಗೆ ಡಿಗ್ರಿ ಮುಗಿಸ್ಕೊಂಡು ನಮ್ಮ ಹಳ್ಳಿಗೆ ಹೋಗ್ತೀನಿ ನಾನು. ನಮ್ಮ ತಂದೆ ನನ್ನ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿದ್ದು. ಬಟ್ ಆ್ಯಕ್ಚುಲಿ ನಮ್ಮ ತಂದೆ ಇಲ್ಲ, ಮಾದೇವಪ್ಪ, ತಾಯಿ ಸಿದ್ಧಲಿಂಗಮ್ಮ ಇದ್ದಾರೆ ನಮ್ಮ ಜೊತೆ. ಅವರೆಲ್ಲ ಅನಕ್ಷರಸ್ಥರು, ಅಕ್ಷರ ಓದೇ ಇರ್ತಕ್ಕಂಥವ್ರು. ನಾವೆಲ್ಲ ಅನಕ್ಷರಸ್ಥ ಕುಟುಂಬದಿಂದ ಬಂದಂಥವ್ರು, ಅಕ್ಷರ ಸಂಸ್ಕೃತಿನೇ ಗೊತ್ತಿಲ್ಲ, ಬಟ್ ದೈವ ಧರ್ಮ ನಂಬಿಕೆ ಇರ್ತಕ್ಕಂಥವ್ರು. ಸೊ ಆ ಥರದ ಹಿನ್ನೆಲೆ ಬಂದಾಗ ನಮ್ಮ ತಂದೆಗೆ ಒಬ್ಬರು ಚೆನ್ನಮಲ್ಲ ಹಿರೇಮಠ ಅಂತ ನಮ್ಮಲ್ಲಿ ಸ್ವಾಮಿಗಳು, ನಮ್ಮನೆ ಸ್ವಾಮಿಗಳು, ಆ ಪರಂಪರೆ ಇದ್ದಂಥವ್ರೆ ನಾವೆಲ್ಲ. ಅವ್ರ ಹತ್ರ ತೊಗೊಂಡೋಗಿ ಒಂದು ಜ್ಯೋತಿಷ್ಯ ಕೇಳಿಸ್ತಾರೆ. ಅವ್ರ ಪಾಪ ಫಲ ಜ್ಯೋತಿಷ್ಯ ಕವಡೆ ಹಾಕಿ ಎಲ್ಲ ಹೇಳ್ತಿರ್ತಾರೆ. ಅಂದರೆ ಅವರು ಹಾಕುವ ಜ್ಯೋತಿಷ್ಯ ಕವಡೆದರಲ್ಲಿ ಇವನು MA ಮಾಡ್ತಾನೆ, ಡಿಗ್ರಿ ಆಗಿತ್ತಲ್ಲ, ವಾಟ್ ನೆಕ್ಸ್ಟ್ ಅಂತ. ಇವನು MA ಮಾಡ್ತಾನ, ಮಾಡೋದಿಲ್ಲ ಅಂತ ಆಗುತ್ತೆ. PhD ಮಾಡ್ತಾನ, ಆಗೋದಿಲ್ಲ. MAನೇ ಆಗಲ್ಲ, PhD ಏನು ಮಾಡ್ತಾನೆ ಅಂತ. KS ಮಾಡ್ತಾನೆ, ಆಗೋದಿಲ್ಲ. IAS ಮಾಡ್ತಾನೆ, ಆಗೋದಿಲ್ಲ. ಮತ್ತು ಏನು ಮಾಡ್ತಾನೆ, ಸುಮ್ಮನೆ ನೇಕಾರಲ್ಲ, ನಿಮ್ಮ ನೇಕಾರಿಕೆ ಮಾಡ್ಕೊಂಡು ಜೀವನ ಕಟ್ಕೊಂಡ್ರೆ ಒಳ್ಳೆಯದು ಅನ್ನೋ ಥರನೇ ಬರ್ತದೆ. ಸೊ ಅಂದರೆ ನಮ್ಮ ತಂದೆ ಅವೆಲ್ಲ ಜ್ಯೋತಿಷ್ಯ ನಂಬುವಂಥವ್ರಲ್ಲ. ನೋಡಪ್ಪ ಏನೂ ಆಗೋದಿಲ್ಲ ಅಂತಾನೆ ಜ್ಯೋತಿಷ್ ಹೇಳ್ತದೆ, ಏನು ಆರ್ತಿ. ಸೊ ಅಂದರೆ ಯಾವ ಜ್ಯೋತಿಷ್ಯ ಆಗೋದಿಲ್ಲ, ನಂಬಿಕೆ ಅದು. ಜ್ಯೋತಿಷ್ಯ ಅನ್ನೋದು ಒಂದು ನಂಬಿಕೆ, ಒಂದು ಸಾಂತ್ವನ ಅಷ್ಟೇ. ಆದರೆ ಯಾವುದೇ ಜ್ಯೋತಿಷ್ಯ ಅಥವಾ ಇನ್ನೊಂದು, ನಾನು ಯಾರು ಒಬ್ಬರು ವಾಟ್ಸಪ್ಪಿಗೆ ಹಾಕಿದ್ರು, ಓಶೋ ಅವ್ರದ್ದು ಒಂದು ಕೋಟ್ ಹಾಕಿದ್ರು ಯಾರೋ, ಏನು
ಜ್ಯೋತಿಷ್ಯ ಹೇಳುವಂಥವ್ರು ಅವಾಗ ಹಾಗಾಗತ್ತೆ, ಇವಾಗ ಹಿಂಗಾಗತ್ತೆ, ಇವಾಗ ಹಿಂಗಾಗತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ರೈಲ್ವೆ ಸ್ಟೇಷನಿಗೆ ಬಂದರೆ ಅಲ್ಲಿದ್ದವನಿಗೆ ಟ್ರೈನ್ ಯಾವಾಗ ಬರ್ತದಂತ ಅವರೇ ಕೇಳ್ತಾರೆ ಅಂತ. ಅಂದರೆ ನೋಡಿ, ಎಲ್ಲವೂ ಗೊತ್ತಾಗೋದಿಲ್ಲ ಅಂತ ಒಂದು ತಮಾಷೆ ಇದು. ಅದು ಅಂದರೆ ನಾವು ಎಲ್ಲವೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನೋವಂಥದ್ದು. ಸೊ ಆ ಜ್ಯೋತಿಷ್ಯ ಮೀರಿ ಅನ್ನೋದಕ್ಕಿಂತ ಮುರಿದು ನಾನು ಬದುಕು ಕಟ್ಕೊಂಡಲ್ಲ. ಏನೂ ಆಗಂಗಿಲ್ಲ ಅಂತ ನನಗೆ ಜ್ಯೋತಿಷ್ಯ ನನಗೆ ಹೇಳಿತ್ತು. ನಾನು ಎಮ್ ಎ ಮಾಡೋಂಗಿಲ್ಲ ಅಂತ ಹೇಳ್ತು, ಎಮ್ ಎ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದೆ. PhD ಮಾಡೋಂಗಿಲ್ಲ ಅಂತ ಹೇಳಿತ್ತು, ಇವಾಗ ಮೊನ್ನೆ ಹಂಪಿ ಯೂನಿವರ್ಸಿಟಿ PhD ಮಾಡಿಕೊಂಡೆ. ನಾನು KS ಮಾಡೋಂಗಿಲ್ಲ ಅಂತ ಹೇಳಿತ್ತು, ಮಾಡಿದೆ. ನೆಟ್ಟು ಆಗಂಗಿಲ್ಲ ಅಂತ ನಾನು ಮಾಡಿದ್ದೀನಿ. ಅಂದರೆ ನಾವು ಏನು ಆಗಂಗಿಲ್ಲ ಅಂತ ಅಂದ್ಕೊಳ್ತೀವೋ ಅದು ನಮ್ಮ ಮನಸ್ಸಿನ ನಿಯಂತ್ರಣ ಆಗಿಬಿಡ್ತದೆ. ಅಂದರೆ ನಾವು ಏನೂ ಪ್ರಯತ್ನನೇ ಮಾಡೋಕ್ಕಾಗೋದಿಲ್ಲ. ಸೊ ಇವೆಲ್ಲವನ್ನು ಮೀರಬೇಕು ಅಂತ. ಬದುಕು ಇವೆಲ್ಲವನ್ನು ಧಿಕ್ಕರಿಸುವಂಥದ್ದು ಮತ್ತು ಮೀರುವಂಥದ್ದು. ಸೊ ಮನುಷ್ಯನಲ್ಲಿ ಒಂದು ಶಕ್ತಿ ಇದ್ದೇ ಇದೆ. ಶಕ್ತಿ ಇದೆ, ಅದಕ್ಕೊಂದು ಇತಿಮಿತಿ ಇದೆ. ಪ್ರಾಕೃತಿಕ ಒಂದು ಶಕ್ತಿ ಇದೆ, ಅದಕ್ಕೆ ಅದರದೇ ಆದ ಇತಿಮಿತಿ ಇದೆ. ಆದರೆ ಪ್ರಕೃತಿಯ ಮಧ್ಯೆ ನಮ್ಮ ಶಕ್ತಿಯನ್ನು ಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆಯಲ್ಲ. ನೋಡ್ರಿ, ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ಲಿಕ್ಕೆ ಸಾಧ್ಯ ಆಗೋದಾದ್ರೆ ಅವರು ನಮ್ಮಂಗೆ ಮನುಷ್ಯನೇ ಇದ್ದ ತಾನೆ ಅಲ್ವೇನ್ರಿ? ಆ ಥರ ಬಸವಣ್ಣ ಈ ಒಂದು ಶರಣ ಪರಂಪರೆ ಹುಟ್ಟು ಹಾಕಿ ಒಂದು ಜಗತ್ತಿಗೆ ಒಂದು ಹೊಸ ಮಾದರಿಯ ಜಾತ್ಯತೀತ ಒಂದು ಪ್ರಜಾಪ್ರಭುತ್ವ ಮಾದರಿ ಅನುಭವ ಮಂಟಪ ಕಟ್ಟಿಕೊಟ್ರಲ್ಲ. ಒಬ್ಬ ಮನುಷ್ಯರೇ ಇಲ್ಲ ಅವರು. ಅಥವಾ ಬುದ್ಧ ಒಬ್ಬ ಮನುಷ್ಯ. ಅಂಬೇಡ್ಕರ್ ರೀ ಈ ಜಗತ್ತಿನ ಎಲ್ಲ ಆಡಳಿತಾತ್ಮಕ ಅಂಶಗಳನ್ನು ಇಟ್ಕೊಂಡು ಒಂದು ಸಂವಿಧಾನ ಕಟ್ಟಿಕೊಟ್ಟಲ್ಲ. ಅವರೊಬ್ಬರು ಮನುಷ್ಯರು, ಅತ್ಯಂತ ಕೆಳವರ್ಗದಲ್ಲಿ ಹುಟ್ಟದಂಥ ಮನುಷ್ಯರೇ ಅಲ್ಲ ಅವರೆಲ್ಲ. ಸೊ ನಾವು ಅವರು ದೇವರು ಮಾಡಿದ್ರೆ ಕಷ್ಟ. ಯಾರು ದೇವರು ಅಲ್ಲ ಅವ್ರು, ಅವರೆಲ್ಲ ಮನುಷ್ಯರು ಮನುಷ್ಯರಾಗಿ ನೋಡ್ಲಿಕ್ಕೆ ಸಾಧ್ಯ ಆದರೆ, ಮನುಷ್ಯರಾಗಿ ಕಾಣ್ಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಗೆ ಎಂತೆಂಥ ಮಾಡಲ್ಗಳು ಇದೆಯಲ್ಲ, ನಮ್ಮ ಎದುರುಗಡೆನೇ ಇದೆಯಲ್ಲ. ಇಲ್ಲೇ ಈ ದೇಶದ ಪ್ರಧಾನಿ ನಮಗೊಂದು ಮಾಡಲ್ ಇಲ್ವಾ? ಹೋಗ್ಲಿ, ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಮಾಡಲ್ ಇದೆಯಲ್ಲ, ನಮ್ಮ ಎದುರುಗಡೆ ಇದಾರಲ್ರಿ. ಅವ್ರು ನಿನ್ನೆ ನಾನು ಹೇಳೋದು ಕೇಳಿದೆ, ಚೆನ್ನಾಗಿ ಓದಿದ್ರೆ CM ಆಗಬಹುದು ಅಂತ ಅವ್ರು ಹೇಳಿದ್ದಾರೆ. CM ಅವರು ನಿನ್ನೆ ಪೇಪರ್ನಾಗ ಏನೋ ನೋಡೆ. ಅಂದರೆ ಓದು, ಪ್ರಯತ್ನ, ಶಿಕ್ಷಣ ಇದೆಯಲ್ಲ, ಅದು ಮನುಷ್ಯನನ್ನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಮನುಷ್ಯನನ್ನಾಗಿ ಮಾಡ್ಲಿಕ್ಕೂ ಸಾಧ್ಯ ಅಂತ. ಹಾಗಾಗಿ ಮನುಷ್ಯರಾಗೋದು ಬಹಳ ಮುಖ್ಯ ಅಂತ ಅನಿಸ್ತದೆ ಒಮ್ಮೊಮ್ಮೆ. ಯಾವುದಾಗಲ್ಲ ತಾವು ಆಗಿ ತೋರಿಸಿದ್ದೀರ. ಆಗಿ ತೋರಿಸೋದು ಅಂತಂದ್ರೆ ನೋಡಿ, ಅದೇ ನಮ್ಮ ಬಹಳ ಜನಗಳಲ್ಲಿ, ನಮ್ಮ ವಿದ್ಯಾರ್ಥಿಗಳು ಅಥವಾ ನೀವು ಹೇಳಿದ್ರಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಗಳು ಈ ಥರದ್ದೆಲ್ಲ ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನಗಳು ಇದ್ದೇ ಇರ್ತೀವಿ ಸಹಜವಾಗಿ ಎಲ್ಲರಿಗೂ. ಆಮೇಲೆ ನೋಡಿ, ಉತ್ತರ ಕರ್ನಾಟಕ ಹೋಲಿಸೋ ದಕ್ಷಿಣ ಕರ್ನಾಟಕದ ಜನಗಳ ಮನಸ್ಥಿತಿಗೂ ಮತ್ತು ಉತ್ತರ ಕರ್ನಾಟಕ ಜನಗಳ ಮನಸ್ಥಿತಿಗೂ ಮತ್ತು ದಕ್ಷಿಣ ಕರ್ನಾಟಕ ಜನಜೀವನದ ಪರಿಸ್ಥಿತಿಗೂ ಉತ್ತರ ಕರ್ನಾಟಕ ಜನಜೀವನ ಪರಿಸ್ಥಿತಿಗೂ ಮತ್ತು ದಕ್ಷಿಣ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಪರಿಸ್ಥಿತಿಗೂ ಉತ್ತರ ಕರ್ನಾಟಕ ಆರ್ಥಿಕ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ. ಆಮೇಲೆ ಬದಲಾವಣೆ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ವ್ಯತ್ಯಾಸಗಳು. ನಾನು ಎರಡೂ ಕರ್ನಾಟಕನೂ ನೋಡಿದ್ದೀನಿ. ಸೊ ಆ ಥರದ್ದೆಲ್ಲ ನೋಡಿದಾಗ ಸಹಜವಾಗಿ ಹಿಂದುಳಿದ ಭಾಗದಲ್ಲಿ ಇದ್ದಂಥವರಿಗೆ ಒಂದಷ್ಟು ಶಿಕ್ಷಣದ ಕೊರತೆ ಇದೆ ಅನ್ನುವಂಥದ್ದು ಅಥವಾ ಅನುಕೂಲತೆ ಕೊರತೆ ಇದೆ ಅನ್ನುವಂಥದ್ದು. ಸೊ ಆ ಥರದ್ದೆಲ್ಲ ಇದ್ದಾಗ ಸಹಜವಾಗಿ ಎಲ್ಲಿ ಶಿಕ್ಷಣ ಕಮ್ಮಿ ಇರ್ತದಲ್ಲ ಅಲ್ಲಿ ಈ ಥರದ ನಂಬಿಕೆಗಳೆಲ್ಲ ಜಾಸ್ತಿ ಆಗ್ತದೆ. ಈ ದೇವರ ಬಗ್ಗೆ, ಧರ್ಮಗಳ ಬಗ್ಗೆ. ಅಂದರೆ ಮನುಷ್ಯನಿಗೆ ತನ್ನ ಮೇಲೆ ಇರತಕ್ಕಂಥ ಆತ್ಮವಿಶ್ವಾಸ ಕಮ್ಮಿಯಾಗಿ ತನ್ನಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡವನು ಸಹಜವಾಗಿ ಇಲ್ಲದೇ ಇರುವ ಶಕ್ತಿ ಮೇಲೇನೋ ಅಥವಾ ದೇವರುಗಳ ಮೇಲೇನೋ ಅದನ್ನು ಹೇರ್ಕೊಂಡು ತನ್ನನ್ನು ತಾನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದು ನೀವು ಹೇಳ್ದಂಗೆ ಸಕ್ಸಸ್ ಆಗಬಹುದು, ಆಗದೇ ಇರ್ಬೋದು. ಆದರೆ ತನ್ನನ್ನು ತಾನು ನಂಬಿ ಪ್ರಯತ್ನ ಮಾಡಿ ಸೋತರು ಅದೊಂದು ಒಳ್ಳೆಯ ಸೋಲೆ ನನ್ನ ಪ್ರಕಾರ. ನೀವು ಕಾಂಪಿಟೇಟಿವ್ ಭಾಳ ಜನ ಬರೀತಾರೆ ನೋಡ್ರಿ. ಕಾಂಪಿಟೇಟಿವ್ ಬರಲಿಕ್ಕೆ ಎಷ್ಟು ಪೋಸ್ಟ್ ಇರ್ತಾ ಅಷ್ಟು ಸಿಗ್ತದೆ ರೀ. ಎಲ್ಲರಿಗೂ IAS ಮಾಡ್ಲಿಕ್ಕಾಗತ್ತಾ, ಎಲ್ಲರಿಗೂ KS ಮಾಡ್ಲಿಕ್ಕಾಗತ್ತಾ, ಅಥವಾ ಎಲ್ಲರಿಗೂ ಚಾನಲ್ಗಳು ನ್ಯೂಸ್ ರೀಡರ್ ಮಾಡೋಕ್ಕಾಗತ್ತಾ, ಅಥವಾ ಎಲ್ಲ ಚಾನಲ್ ಪತ್ರಿಕೆಗಳಿಗೆ ಎಲ್ಲರನ್ನೂ ಸಂಪಾದಕರೇ ಮಾಡೋಕ್ಕಾಗತ್ತಾ? ಆಗೋದಿಲ್ಲ, ಹಾಗೆಲ್ಲ ಇರೋದಿಲ್ಲ ಅದು. ಸೊ ಅವ್ರವ್ರ ಆಯ್ಕೆಗಳದು. ಯಾವ ಆಯ್ಕೆಯನ್ನು ಇಟ್ಕೊಂಡು ಏನು ಪ್ರಯತ್ನ ಮಾಡ್ತಾನೋ ಅದನ್ನು ಆಗ್ತಾನೆ ಅಲ್ವ. ಆಯ್ಕೆ ನಮ್ಮ ಮುಂದಿದೆಯಲ್ಲ, ಬಟ್ ಪ್ರಯತ್ನ ನಾವು ಮಾಡಬೇಕು ಅನ್ನೋದು. ಅದೇ ನಾನು ಹೇಳೋ, ಸ್ವಂತ ಸಾಯದೆ ಸ್ವರ್ಗ ಸಿಗೋದಿಲ್ಲ. ಅಥವಾ ಕೃಷ್ಣನ ಮಾತಿನಲ್ಲಿ ನಿಷ್ಕಾಮ ಕರ್ಮ ಬಹಳ ಮುಖ್ಯ. ಬಸವಣ್ಣನ ಮಾತಿನಲ್ಲಿ ಅಥವಾ ಶರಣರ ಮಾತಿನಲ್ಲಿ ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ ಬಸವಣ್ಣದು, ಕಾಯಕವೇ ಕೈಲಾಸ ಅನ್ನೋದು ನುಲಿಯ ಚಂದಯ್ಯನ ವಾಕ್ಯ. ಅದು ಅಂದರೆ ಶರಣರ ಮಾತಲ್ಲಿ ಹೇಳೋದಾದರೆ ಆ ಶ್ರಮನೂ ಬಹಳ ಮುಖ್ಯ ಅನ್ನುವಂಥದ್ದು. ಬಟ್ ಅದಕ್ಕೆ ಬೇಕಾದ ಅನುಕೂಲಗಳು ಬೇಕು ಅನ್ನುವಂಥದ್ದು, ಅದನ್ನು ನಮ್ಮ ಆಡಳಿತ ವ್ಯವಸ್ಥೆ ಮಾಡಬೇಕು ಅನ್ನೋವಂಥದ್ದು ನಿಜ. ಅದಕ್ಕೆ ನಾವೆಲ್ಲ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು. ಎಸ್, ತಾವು ದಕ್ಷತೆಗೆ, ಪ್ರಾಮಾಣಿಕತೆಗೆ ಸಂಗಮೇಶ್ ಉಪಾಸಿಯವರು ಬಹಳಷ್ಟು ಪ್ರಸಿದ್ಧರು. 26 ಒಂದು ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಅನ್ನ ಹೊಂದಿದ್ರಿ. ಹಾಗಾದ್ರೆ ದಕ್ಷತೆಗೆ, ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿ ಬಂತು ಅಂತ ಹೇಳಿ, ಒಂದು ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಹೋದ್ರೆ ಆ ಇಲಾಖೆ ಪ್ರಗತಿಯನ್ನ ಕಾಣುತ್ತೆ, ಆ ಒಂದು ತಾಲೂಕು ಪ್ರಗತಿಯನ್ನ ಕಾಣುತ್ತೆ. ಆದ್ರೆ ಪದೇ ಟ್ರಾನ್ಸ್ಫರ್ ಅಂತಹ ಒಂದು ವ್ಯವಸ್ಥೆ ಬಂದಾಗ
ಹಾಗಾಗಿ ಪ್ರಾಮಾಣಿಕತೆಗೆ ಎಲ್ಲಿ ಬಂತು ಬೆಲೆ ಅಂತ 26 ಬೇರೆ ತಾವು. ಅದು ಸಹಜ ನೋಡಿ. ಹಾಗೆ ನೋಡಿದ್ರೆ ನಾನು ಈಗಲೂ ವೇಟಿಂಗ್ ಫಾರ್ ಪೋಸ್ಟಿಂಗ್ಗೆ ಇದ್ದೀನಿ ನಿಮಗೆ. ನೋಡಿ ಏನಾಗುತ್ತೆ, ದಕ್ಷತೆ ಪ್ರಾಮಾಣಿಕತೆ, ನಾನು ತುಂಬ ದೊಡ್ಡ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳೋಕೊಳ್ಳೋದು ಅಂತಲ್ಲ, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಾನು ನನ್ನದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಬೆಳೆದು ಬಂದಿದ್ದೀನಿ. ಬಟ್ ಕನಿಷ್ಠ ಸಾಮಾಜಿಕ ಕಾಳಜಿ ಇದೆ. ಈ ದೇಶದಲ್ಲಿ, ಈ ನಾಡಿನಲ್ಲಿ ತುಳಿತಕ್ಕೊಳಗಾದಂಥವ್ರಿದ್ದಾರೆ, ಜಾತಿಯಿಂದ ವಂಚಿತರಾದಂಥವ್ರಿದ್ದಾರೆ, ಸಾಮಾಜಿಕ ವಂಚಿತರಾದಂಥವ್ರು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಎಲ್ಲ ವಂಚಿತರಾದವರ ಪ್ರತಿನಿಧಿಗಳಾಗಿ ನಮ್ಮಂಥವ್ರು ಎಲ್ಲೋ ಒಂದು ಹಳ್ಳಿಯಿಂದ ಮೂಲೆಯಿಂದ ಎದ್ದು ಬಂದಿರ್ತೀವಿ. ನಮಗೆ ಆ ಸಮಾಜದ ಕನಿಷ್ಠ ಕಾಳಜಿ ಇಲ್ಲದೆ ಹೋದರೆ ಮತ್ತು ನಾವು ಎದಕ್ಕೆ ಆಗ್ಬೇಕು ಹೇಳಿ ಅಂತ ನನಗೆ ಹಂಗೆ ಅನಿಸುತ್ತೆ. ನಾನು 16 ಇಲಾಖೆಗಳು, ಈಗಿರೋದು 14ನೇ ಇಲಾಖೆ, ಇನ್ನೆಷ್ಟು 15ನೇ ಇಲಾಖೆಗೆ ಹೋಗ್ತಾ ಇದ್ದೀನಿ. ಆದರೆ ಏನಾಗುತ್ತೆ, ಈ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಇದ್ದಾವೆ. ಕೆಲವು ಸಂದರ್ಭ ನಾವು ಒಳ್ಳೆ ಕೆಲಸ ಮಾಡೋದು ಕೆಲವ್ರಿಗೆ ಹಿತ ಆಗ್ತದೆ, ಇನ್ನು ಕೆಲವ್ರಿಗೆ ಹಿತ ಆಗೋದಿಲ್ಲ. ಸಹಜವಾಗಿ ವ್ಯವಸ್ಥೆಯಲ್ಲಿ ಎಲ್ಲವೂ ಇದೆಯಲ್ಲ, ಎಲ್ಲ ಲೋಪದೋಷಗಳಿದೆ. ಆ ಎಲ್ಲ ಲೋಪದೋಷಗಳು ನೋಡ್ಕೊಂಡು ಕೂಡುವ ಮನಸ್ಥಿತಿ ನಾನಲ್ಲ. ನಾನು ನಾಟಕದಿಂದ ಬಂದಂಥವನು, ಅದರಲ್ಲೂ ವಿಶೇಷವಾಗಿ ಸಮುದಾಯದಲ್ಲಿ ಬಂದಂಥವನು. ಖಾಸಗೀಕರಣದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ನಾಟಕ ಬರೋದು, ಹರಿದೋ, ನಾಟಕ ಮಾಡೋ, ಎಲ್ಲ ಚಳುವಳಿಗಳು ಮಾಡೋ, ಚಳುವಳಿ ಭಾಗವಾಗಿ ಇದ್ದು ಬಂದಂಥವು ನಾನು. ಸೊ ನಾನೊಬ್ಬ ಕೂಲಿ ಕಾರ್ಮಿಕನ ಮಗನೇ. ಸೊ ಆ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಈಗಿರುವ ಎಲ್ಲ ಅನುಕೂಲಗಳು ನೋಡಿದ ತಕ್ಷಣ ಮರಳಾಗುವಂಥದ್ದು ಅಥವಾ ದುಡ್ಡುಗಳು ಸಿಗ್ತದೆ ಅಂತ ತಕ್ಷಣ ಬಾಚಿಕೊಳ್ಳುವಂಥದ್ದು, ಆ ಥರದ ಮನಸ್ಥಿತಿ ಏನೂ ಇಲ್ಲ ನನಗೆ. ಆ ಥರದ್ದು ಇಲ್ಲ. ಅಂದರೆ ನೋಡಿ, ನನಗೆ ಬುದ್ಧ ಅದಕ್ಕೆ ನನಗೆ ಭಾಳ ಇಷ್ಟ ಆಗುವಂಥ, ಬಸವ ಭಾಳ ಇಷ್ಟ ಆಗ. ಆಸೆಯೇ ದುಃಖಕ್ಕೆ ಮೂಲ, ಆಸೆಯ ನಾಶವೇ ಸಂತೋಷದ ಮೂಲ, ಆಸೆಯನ್ನು ಹೋಗಲಾಡಿಸೋದಕ್ಕೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಬುದ್ಧ. ಅದನ್ನೇ ಬಸವಣ್ಣ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರು ಹಲಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅನ್ನೋದಿದೆಯಲ್ಲ. ಸೊ ಇದು ಯಾಕೆ ನಮ್ಮನ್ನು ನಮ್ಮವನಾಗಿರೋದಕ್ಕೆ, ನಾನಾಗಿರೋದಕ್ಕೆ, ನಾನು ಮನುಷ್ಯನಾಗಿರೋದಕ್ಕೆ ಈ ಥರದ ತತ್ವಗಳು, ಫಿಲಾಸಫಿಗಳು ಮತ್ತು ನನ್ನ ಆಶ್ರಮವಾಸ, ನನ್ನ ಬೀದಿಯ ಜೀವನ ಇವೆಲ್ಲವೂ ಕಾರಣ ಇದೆ. ಸೊ ಈ ಎಲ್ಲ ಕಾರಣಗಳ ಮಧ್ಯೆ ನೀವು ಆಗಲೇ ಕೇಳಿದ್ರಿ, ನೀವು ಯಾವ ಇಲಾಖೆ ಏನೇನು ಮಾಡಿದ್ರಿ. ನನಗೆ ನೋಡಿ, ನಾನು ಒಂದಷ್ಟು ಇಲಾಖೆಗೆ ಇದು 14, ಈಗ 15 ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ 14 ನನಗೆ ಈ ಭಾಳ ಖುಷಿ ಕೊಟ್ಟಿರೋದು ಅಂದರೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿಲಿ ನಾನು CEO ಇದ್ದೆ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ. ಈ ರೈತರಿಗೆ ನಾವು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಿಲ್ಕ್ ಇನ್ಸೆಂಟಿವ್ಸು, ಪ್ರೋತ್ಸಾಹಧನ ಹಾಲಿಗೆ ಕೊಡುವಂಥ ಒಂದು ಪದ್ಧತಿ ಬಂತದು KMF ಮೂಲಕ. ಅವ್ರು ಸುಮಾರು ಒಂದು 2,000 ಕೋಟಿ ಕೊಡ್ತಿದ್ರು. ಸೊ ಆ 2,000 ಕೋಟಿಲಿ 1,000 ಕೋಟಿ ರೈತರಿಗೆ ಮುಟ್ತಾನೆ ಇರಲಿಲ್ಲ ಆವಾಗ. ನಾನಲ್ಲಿದ್ದಾಗ ನಮ್ಗೆ ಗೊತ್ತಾಗಿರೋದು. ಹರ್ಷ ಗುಪ್ತಾ ವಾಸ್ ದಿ ಸೆಕ್ರೆಟ್ರಿ, ನಾಯ್ಕ್ ವಾಸ್ ದಿ ಕಮಿಷನರ್, ನಾನಲ್ಲಿ CEO. ಸೊ ನಮಗೆ ಕಂಪ್ಲೇಂಟ್ಗಳು ಬಂದಾಗ ಗೊತ್ತಾಗಿರೋದು ಏನು ಅಂದರೆ, ನಾವು 5 ತಿಂಗಳು ಪ್ರೋತ್ಸಾಹಧನ ಬಿಡುಗಡೆ ಮಾಡಿದ್ರೆ ಅಲ್ಲಿ ಕೊಡೋದೇ 3 ತಿಂಗಳದು 2 ತಿಂಗಳದು ಅವರು ಯಾರೋ ಕೊಡ್ತಾ ಇರಲಿಲ್ಲ ಅಂತ. ಸೊ ಅವಾಗ ನಮಗೆ ಗೊತ್ತಾಗಿರೋದು ಅಂದರೆ, ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ. ಈ ಖಜಾನೆ 2 ಬಂದಿದೆ, ಎಲ್ಲವೂ ಆನ್ಲೈನ್ ಆಗಿದೆ, DBT ಆಗಿದೆ, ಹೋಗ್ತಾ ಇದೆ. ಈ 10 ವರ್ಷ ಹಿಂದುಗಡೆನೇ ಇಲ್ಲದೇ ಇದ್ದಾಗಲೇ ಈ ರಾಜ್ಯದ ಈಗ 25 ಲಕ್ಷ ರೈತಾಪಿ ಜನಗಳು ಏನೋ ಇದ್ದಾರೆ, 1 ಲಕ್ಷ ಲೀಟ್ರ್ ಹಾಲು ಬರ್ತಾ ಇದೆ. ನಾನಿದ್ದಾಗ 75 ಲಕ್ಷ ಲೀಟ್ರ್ ಇತ್ತು ಅವಾಗ ದಿನದ ಹಾಲಿನ ಇದು. ಸೊ ಆ ಟೈಮ್ನಲ್ಲಿ ನಾನು ಎಲ್ಲ ರೈತರಿಗೆ, ಇವತ್ತು ಯಾರ ರೈತರ ಅಕೌಂಟಿಗೆ ಹೋಗ್ತಿದೆ ಮಿಲ್ಕ್ ಇನ್ಸೆಂಟಿವ್ಸು, ಅವರು ನೇರವಾಗಿ ಅವರ ಖಾತೆಗೆ, ಅದು ನಾನು ಅವಾಗ ಮಾಡಿರುವಂಥದ್ದು. 1-2 ವರ್ಷ ಶ್ರಮಪಟ್ಟು ಮಾಡಿದ್ದು ನನಗೆ ಭಾಳ ಖುಷಿ ಅನಿಸಿರುವಂಥದ್ದು. ಆಮೇಲೆ ಯಾದಗಿರಿಗೆ ಮುನ್ಸಿಪಲ್ಗೆ ನಾನು ಕಮಿಷನರ್ ಆಗಿ ಹೋದಾಗೂ ಅಲ್ಲಿ ಭಾಳಷ್ಟು ಒಂದಷ್ಟು ಏನಂತೀರಿ, ಜನಗಳಿಗೆ ಹತ್ತಿರವಾಗಿ ಇರತಕ್ಕಂಥ ಕೆಲಸ ಮಾಡಿದ್ದೀನಿ. ನನಗೆ ನನ್ನದೇ ಆದ ಲಿಮಿಟೇಷನಲ್ಲಿ ಪೋಸ್ಟ್ ಸಿಕ್ಕಿರೋ ಏನು ಸಿಕ್ಕಿದೆಯೋ ಅದನ್ನು ಭಾಳ ಪ್ರಾಮಾಣಿಕವಾಗಿ ಏನಂತೀರಿ, ಗೌರ್ಮೆಂಟ್ ಲ್ಯಾಂಡ್ ಒತ್ತುವರಿ ತೆರವು ಮಾಡೋದಾಗಿರ್ಬೋದು, ಇನ್ನೇನೋ ಲ್ಯಾಂಡ್ಗಳ ತೆರವು ಮಾಡೋದಾಗಿರ್ಬೋದು, ಆ ಥರದ್ದು ಮಾಡುವಂಥದ್ದು, ಅಥವಾ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡುವಂಥದ್ದು, ಕಾರ್ಮಿಕರಿಗೆ ಏನಾರು ಹೆಲ್ಪ್ ಮಾಡುವಂಥದ್ದು, ಈ ಸಫಾಯಿ ನಮ್ಮ ಕಸ ಗುಡಿಸೋರಿಗೆ ಮನೆಗಳು ಕಟ್ಟಿಕೊಡುವಂಥದ್ದು, ಈ ಥರದ್ದು ಅಲ್ಲಿನೂ ನಾನು ಮಾಡಿದೆ. ಆಮೇಲೆ ಕೊಪ್ಪಳ ಅಥಾರಿಟಿ ಕಮಿಷನರ್ ಆಗಿದ್ದಾಗೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದೆ. ಆಮೇಲೆ ನಾನು ಜಾಯಿಂಟ್ ಕಮಿಷನರ್ GST ಇದ್ದೆ ನಮ್ಮ ಗುಲ್ಬರ್ಗ ಡಿವಿಷನ್ನಲ್ಲಿ. ಆ ಥರ ಇದ್ದಾಗ ಅಲ್ಲಿ ಸುಮಾರು 124 ಕೋಟಿ ಗೌರ್ಮೆಂಟ್ ದುಡ್ಡು ಬೋಗಸ್ ಬಿಲ್ಗಳ ಮೂಲಕ ಹೋಗಿತ್ತು. ಅದನ್ನು ನಾನು ಫಸ್ಟು ಗುರುತಿಸಿ ಅದನ್ನು ಸರ್ಕಾರಕ್ಕೆ ವರದಿ ಮಾಡಿದೆ. ಮತ್ತು ಅದರಿಂದ ಟ್ರಾನ್ಸ್ಫರ್ಗಳಾಗ್ತವೆ, ಅದೆಲ್ಲ ಬೇರೆ ವಿಷಯ. ನಾನು ಏನರ ಅಟೆಂಡ್ ಮಾಡ್ತೀನಿ. ಯಾದಗಿರಿಯಲ್ಲಿ ಕಮಿಷನರ್ ಇದ್ದೆ, ಗೌರ್ಮೆಂಟ್ ಲ್ಯಾಂಡ್ ಹೊಡ್ಕೊಂಡಿದ್ರು ಒಂದು 5-10 ಕೋಟಿದು, ಅದಕ್ಕೆ ಅಟೆಂಡ್ ಮಾಡಿದೆ, ನಾನು ಟ್ರಾನ್ಸ್ಫರ್ ಆಯಿತು. ಆಮೇಲೆ ಅಲ್ಲಿ 1221 ಇಲ್ಲಿಗಲ್ ಖಾತೆಗಳು ರದ್ದು ಮಾಡಿದ್ದೆ ನಾನು ಯಾದಗಿರಿ. ಅದು ಭಾಳ ನನಗೆ ಖುಷಿ. ನೋಡಿ ಪಾಪ ಬಡವರು ಯಾರ್ದು ಏನಾಗಿದೆ ನೋಡಿ, ಭೂಗಳರ ಸಂಖ್ಯೆ ಜಾಸ್ತಿ ಆಗಿದೆ. ಯಾರ್ದು ಸಂಗಪ್ಪ ಒಂದು ಹೋಗಿ ನಿಂಗಪ್ಪಗೆ, ನಿಂಗಪ್ಪ ಹೋಗಿ ಮಂಗಪ್ಪಗೆ ಮಾಡುವಂಥ ವ್ಯವಸ್ಥೆ ಆಗಿದೆ. ನಾನು ಆ್ಯಕ್ಚುಲಿ ನೋಡಿ 2017 ಈ ಖಾತೆ ಈಗಾಗಿದೆ,
ನೀವೆಲ್ಲ ಗಮನಿಸಿರ್ಬೋದು ಈ ಖಾತಾ ಕಂಪಲ್ಸರಿ ಅಂತ. ನಾನು 2017ರಲ್ಲಿ ಅಲ್ಲಿ ಫಸ್ಟ್ ಈ ಖಾತಾ ಕಂಪಲ್ಸರಿ ಮಾಡಿದ್ದೆ, ನಾನು ಮ್ಯಾನ್ಯುವಲ್ ಸ್ಟಾಪ್ ಮಾಡಿದ್ದೆ ನಾನು. ಯಾಕಂದ್ರೆ ಅಲ್ಲಿ ಒಂದು ಬೋಗಸ್ಗಳಾಗಿತ್ತು, ಆ ಬೋಗಸ್ ಆಗಿದ್ದು ಗಮನಕ್ಕೆ ಬಂದಿತ್ತು. ಇದು ಈ ಥರ ಆದರೆ ಇನ್ಯಾರ್ದೋ ಆ ಪ್ರಾಪರ್ಟಿ ಇನ್ಯಾರ್ದೋ ಮನೆ ಇನ್ಯಾರಿಗೂ ಹೋಗಿಬಿಡ್ತದೆ ಅಂತ. ಸ್ವಲ್ಪ ಭಾಳ ಬಡವ್ರು ಏನಾಗ್ತದೆ ನೋಡಿ, ಒಂದು ಮನೆ ಕಟ್ಕೊಳ್ಳೋದು ಭಾಳ ಕಷ್ಟದ್ದು, ಒಂದು ಸೈಟ್ ತೊಗೊಳೋದು ಭಾಳ ಕಷ್ಟದ್ದು. ಮನೆ ಇದ್ದವ್ರಿಗೆ ಬಿಡಿ, ಇದ್ದವ್ರು 1-10 ಮನೆ ತೊಗೊಳ್ತಾರೆ, ಎಲ್ಲವೂ ಸರಿಯೇ. ಇಲ್ಲದೆ ಇದ್ದವ್ರು ಮನೆ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ ಅಂತ. ಸೊ ಆ ಥರ ಒಂದು ಮಾಡಿದವನಿಗೆ ಆ ಥರ ವಂಚನೆ ಆದಾಗ ಪಾಪ ಅವ್ರು ಎಲ್ಲಿ ಹೋಗಬೇಕು, ಇಡೀ ಕುಟುಂಬನೇ ಬೀದಿಗೆ ಬರ್ತದೆ. ಸೊ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾನು ಒಂದಷ್ಟು ಅಲ್ಲಿ ಆ್ಯಕ್ಷನ್ ಮಾಡಿದೆ. ಆಮೇಲೆ ಇಲ್ಲಿ ನಮ್ಮ ಕಾರ್ಮಿಕ ಇಲಾಖೆ, ನಾನು ಜಾಯಿಂಟ್ ಸೆಕ್ರೆಟರಿ ಬಂದು ಒಂದು ವರ್ಷದಲ್ಲಿ ಅಲ್ಲಿ 55 ಲಕ್ಷ ಕಾರ್ಡುಗಳಿತ್ತು, ಕಾರ್ಮಿಕ ಕಾರ್ಡ್ಗಳು, ಮ್ಯಾಕ್ಸಿಮಮ್ ಬೋಗಸ್ ಕಾರ್ಡ್ಗಳಿತ್ತು. ಒಂದೇ ಒಂದು ವರ್ಷದಲ್ಲಿ 25 ಲಕ್ಷ ಕಾರ್ಡ್ಗಳು ಮೈನಸ್ ಆಗುವಂಗೆ ಮಾನ್ಯ ಸಚಿವರು, ನಮ್ಮ ಸೆಕ್ರೆಟರಿ ಅವರೆಲ್ಲರ ಸಹಕಾರದಲ್ಲಿ 25 ಲಕ್ಷ ಬೋಗಸ್ ಕಾರ್ಡ್ ರದ್ದು ಮಾಡಿಸಿದ್ವಿ. ಅಂದರೆ ಹೆಚ್ಚು ಕಮ್ಮಿ ನಿಮ್ಗೆ 2,000 ಕೋಟಿ ವರ್ಷಕ್ಕೆ ಖರ್ಚಾದ್ರೆ 1,000 ಕೋಟಿ ಉಳಿತಾಯ. ಅಂದರೆ ನಾವು ಮಾಡೋ ಕೆಲಸಗಳು ಒಳ್ಳೆಯ ಕೆಲಸಗಳು ನಾವೆಲ್ಲಿದ್ದರೂ ಮಾಡ್ಬೋದು ಅನ್ನುವಂಥದ್ದು. ಮನಸ್ಸು ಮಾಡಿದ್ರೆ ಅದೆಲ್ಲವೂ ಸಾಧ್ಯ ಇದೆ. ಬಟ್ ನಾವು ಏನೋ ದೊಡ್ಡ ಆಫೀಸರ್ ಆದೀವಿ, ನಾವು KS ಆಫೀಸರ್ ಆದೀವಿ, ನಾವು IAS ಆಫೀಸರ್ ಆದೀವಿ, ನಾವು ಅಲ್ಲಿ ಅಷ್ಟು ರೊಕ್ಕ ಕೊಟ್ವಿ, ನಾವು ಇಲ್ಲಿ ಇಟ್ಟು ರೊಕ್ಕ ಕೊಟ್ವಿ, ನಾವು ಅದಕ್ಕೆ ಖರ್ಚು ಮಾಡಿದ್ವಿ, ಇದಕ್ಕೆ ಖರ್ಚು ಮಾಡಿದ್ವಿ ಅಂತೇಳಿ ನಾವು ದುಡ್ಡು ಮಾಡೋದಕ್ಕೆ ಬೆನ್ನು ಹತ್ತಿ ಬಿಟ್ಟರೆ ಮತ್ತಿನ್ನು ಕೆಲಸ ಮಾಡೋರು ಯಾರವ? ಈಗ ಏನಾಗುತ್ತೆ, ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ರಾಜಕಾರಣಿಗಳು ಮಾತಾಡ್ತಾರೆ, ಅಧಿಕಾರಿಗಳು ಮಾತಾಡ್ತಾರೆ, ಸಮಾಜದಲ್ಲಿರೋ ಎಲ್ಲರೂ ಮಾತಾಡ್ತಾರೆ, ಆದರೆ ನಿಯಂತ್ರಣ ಮಾಡೋರು ಯಾರು? ಅದು ಬೇಕಲ್ಲ. ನಾವು ಬರೀ ಮಾತಾಡ್ತೀವಿ, ಆದ್ರೆ ಮಾಡೋರು ಬೇಕಲ್ಲ. ನನಗೆ ಹಾಗೆ ಅನಿಸುತ್ತೆ. ಹೌದು, ನಾವೆಲ್ಲವೂ ಮಾತಾಡ್ತೀವಿ, ಹಾಗಾದ್ರೆ ಕೆಲಸ ಮಾಡೋರು ಯಾರು? ರಿಸ್ಕ್ ತೊಗೊಳ್ಳೋರು ಯಾರು? ನನಗೂ ಸಾಕಷ್ಟು ರಿಸ್ಕ್ ಆಗಿದೆ. ನಾನು ಅಲ್ಲಿ ಯಾದಗಿರಿ ಕಮಿಷನರ್ ಆಗಿದ್ದಾಗ ನನಗೆ ಥ್ರೆಟ್ನಿಂಗ್ ಎಲ್ಲ ಆಗಿದೆ ನನಗೆ. ನಾನು ಪೊಲೀಸ್ ಪ್ರೊಟೆಕ್ಷನಲ್ಲೆಲ್ಲ ಇದ್ದೆ, ಅಲ್ಲಿ 6 ತಿಂಗಳು ಪೊಲೀಸ್ ಪ್ರೊಟೆಕ್ಷನಲ್ಲಿದ್ದೆ. ಇವೆಲ್ಲ ಆಗ್ತವೆ. ರೌಡಿಸಮ್ ಇದೆ, ಅಥವಾ ಏನದು ರೌಡಿ ಶೀಟರ್ಸ್ ಇದ್ದಾರೆ. ಅಲ್ಲಿದ್ದಾಗ 8 ಜನ ರೌಡಿ ಶೀಟರ್ಸ್ ಇದ್ದಾರೆ ನನಗೆ, ಕೌನ್ಸಿಲರ್ಸು. ಓಕೆ, ಈಗ ಒಂದು ಅಧಿಕಾರಿ ಆಗಲಿ, ಒಬ್ಬ ಹೋರಾಟಗಾರ ಆಗಲಿ, ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ, ಪ್ರಾಂಪ್ಟ್ ವರ್ಕ್ ಅಂತ ಬಂದಾಗ ಆ ಮನುಷ್ಯನಿಗೆ ಕೊಲೆ ಬೆದರಿಕೆ ಅಂತ ಇದ್ದದ್ದೇ. ಹಾಗಾಗಿ ಸಂಗಮೇಶ್ ಉಪಾಸಿ ಅವರಿಗೆ ಯಾವತ್ತಾದ್ರೂ ಕೊಲೆ ಬೆದರಿಕೆ, ಜೀವಕ್ಕೆ ಭಯ ಆಗುವಂತ ದಾಳಿ ಭಾಳ ಆಗ್ಯಾವ ನನಗೆ. ದಾಳಿ ಭಾಳ ಆಗಿದೆ. ನಾನು ಯಾದಗಿರಿ ಕಮಿಷನರ್ ಇದ್ದಾಗ ನನ್ನ ಆಫೀಸಿಗೆ ದಾಳಿ ಆಗ್ಯಾವ, ನಾನು ವಿಸಿಟ್ಗೆ ಹೋದಾಗ ದಾಳಿ ಆಗ್ಯದ. ನಾನು ಎಲೆಕ್ಷನ್ ಮಾಡಿದ್ದೆ, ನಾನು ಇದಕ್ಕೆ ಅಬ್ಸರ್ವರ್ ಆಗಿ ಬಾಗಲಕೋಟ್ನಲ್ಲಿ ZPTP. ನನ್ನ ಗಾಡಿ ಮೇಲೆ ದಾಳಿ ಮಾಡಿದ್ರು. ಮತ್ತು ಡಿಪಾರ್ಟ್ಮೆಂಟ್ನವ್ರು ಪೊಲೀಸ್ 6 ಜನ ಗನ್ಮ್ಯಾನ್ ಕೊಟ್ಟು ನನ್ನ ಸ್ಪೆಷಲ್ ಪ್ರೊಟೆಕ್ಷನ್ ಕೊಟ್ಟರು. ಯಾದಗಿರಿಯಲ್ಲಿ ಆಗಿದೆ. ಮೊನ್ನೆ ಹೋದಾಗ ಮತ್ತೆ 2ನೇ ಬಾರಿ ಯಾದಗಿರಿಗೆ ಹೋಗಿದ್ದೆ, ಅಲ್ಲಿನೂ ಆಗಿ ಇರ್ತವೆ ಇವರೇ. ನಾನು ಈ ದೇವರುಗಳಿಗೂ ಎಚ್ಚರಿಕೆ ಬರೆದಾಗ ನನಗೆ ಥ್ರೆಟ್ನಿಂಗ್ ಇತ್ತು. ದೇವರುಗಳಿಗೂ ಎಚ್ಚರಿಕೆ ಅತ್ಯಂತ ಸೂಕ್ಷ್ಮ ನಾಟಕ ನಂದದು, ಬರೀ ಕೆಲಸ ಅಲ್ಲ. ನಾನು ಬರಹ ಈ ಥರದ್ದು ಇದೆ. ನಾನು ಈ ದೇವ್ರ ಧರ್ಮ ನಂಬದೇ ಇರ್ತಕ್ಕಂಥವನು. ಸಹಜವಾಗಿ ಆ ಥರದ್ದು ಬರೆದಾಗ ನನಗೆ ನೋಡಿ, ದೇವರುಗಳಿಗೆ 21 ವರ್ಷದ ಹಿಂದೆ ನಾನು ಅದನ್ನು ಕಾನ್ಸೆಪ್ಟು ಯಾವಾಗ ಹೇಳಿ, ನಮ್ಮ ಇವರಿದ್ದರು ನೀನಾಸಂನಲ್ಲಿ ಒಂದು ನಾಟಕ ರಚನಾ ಶಿಬಿರದಲ್ಲಿ ಹುಟ್ಕೊಂಡಿರೋದು. ಈಗ ನಮ್ಮ ಇವರು ಅಧ್ಯಕ್ಷರಿದ್ದಾರೆ ಸಾಹಿತ್ಯ ಅಕಾಡೆಮಿಯ, ಮುಕುಂದರಾಜರು. ನಾವೆಲ್ಲ ಅವಾಗಿದ್ದಾಗ ನೀನಾಸಮ್ಮಿನ ಶಿಬಿರದಲ್ಲಿ ಭಾಳ ದೊಡ್ಡ ಹಿರಿಯರೆಲ್ಲ ಇದ್ದರು. ನಾನು ಸಣ್ಣವನು, ಮಳಸಿದ್ದಪ್ಪನವರು ಇದ್ದರು, ಗಿರಡ್ಡಿ ಗೋವಿಂದರಾಜ್ ಇದ್ದರು, ಕೀರಂ ನಾಗರಾಜ್ ಇದ್ದರು, ಇವರೆಲ್ಲ ಇದ್ದರು. ನಾವೆಲ್ಲ ಶಿಬಿರಾರ್ಥಿಗಳಿದ್ವಿ. ಆಮೇಲೆ ಅವರು ನಮ್ಮ ನೀನಾಸಮ್ಮಿನ ಮುಖ್ಯಸ್ಥರು ಇದ್ದರು, ಜಂಬೆ ಇದ್ದರು, ಅಕ್ಷರ ಇದ್ದರು, ಎಲ್ಲರೂ ಇದ್ದರು. ಅವಾಗ ಉಟ್ಕೊಂಡಿದ್ರು. ಸೊ ಅದನ್ನು ನಾಟಕ ಪಬ್ಲಿಷ್ ಮಾಡೋದ್ರ ನೋಡಿದ್ರೆ ಜಗತ್ತಿನ 6 ಪ್ರಮುಖ ಧರ್ಮದ ಮುಖ್ಯಸ್ಥರನ್ನು ಅರೆಸ್ಟ್ ಮಾಡಿಸಿ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿ ಗಲ್ಲಿಗೇರಿಸೋ ನಾಟಕ ಆದವು. ಪುಣ್ಯಕ್ಕದ ಮೂಢನಂಬಿಕೆಗಳ ಮೇಲೆ ಪ್ರೇಮ ಮಾಡಿದ್ವಿ. ಸೊ ಆ ನಾಟಕ ನನಗೆ ಇವರಿಗೆ ನಮ್ಮ ಇವ್ರಿಗೆ ಬಸವಲಿಂಗಯ್ಯಗೆ ತೋರಿಸಿದಾಗ, ಇದು ಹಿಂಗೆ ನೀವು ಮಾಡಬೇಡ ಅಂದ್ರೆ ನನಗೆ ಪ್ರಕಟ ಮಾಡಬೇಡಪ್ಪ, ವಾತಾವರಣ ಸರಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಕಲಬುರ್ಗಿ ಅವ್ರಿಗೆ ತೋರಿಸೋದು ಹೇಳಿದೆ, ಬ್ಯಾಡವ ಮಗನ, ನೀ ಏನೋ ಸಣ್ಣ ಹುಡುಗಿದ್ದಿ. ಹೌದು, ಅವ್ರು ಇದ್ದಾಗ ಬ್ಯಾಡಪ್ಪ, ಏನೋ ಸಣ್ಣ ವಯಸ್ಸಿನಿಂದು ಇಟ್ಟು ಜಲ್ದಿ ಇದನ್ನು ಮಾಡಬೇಡ ನೀ ಅಂದರು. ಜನ ಸರಿ ಇಲ್ಲ, ನಾನು ಇಲ್ಲ ಅವಾಗ ಹಿಂದಕ್ಕೆ ಸರ್ಕೊಂಡಿದ್ದೆ. ಪ್ರಕಟ ಮಾಡಲಿಲ್ಲ, 20 ವರ್ಷ ಪ್ರಕಟ ಮಾಡಲಿಲ್ಲ. 20 ವರ್ಷ ಹಿಂದ್ಗಡೆ ಹುಟ್ಟಿರೋ ನಾಟಕ ಅದು. ಕಲಬುರ್ಗಿ ಅವ್ರು ಹೇಳಿದಾರೆ ಅಂತ ನನಗೆ ಬೇಡ ಅನಿಸ್ತು. ಆಮೇಲೆ ಅದನ್ನು ಬಂದೆ. ಆಮೇಲೆ ಡಾಕ್ಟರ್ ನಮ್ಮ ಬಸವಲಿಂಗಯ್ಯ, ನನ್ನ ರಂಗ ಗುರುಗಳು, ಅವ್ರಿಗೆ ತೋರಿಸಿದ ಉಪಾಸ್ಯ, ಇದು ತುಂಬ ಸೂಕ್ಷ್ಮ ನಾಟಕ ಇದೆ, ಇದನ್ನು ಇನ್ನೂ ಭಿನ್ನವಾಗಿ ಮಾಡೋಣ ಅಂತ ಅದನ್ನು ಮೂಢನಂಬಿಕೆಗಳ ಮೇಲೆ ಪ್ಲೇ ಮಾಡು ಅಂದಾಗ ನಾನು ಇದು ಬಂತು ನೋಡಿ, ಯಾವುದೋ ನಮ್ಮ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಬಂತು ಸರ್ಕಾರ, ಹಳೆಯ ಗೌರ್ಮೆಂಟ್. ಆ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆಯನ್ನು ಇಟ್ಕೊಂಡು ಅದನ್ನು ಮೂಢನಂಬಿಕೆಗಳ ಮೇಲೆ ಪ್ಲೇ ಮಾಡಿಕೊಂಡು ಅಲ್ಲಿ ಕೃಷ್ಣನ ಮೂಲಕ ವರ್ಣಾಶ್ರಮ ಧರ್ಮದ ಬಗ್ಗೆ ಮಾತಾಡಿಸ್ತೀನಿ, ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಬಗ್ಗೆ ಮಾತಾಡಿಸ್ತೀನಿ, ಅಥವಾ ಮೊಹಮ್ಮದ್ ಪೈಗಂಬರ್ ಅವರಿಂದ ಹಿಜಾಬ್ ಬಗ್ಗೆ ಮಾತಾಡಿಸ್ತೀನಿ.
ಯೇಸು ಕ್ರಿಸ್ತನಿಂದ ಅವ್ರ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ಸಿದ್ದೀನಿ, ಬಸವಣ್ಣನಿಂದ ಕೋಮ ಸೌಹಾರ್ದತೆ ಬಗ್ಗೆ ಮಾತಾಡಿಸಿ, ಹಿಂಗೆ ಅದನ್ನು ತುಂಬ ಒಂದು ಭಿನ್ನವಾದಂಥ ವೈಡಲ್ಲಿ ಅದನ್ನು ಕಟ್ಟಿಕೊಡಕ್ಕೆ. ಸೊ ಹಾಗಾಗಿ ಈಗ ಆ ನಾಟಕ ಎಲ್ಲ ಧರ್ಮಗಳನ್ನು ಟೀಕಿಸ್ತದೆ ಮತ್ತು ಎಲ್ಲ ಧರ್ಮಗಳ ಮೂಲವನ್ನು ಕೆದಕ್ತದೆ ಮತ್ತು ಎಲ್ಲ ಧರ್ಮಗಳವರು ಹೇಗಿರಬೇಕು ಅನ್ನೋದು ಹೇಳ್ತದೆ. ಹಾಗಾಗಿ ಯಾರು ಒಬ್ಬರಿಗೆ ಟೀಕೆ ಮಾಡಿ ಇನ್ನೊಬ್ಬರಿಗೆ ಟೀಕೆ ಮಾಡಿ ಆ ಥರ ಮಾಡಿಲ್ಲ, ಅದು ಎಲ್ಲರನ್ನೂ ಬ್ಯಾಲೆನ್ಸ್ ಆಗಿ ಟೀಕಿಸ್ತದೆ ಮತ್ತು ಒಳ್ಳೆಯದನ್ನು ಹೇಳ್ತದೆ. ಹಾಗಾಗಿ ಆ ನಾಟಕ ಪಬ್ಲಿಷ್ ಮಾಡಿದಾಗ ನಾನು ಮಂಗಳೂರು ಕಡೆಯಿಂದ ಫೋನ್ಗಳು ಬಂದಿರ್ತೀನಿ, ನೀವು ಅದು ಹೆಂಗೆ ರೀ ನಾಟಕ ಪಬ್ಲಿಷ್ ಮಾಡ್ತೀರಿ ದೇವರುಗಳಿಗೆ ಎಚ್ಚರಿಕೆ ಅಂತ ನನಗೆ ಮಂಗಳೂರು ತುಂಬ ನಿಮ್ಮದೊಂದು ಆ ಥರದ್ದು ಬಂದಿತ್ತು. ಬಟ್ ನಾನು ಅವ್ರಿಗೆ ನೋಡಿ ಆ ಥರದ್ದಲ್ಲ, ಒಂದು ವಿಷಯ, ಅದೊಂದು ವಿಚಾರ ಮಾಡುವಂಥದ್ದು ಸ್ಪಷ್ಟನೆ ಕೊಟ್ಟರೆ. ಹಾಂ ಕೊಟ್ಟರೆ ಅವರಿಗೆಲ್ಲ ನೈಟ್ ಕುಡ್ದೆಲ್ಲ ಫೋನ್ ಮಾಡ್ತಾ ಇರ್ತಾರೆ ಅವು. ಬಟ್ ನೋಡಿ ಏನಾಗುತ್ತೆ, ನಾವೆಲ್ಲನೂ ಹೋರಾಟದಿಂದ ಬಂದಂಥವ್ರು ಮತ್ತು ಸಹಜವಾಗಿ ನಾವು ಬಿಜಾಪುರ ಉತ್ತರ ಕರ್ನಾಟಕ ಭಾಗದವರು, ಅದು ನಮಗೆ ಬ್ರ್ಯಾಂಡೆಡ್ ಅಲ್ಲ, ಭೀಮಾ ತೀರದವರು ಅಂತ, ಹಂತಕರಲ್ಲ ನಾವು. ನಾವು ಅದೇ ಏರಿಯಾದಲ್ಲಿ ಪಳಗದಂಥವ್ರು ಮತ್ತು ಅದೆಲ್ಲ ನೋಡಿದಂಥವ್ರೇ ಇರೋದ್ರಿಂದ ನನಗೆ ಅದೇ ಭೀಮಾ ತೀರದ ಹಂತಕರಲ್ವಯಪ್ಪ ಅಂತ ನಾನು ಒಂದು ಚುಟುಕು ಬರದೆ. ಹೌದು, ನಾವು ಭೀಮಾ ತೀರದ ಹಂತಕರು, ಬಡತನದ ಹಂತಕರು, ಸಿರಿತನದ ಹಂತಕರು, ಸಮ ಸಮಾಜದ ಚಿಂತಕರು ಅಂತ ನಾನು ಆ ಮಾತು ಬರದೆ. ಓಕೆ ಸರ್, ಈಗ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಾವು ರಾಜಕೀಯವನ್ನ ಮುನ್ನೆಲೆಯಾಗಿ ನೋಡ್ತಾ ಇದೀವಿ. ಅಧಿಕಾರಿಗಳ ಒಂದು ಕೆಲಸದಲ್ಲಿ ರಾಜಕೀಯ ಹಸ್ತಕ್ಷೇಪ ಎಷ್ಟು ಮುಖ್ಯ ಅಂತ ಬೇಕಿತ್ತ ಅಂತ ನೋಡಿ. ಏನಾಗುತ್ತೆ, ಅಧಿಕಾರಿಗಳು ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡಬೇಕು, ಹಸ್ತಕ್ಷೇಪ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಂತೀರಿ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಮಂಡಲ ರಾಜ್ಯವನ್ನು ಇಟ್ಕೊಂಡು ಮಾತಾಡೋದಾದರೆ 224 ಜನ MLAಗಳು ಆರಿಸಿ ಬರ್ತಾರೆ. ಅದರಲ್ಲಿ ಒಬ್ಬ ಮುಖ್ಯಸ್ಥನನ್ನು ಆಯ್ಕೆ ಮಾಡ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರ ಜೊತೆ ಇದ್ದವರು ಒಂದು 25-30 ಜನ ಮಂತ್ರಿಗಳನ್ನು ಮಾಡ್ಕೊಳ್ತಾರೆ, ವಿವಿಧ ಇಲಾಖೆಗಳನ್ನು ಕೊಡ್ತಾರೆ. ಅವ್ರ ಕೆಳಗೆ ನಮ್ಮ IAS ಆಫೀಸರ್ಗಳು ಸೆಕ್ರೆಟರಿಗಳಾಗ್ತಾರೆ, ಅವ್ರ ಕೆಳಗೆ ನಮ್ಮಂಥ KS ಆಫೀಸರ್ಗಳು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ರಾಜಕಾರಣಿ ಅನ್ನೋನೇ ಈ ರಾಜ್ಯದ, ಈ ದೇಶದ ಪ್ರಧಾನಮಂತ್ರಿ, ರಾಜಕಾರಣಿ ಅನ್ನೋನೇ ಈ ರಾಜ್ಯದ ಮುಖ್ಯಮಂತ್ರಿ. ಅವರೇ ಆಡಳಿತ ನಿಜವಾದ ಆಡಳಿತ ಮಾಡೋರೇ ಅವರು. ನಾವೆಲ್ಲ ಅವ್ರ ಕೆಳಗೆ ಕೆಲಸ ಮಾಡೋ ಕೂಲಿಕಾರರೇ. ಅದ್ರಾಗೆ ಹಸ್ತಕ್ಷೇಪ ಅನ್ನೋ ಪ್ರಶ್ನೆ ಬರೋದೇ ಇಲ್ಲಲ್ಲ, ಮುಖ್ಯಸ್ಥರೇ ಅವರಲ್ರಿ, ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕು ನಾವು. ಬಟ್ ಕಾನೂನಿದೆ, ಚೌಕಟ್ಟಿದೆ, ಏನದು ಸಂವಿಧಾನ ಇದೆ, ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲವೂ ಸತ್ಯನೇ. ಅದರ ಜೊತೆಗೆ ಇದೆಲ್ಲ ನಿಯಂತ್ರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಇದೆಯಲ್ಲ. ನಿನ್ನೆ ಒಂದು ಹೊಸ ಯೋಚನೆ ಶುರು ಆಯ್ತಲ್ಲ, ಅಂದ್ರೆ ರಾಷ್ಟ್ರಪತಿನೂ 3 ತಿಂಗಳಲ್ಲಿ ಸೈನ್ ಹಾಕಿ ಕಳಿಸ್ಬೇಕು ಅನ್ನುವಂಥದ್ದು ಬಂತು ನೋಡಿ, ಗೊತ್ತಾಯ್ತು ನಿಮಗೆ? ಅಂದರೆ ಮತ್ತೆ ನಾನು ಅದನ್ನು ಗಮನಿಸಿದೆ. ಹಂಗಂದರೆ ಈ ದೇಶದ ನ್ಯಾಯಾಲಯಗಳೇ ನಾಳೆ ಕಾನೂನುಗಳು ಮಾಡಲಿ ಅನ್ನೋಂಥ ಅಭಿಪ್ರಾಯನೂ ಬಂತು. ಆದರೆ ಏನಾಗುತ್ತೆ, ಯಾಕೆ ಈ ವ್ಯತ್ಯಾಸಗಳಾಗ್ತದೆ ಅಂತಂದರೆ, ಕಾನೂನು ಮಾಡೋದು ನಿಜ, ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಯಾಕೆ ಎಲ್ಲರೂ ಮಾಡಿದ್ರೆ ಏನೂ ಆಗೋದಿಲ್ಲ, ಇಂಬ್ಯಾಲೆನ್ಸ್ ಆಗೋದಿಲ್ಲ. ಯಾವಾಗ ವೈಯಕ್ತಿಕ ಪಕ್ಷ, ವೈಯಕ್ತಿಕ ಸ್ವಾರ್ಥ ಅನ್ನೋದು ಬರ್ತದೆ, ಆವಾಗ ಈ ಥರದ ಅವಾಂತರಗಳಾಗ್ತವೆ. ಅದು ರಾಜ್ಯಪಾಲರಿಗೂ ಇದೆ, ರಾಷ್ಟ್ರಪತಿಗಳಿಗೂ ಇದೆ. ಈ ಥರ ವ್ಯತ್ಯಾಸಗಳಾದಾಗ ಸಹಜವಾಗಿ ಸುಪ್ರೀಂ ಕೋರ್ಟ್ ಅದು ಎಂಟ್ರಿ ಆಗುತ್ತೆ ಅನ್ನುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ನಿರ್ಣಯಗಳು ಕೆಲವು ಒಳ್ಳೆಯವೇ ಅಂತಲೇ ನಾವು ಪರಿಗಣಿಸಬೇಕು. ಅದು ನಾವು ಕಾನೂನು ಮಾಡುವಂಥವ್ರಿಗೆ ನಮ್ಮ ಕಾನೂನು ಮಾಡುವ ಶಕ್ತಿ ಅಥವಾ ಅಧಿಕಾರ ಮೊಟಕಾಗ್ತದೆ ಅಂತ ನಾವ್ಯಾಕೆ ಅಂದ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆ ಏನಾಗುತ್ತೆ, ನೀವು ಮನಸ್ಸಿಗೆ ಬಂದಂಗೆ ಆಡಳಿತ ಮಾಡೋದಕ್ಕಾದಾಗ ಸಂವಿಧಾನದ ಚೌಕಟ್ಟಿನಲ್ಲಿ ಆಡಳಿತ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಇರೋದು. ಭಾಳ ಬ್ಯೂಟಿಫುಲ್ ಕಂಟ್ರಿ ಇದು, ಭಾಳ ಬ್ಯೂಟಿಫುಲ್ ಸಂವಿಧಾನ ಇದು. ನಿಮಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಸಂವಿಧಾನಬದ್ಧ 3 ಸಂಸ್ಥೆಗಳು. ಇದ್ರ ಕೆಳಗಡೆನೂ ಒಂದಿದೆಯಲ್ರಿ, ಒತ್ತಡ ಗುಂಪುಗಳು, ಮಾಧ್ಯಮಗಳಿದೆ, ಒತ್ತಡ ಗುಂಪುಗಳಿದೆ, ಸಂಘ ಸಂಸ್ಥೆಗಳಿದೆ. ಇವೆಲ್ಲವೂ ಮೂಲಕನೂ ಈ ದೇಶದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋದ್ರಿಂದ ಆ ಭಯ ಇರೋದು ಸರಿ. ಈ ಮಾಧ್ಯಮ ಅದ್ಭುತವಾದಂಥ ಪ್ರಬಲ ಮಾಧ್ಯಮಗಳು ಮತ್ತು ಸಂಘ ಸಂಸ್ಥೆಗಳು, ಎಂತೆಂಥ ಸಂಘ ಸಂಸ್ಥೆಗಳು, ನಮ್ಮ ಯಾರೋ ಪರಿವರ್ತನ ಹಿರೇಮಠರು ಅದೆಲ್ಲ ಕೆಲವು ಕೇಸುಗಳು ಹಾಕ್ತಾರಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ. ಸೊ ಈ ಥರದ ಒಂದಷ್ಟು ಪ್ರಾಮಾಣಿಕ ಜನಗಳು ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದನೇ ನಾವೆಲ್ಲವೂ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನೀವು ಹೇಳೋದು ಅದೇ ರಾಜಕಾರಣಿಗಳ ಕೆಲಸ ಅಥವಾ ಒತ್ತಡ, ಇದು ಏನಂತೀರಿ, ಇಂಟರ್ಫರೆನ್ಸ್ ಅಲ್ಲ, ನಾವೆಲ್ಲವೂ ಅದೇ ಛತ್ರಿ ಕೆಳಗೆ ಇರೋಂಥದ್ದು. ಅಧಿಕಾರಿ ವರ್ಗ ಅನ್ನುವಂಥದ್ದು ಇದು ಕೇವಲ ಒಂದು ಏನಂತೀರಿ, ಒಂದು ನೌಕರಶಾಹಿ ಅಂದರೆ ಸಂಬಳ ಕೆಲಸ ಮಾಡುವಂಥ ಒಂದು ವರ್ಗ. ಇದು ಈ ಪ್ರಜಾಪ್ರಭುತ್ವ ಕಾನ್ಸೆಪ್ಟಲ್ಲಿ ಇರೋದೇ ಅಷ್ಟೇ.
ನನಗೆ ಭಾಳ ಸರಿ ಅನಿಸುತ್ತೆ, ನನಗೆ ಈ ನೌಕರಿನೇ ಬೇಡ ಅಂತ ಅನಿಸುತ್ತೆ. ನಾನು ನೋಡಿ ಸ್ವತಂತ್ರವಾಗಿ ಆರಾಮ್ ದನ ಕಾಯ್ಕೊಂಡು ಜೀವನ ಮಾಡ್ಲಿಕ್ಕೂ ಯೋಗ್ಯತೆ ಇರೋಂಥವು ನಾನು. ಸೊ ಸೀರಿಯಲ್ ಸಿನಿಮಾ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋದು ಗೊತ್ತಿರೋಂಥವು ನಾನು ಪತ್ರಿಕೆಯೆಲ್ಲ ಮಾಡ್ದಂಥವನಲ್ಲ. ನಾನು ರಿಪೋರ್ಟರ್ ಆಗಿದ್ದೆ, ಯಾವುದೋ ಹರಿತಿದ್ದೆ, ನಂದೇ ಕನ್ನಡಿ ಪತ್ರಿಕೆ ಇತ್ತು, ನಾನೇ ಎಡಿಟರು, ಪಬ್ಲಿಷರು ಎಲ್ಲ ಮಾಡಿದ್ದೀನಲ್ಲ ನಾನು. ಸೀರಿಯಲ್ ಮನೆತನಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ಲು ಅಸಿಸ್ಟೆಂಟು, ಅಸೋಸಿಯೇಟ್ ಡೈರೆಕ್ಟ್ರು. ನನಗೆ ಇದು ಗೊತ್ತು, ನಾನು ಎಲ್ಲಾದರೂ ಬದುಕು ಮಾಡ್ಕೋತೀನಿ. ಇವತ್ತು ನಾನು ಸರ್ಕಾರ ನೌಕರಿ ನಂಬ್ಕೊಂಡಿಲ್ಲ. ನಾನು ಒಂದು 10 ವರ್ಷ ಮಾಡಬೇಕು ಅಂತ ಬಂದಂಥವನು. ನಾನು ಅತ್ಯಂತ ಸ್ವತಂತ್ರ ಮನಸ್ಥಿತಿ ಅಂತವನು. ಇವತ್ತು ನಾನು ಆ ನಿಯಂತ್ರಣವನ್ನು ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಏನಾಗುತ್ತೆ, ಕೆಲಸ ಮಾಡೋದು ಸರ್ಕಾರ, ನಾನು ಈಗ ತಿಂಗಳಿಗೆ ಸಂಬಳ, ನನಗೆ ಸರ್ಕಾರ ಒಂದು 2 ಲಕ್ಷ ಸಂಬಳ ಕೊಡ್ತದೆ, ಮತ್ತು ಸಂಬಳಕ್ಕೆ ಕೆಲಸ ಮಾಡಲೇಬೇಕಲ್ಲ. ಮತ್ತು ನಾನು ಅಂಥ ಆರ್ಥಿಕವಾಗಿ ತುಂಬ ಸುಭದ್ರವಾದ ವ್ಯಕ್ತಿ ಅಲ್ಲಲ್ಲ. ನಾನೇನೋ ಬಂದು ಸಣ್ಣ ಲಿಮಿಟೆಡ್ ರಿಸೋರ್ಸಲ್ಲಿ ನನ್ನ ಜೀವನ ಕಟ್ಕೊಂಡಂಥವನು. ಅದಕ್ಕೆ ಅದೊಂದು ಮನೆ ಸಾಲ ಇರ್ತದೆ, ಕಾರ್ ಸಾಲ ಇರ್ತದೆ, ಏನೋ ಸಾಲ ಸೂಲ, ಈ ನಮ್ಮ ಬದುಕಿ ಇಡೀ ಸಾಲ ಕಟ್ಟೋದು, ಸಾಲ ಮಾಡೋದು ಅದೇ ಆಗಿರ್ತದೆ. ಸೊ ಆ ಥರದ್ದು ಇದ್ದಾಗ ಸಹಜವಾಗಿ ನಾವೆಲ್ಲರೂ ಅನಿವಾರ್ಯವಾಗಿ ಸರ್ಕಾರ ನೌಕರಿ ನಂಬ್ಕೋಬೇಕಾಗತ್ತೆ. ಆದರೆ ನನಗೆ ನೋಡಿ, ಎಲ್ಲರೂ ಸರ್ಕಾರ ನೌಕರಿ ಅಂತ ಯಾಕೆ ಅಂದ್ಕೋಬೇಕು ಅಂತ ಭಾಳ ಸರಿ ಅನಿಸುತ್ತೆ. ನನ್ನ ಮನಸ್ಥಿತಿ ಆ್ಯಕ್ಚುಲಿ ಸರ್ಕಾರಿ ನೌಕರಿಗೆ ಒಗ್ಗುವ ಮನಸ್ಥಿತಿ ಅಲ್ಲ ನಂದು. ನನಗೆ ಈ ಮೀಡಿಯಾದಲ್ಲೋ ಬರೆಯೋದು ಹರಿಯೋದು ಈ ಥರದ ಮನಸ್ಥಿತಿ ನಾನು, ಯಾವ ನಿಯಂತ್ರಣಕ್ಕೆ ಒಳಪಡದೆ ಸ್ವತಂತ್ರವಾಗಿರೋ ಮನಸ್ಥಿತಿ ನಂದು. ಆದರೆ ಅನಿವಾರ್ಯವಾಗಿ ನಮ್ಮಂಥವರು ಪ್ರತಿಭೆಯಿಂದ ಏನೋ ಓದ್ತೀವಿ, PhD ಮಾಡ್ತೀವೋ, IAS ಮಾಡಿ KS ಮಾಡ್ತೀವೋ, ಇವು IASಗೆ ಬರೆದಿದ್ದೀನಿ ನಾನು. ಅದನ್ನು ಆಗಬೇಕು, ಅದು ಪ್ರತಿಭೆಯಿಂದನೇ ಆಗಬೇಕಾಗಿರೋ. ಅದೆಲ್ಲ ಸುಪ್ರೀಂ ಕೋರ್ಟಲ್ಲಿದೆ, ಈ ಥರದಲ್ಲಿದೆ. ಆದರೆ ಆ ಥರ ನಾವು ಅಂದ್ಕೋಬಾರ್ದು ಅಂತಲೇ ಅನಿಸುತ್ತೆ. ಯಾಕಂದ್ರೆ ನಾವಿರೋದೇ ಅಂದರೆ ಕಾರ್ಯಾಂಗದ ಕೆಳಗೆ ಇರ್ತಕ್ಕಂಥವ್ರು. ಅದು ಇದ್ದೇ ಇರುತ್ತೆ ಸಹಜವಾಗಿಯೇ. ಅದನ್ನು ನೋಡಿ, ಏನಾಗಿದೆ, ಆ ಥರ ಕೆಲವು ವಿಷಯಗಳು ಸಾರ್ವಜನಿಕವಾಗಿ ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಗೆ ಹೇಳಬೇಕು ಅಂದರೆ, ಈ ರಾಜಕಾರಣಿಗಳು ಅಧಿಕಾರಿಗಳ ಸಂಬಂಧಗಳ ಬಗ್ಗೆ ಆಗಲಿ, ರಾಜಕಾರಣಿಗಳು ಅಧಿಕಾರಿಗಳ ಮಧ್ಯೆ ಇರೋ ಹೊಂದಾಣಿಕೆಗಳಾಗಲಿ, ಈ ವ್ಯವಸ್ಥೆಯಲ್ಲಿ ಆ ಥರದ್ದು ಒಂದಷ್ಟು ಹೊರ ಜಗತ್ತಿನಲ್ಲಿ ಮಾತಾಡೋದು ಕಷ್ಟನೇ. ಓಕೆ, ಈ ಅಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಈ KPSC ತಗೊಂಡವ ನಿಮ್ಮ KS ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದೆಷ್ಟೋ ಪ್ರಶ್ನೆ ಪತ್ರಿಕೆಗಳ ಲೋಪದೋಷ ಆಗುತ್ತೆ. ಪ್ರತಿ ವರ್ಷ KPSC ಒಂದು ಹಗರಣಗಳನ್ನ ನಾವು ನೋಡ್ತೇವೆ. ಯಾಕೆ ಇದು ಮಾತ್ರ ಅಂತ? ಯಾಕೆ ವಿದ್ಯಾರ್ಥಿಗಳು ಆ ಒಂದು ಪರಿಶ್ರಮ ಶೂನ್ಯ ಅಂತನ ಭಾಳ ಸರಿ ಅನಿಸುತ್ತೆ. ಬೇಸರ ಆಗುತ್ತೆ ನನಗೆ ವೈಯಕ್ತಿಕವಾಗಿ. ನಾನಿದ್ದಾಗಲೂ ಅದೇ ಹಣೆ ಬರ. ಆ್ಯಕ್ಚುಲಿ 98ನೇ ಬ್ಯಾಚ್ ನಮ್ಮದು. IAS ಮಾಡಲು KS ಬರೋದು ಮೊದಲನೇ ಬ್ಯಾಚ್ ನಮ್ಮದು. ಅದು ಅವತ್ತಿನಿಂದನೇ ಶುರು ಆಯಿತು ನಮ್ಮದು. ಅದೇ KAT, ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಅವತ್ತು ಇದೆ, ಇವತ್ತು ಇದೆ, ಅದು ನಡೀತಾನೆ ಇರ್ತದೆ, ನಡೀತಾನೆ ಇರ್ತದೆ. ಅದು ಅವತ್ತಿನಿಂದನೂ ನೋಡಿ, KPSC ಅನ್ನೋದು ಒಂದು ಅದ್ಭುತವಾದ ಸಾಂವಿಧಾನಿಕ ಸಂಸ್ಥೆ. ಕೇಂದ್ರ ಲೋಕಸೇವಾ ಆಯೋಗ ಅನ್ನತಕ್ಕ ಒಂದು ಸಾಂವಿಧಾನಿಕ ಸಂಸ್ಥೆ. ಸೊ ಅದನ್ನು ನಾವು ಹೇಗೆ ಇಡಬೇಕು ಹಾಗೆ ಇಡಲಿಲ್ಲ ನಾವು. ಅದನ್ನು ಹೇಗೆ ನಾವು ಅದನ್ನು ರೂಪಿಸಬೇಕು ಹಾಗೆ ನಾವು ಮಾಡಲಿಲ್ಲ. ಅದು ಎಲ್ಲ ನಮ್ಮೆಲ್ಲರ ತಪ್ಪಿದೆ ಅದು. ಬಟ್ ಇದು ನೀವು ಹೇಳ್ದಂಗೆ ನಮ್ಮ ಯುವ ವಿದ್ಯಾರ್ಥಿಗಳ ಮೇಲೆ ಅಥವಾ ಯಾರು ಆಕಾಂಕ್ಷಿಗಳಿರ್ತಾರೆ ಅವ್ರ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಭಾಳಷ್ಟು ಜನ ನನಗೂ ಕೇಳ್ತಾರೆ. ಬಟ್ ನಾವೆಲ್ಲರೂ ಕೂಡ ನಮ್ಮದೇ ಆದ ಇತಿಮಿತಿಯಲ್ಲಿದ್ದಂಥವ್ರು. ಭಾಳ ಜನ ನೋಡಿ, ಅದೇ UPSC ಪರೀಕ್ಷೆಗಳು ಹಾಗಾಗೋದಿಲ್ಲ. ಪ್ರತಿ ವರ್ಷ ಕಾಲ್ಫಾರ್ ಮಾಡ್ತಾರೆ, ಭಾಳ ಸಿಸ್ಟಮೆಟಿಕ್ ಆಗಿ ನಡೀತದೆ. ಸಣ್ಣ ಪುಟ್ಟ ತೊಂದರೆಗಳು ಇರ್ತದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅವೆಲ್ಲವೂ ಭಾಳ ಶಿಸ್ತುಬದ್ಧವಾಗಿ ನಡೀತದೆ. ಬಟ್ ಅದು ನಮ್ಮ ಕರ್ನಾಟಕ ಮಟ್ಟದಲ್ಲಿ, ಕರ್ನಾಟಕ ಲೋಕಸೇವಾ ಆಯೋಗ ಮಟ್ಟದಲ್ಲಿ ಹೇಳೋದು ಬಂದಾಗ ಸಹಜವಾಗಿಯೇ ಆ ಗೊಂದಲಗಳು ಅವತ್ತೂ ಇತ್ತು, ಇವತ್ತೂ ಇದೆ. ನಾನು ಎಂಟ್ರಿ ಆಗಾಗಿ 8 ವರ್ಷ ವೇಟ್ ಮಾಡಿ ನಾನು KAT, ಹೈಕೋರ್ಟ್ ಹೋರಾಟ ಮಾಡಿ ಇಲ್ಲಿ ಬಂದಂಥವನು. ಇವತ್ತಿಗೂ ಅದೇ ಹೋರಾಟದಲ್ಲಿ ಇದ್ದಂಥವನು. ಆದರೆ ಆ ಥರದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದರಲ್ಲಿ ನಾವೆಲ್ಲ ಸೋತಿದ್ದೀವಿ ಅಂತ ಅನಿಸುತ್ತೆ. ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಯುವ ಪೀಳಿಗೆಗೆ ನಾವೆಲ್ಲರೂ ನಿಜವಾಗಿಯೂ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ, ಅಂದರೆ ನೇಮಕಾತಿ ಈ ಥರದ್ದೆಲ್ಲ ಮಾಡಲಿಲ್ಲ ಅಂತ ಅನಿಸುತ್ತೆ. ಬಟ್ ಏನಾಗುತ್ತೆ, ನಮ್ಮಂತ ಈಗ ನಾನೇ ಈ ಕಾರ್ಮಿಕ ಇಲಾಖೆ 186 ಪೋಸ್ಟು ನೇಮಕಾತಿ ಮಾಡಿದ್ದೀನಿ. ಈಗ ಅನೌನ್ಸ್ ಆಗಬೇಕು, ನಾನು ಪ್ರಾವಿಷನಲ್ ಲಿಸ್ಟ್ ನಾನು ಇದ್ದಾಗ ಹಾಕಿದ್ದು. ಬಟ್ ಭಾಳ ಕರೆಕ್ಟಾಗಿ ಮಾಡಿದ್ದೀವಿ. ಏನಾಗುತ್ತೆ ನೋಡಿ, ಪಾಪ ಬಡವರು ಯಾರೋ ಪ್ರತಿಭಾವಂತರು ಬರೆದಿರ್ತಾರೆ, ನಾವು ಅಂಥವ್ರಿಗೆ ಅನ್ಯಾಯ ಮಾಡಿದೀವಿ ಅಂತಂದರೆ ಮತ್ತೆ ನಮ್ಮಂಥವರೆಲ್ಲ ಇದ್ದೇನು ಅಂತ ಅನಿಸಿಬಿಡ್ತದೆ. ಒಮ್ಮೆ ಇರ್ತದೆ ಸಹಜವಾಗಿ, ಆಸೆ ಆಮಿಷಗಳಿರ್ತದೆ, ಒತ್ತಡಗಳಿರ್ತದೆ. ಯಾರೋ MLAಗಳು ಹೇಳ್ತಾರೆ, ಇನ್ಯಾರೋ ಮಿನಿಸ್ಟರ್ಗಳು ಹೇಳ್ತಾರೆ, ಇನ್ನೊಬ್ಬರು ಯಾರೋ ಹೇಳ್ತಾರೆ. ಬಟ್ ನಮ್ಮ ಮಿನಿಸ್ಟರ್ ಆ ಥರ ಎಲ್ಲ ಹೇಳಿಲ್ಲ. ಸಂತೋಷ್ ಲಾಡ್ ಇಲ್ಲ, ಕಾನೂನು ಏನಿದೆ ಅದನ್ನೇ ಮಾಡುವಂತಲೇ ಅಪ್ಪ ಹೇಳುವಂಥದ್ದು. ಸೊ ಹಾಗಾಗಿ ನಾವು ತುಂಬ ನಮ್ಮ ಸೆಕ್ರೆಟರಿ ನಾವೆಲ್ಲ ಭಾಳ ಸಿಸ್ಟಮೆಟಿಕ್ಕಾಗಿ 186 ಪೋಸ್ಟ್ಗಳು SDC, FDC, ಆಮೇಲೆ ಲೇಬರ್ ಇನ್ಸ್ಪೆಕ್ಟರ್ಸು, ವೆಲ್ಫೇರ್ ಆಫೀಸರ್ಸು ಎಲ್ಲ ಪೋಸ್ಟು ನೇಮಕಾತಿ ಭಾಳ ಅದ್ಭುತವಾಗಿ, ಪ್ರಾಮಾಣಿಕವಾಗಿ, ಅಚ್ಚುಕಟ್ಟಾಗಿ ಒಂದು ಕಪ್ ಯಾರ್ದು ಟೀ ಕುಡಿದೇನೆ ಮಾಡಿದ್ದೀವಿ. ಅದು ಸಾಧ್ಯ ಇದೆ ನೋಡಿ, ಎಲ್ಲವೂ ಸಾಧ್ಯ ಇದೆ ಈ ದೇಶದಲ್ಲಿ. ನಾವು ಒಳ್ಳೆಯವರಾಗಿ ಒಳ್ಳೆತನ ಮಾಡಲಿಕ್ಕೂ ಅವಕಾಶ ಇದೆ, ನಾವು ಕೆಟ್ಟವರಾಗಿ ಕೆಟ್ಟ ಮಾಡಲಿಕ್ಕೂ ಅವಕಾಶ ಇದೆ. ನಾನು ಒಂದಷ್ಟು ಯಾರ್ದಾರು ಏನೋ ಕೊಡ್ತಾರೆ ತೊಗೊಂಡು ಮಾಡಿದರೆ ನಾವು ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ.
ನೀವು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದಾದರೆ ನಿಮ್ಮಲ್ಲಿ ತ್ಯಾಗ ಇರಬೇಕು, ನಿಮ್ಮಲ್ಲಿ ಆಸೆಗಳು ಕಮ್ಮಿ ಇರಬೇಕು. ಅದಕ್ಕೆ ಬುದ್ಧ, ನಾನು ಮತ್ತೆ ಆಸೆಯ ದುಃಖಕ್ಕೆ ಮೂಲ ಹೇಳೋದು. ಸೊ ಬುದ್ಧನ ಪ್ರಭಾವ ಅಥವಾ ಶರಣರ ಪ್ರಭಾವ, ಮಠ ಸಂಸ್ಕೃತಿ ಅಥವಾ ಬಡತನ ಅದೆಲ್ಲವೂ ನನಗೆ ಹೇಳಿಕೊಟ್ಟಿದೆ. ಮನುಷ್ಯ ಸಹಜ ಆಸೆ ಇರಬೇಕು, ಯಾರಿಗೆ ಇರಬಾರ್ದು ಅಂತಲ್ಲ, ಮನುಷ್ಯ ಸಹಜ ಆಸೆಗಳಿರಬೇಕು. ಮನುಷ್ಯ ಸಹಜ ಆಸೆಗಳು ಇಲ್ಲದೆ ಹೋದರೆ ನೀವು ಮನುಷ್ಯರಾಗಿರೋಕ್ಕಾಗೋದಿಲ್ಲ. ಮನುಷ್ಯರ ಅತಿ ಆಸೆ ಇರ್ಬಾರ್ದು, ಅತಿ ಆದದ್ದು ನೋಡಿ ಅಮೃತ ಇದ್ರೂ ವಿಷಯನೇ. ಹಾಗಾಗಿ ನೀವು ಒಂದಷ್ಟು ಕೆಲಸಗಳು ಒಳ್ಳೆಯದು ಮಾಡಬೇಕು ಅನ್ನೋದಾದರೆ ನಿಮ್ಮಲ್ಲಿ ಒಂದಷ್ಟು ತ್ಯಾಗ ಮನೋಭಾವನೆ ಇರಬೇಕು, ನಿಮ್ಮಲ್ಲಿ ಆಸೆಗಳು ಕಮ್ಮಿ ಇರಬೇಕು. ನಿಮ್ಮಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಜೊತೆ ಇರೋರಲ್ಲೂ ಇರಬೇಕು. ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು, ಆ ಥರ ಇರಬೇಕು. ಇಲ್ಲ ಅಂದರೆ ಎಲ್ಲರೂ ನನಗೇನು ಬರ್ತೋ ತಂತಂದು ಕೊಡು ಅಂದಾಗ ಅವ ಯಾವ ಇರ್ತಾನೋ, ನೌಕರಿ ಮಾಡೋ ಸಿಬ್ಬಂದಿ ಆಗಿರಲಿ ಅಧಿಕಾರಿ ಆಗಿರಲಿ, ಎಲ್ಲ ಕಡೆ ದುಡ್ಡು ವಸೂಲಿ ಮಾಡ್ತಾರೆ, ಹೋಗಿ ಸಾಯ್ತಾರೆ. ನನ್ನ ಜೊತೆ ಇದ್ದವರೇ ಒಂದು 10-15 ಜನ ಜೈಲಲ್ಲಿದ್ದಾರೆ. ಈಗ ನನ್ನ ಜೊತೆ ಇದ್ದವರು ಒಂದು 15 ಜನ ಜೈಲಿಗೆ ಹೋಗಿ ಬಂದ್ದಾರೆ. ಈಗಲೂ ಒಂದಿಬ್ಬರಿಗೂ ಬೇಲ್ ಸಿಕ್ಕಿಲ್ಲ, ಇದ್ದಾರೆ ನನ್ನ ಜೊತೆನೇ ಇರ್ತಾರೆ, ನೋಡಿದ್ದೀನಿ ನನ್ನ ಜೊತೆ ಇದ್ದವರು ಅವರೆಲ್ಲ. ಮತ್ತು ಈ ಥರದ್ದೆಲ್ಲ ಆದಾಗ ಹಂಗೆ ನಾಳೆ ನಾನು ಮಾಡೋದು, ನಾನು ಅಲ್ಲಿಗೆ ಹೋಗೋದು. ಸಿಂಪಲ್ ಅಲ್ರಿ ಅದು. ನಾನು ತಪ್ಪು ಮಾಡಿದ್ರೆ ನಾನು ಅಲ್ಲಿಗೆ ಹೋಗೋದು, ಅದು ಅಲ್ಲಿಗೆ ಹೋಗೋದು, ಅಲ್ಲಿರೋದಕ್ಕಿಂತ ಇಲ್ಲಿ ಬೆಟರ್ ಅಲ್ವಾ? ನೋಡ್ರಿ, ಈ ಬದುಕು ಎಟ್ಟಿದೆ ಇವರೇ, ಸರಾಸರಿ ಒಂದು 60-62 ವರ್ಷ ಇದೆಯಪ್ಪ. ಅದ್ರಾಗ 30 ವರ್ಷ ರಾತ್ರಿನೇ ಕಳಿತೀವಿ ನಾವು. ಓದೋದ್ರೊಳಗೆ ಒಂದು 15 ವರ್ಷನೇ ಹೋಯ್ತು. ನೋಡ್ರಿ, ಜೀವನ ನಿಜವಾಗಿ ಮಾಡೋನಿಗೆ ಉಳಿಯೋ ಜೀವನ ಎಟ್ಟಿದೆ. 10-15 ವರ್ಷ ಸಿಗ್ತದೆ ನಿಮಗೆ, ಅದು ನೀವು ಕರೆಕ್ಟಾಗಿ ಉಳಿಸ್ಕೊಂಡ್ರಿ. ಇಲ್ಲಾಂದ್ರೆ ಅದು ಈ ಮೊಬೈಲು ಗಿಬೈಲ್ ನೋಡ್ಕೊಂಡು ಹೋದ್ರೆ ಅದು ಅರ್ಧಾಗ ಹೋಯ್ತು. ಅದ್ರಾಗ ನಿಮ್ಗೆ ಜೀವನ ಮಾಡ್ಲಿಕ್ಕೆ ಟೈಮೇ ಇಲ್ಲ ರೀ. ಇನ್ನು ನೀವೇನು ತೊಗೊಂಡು ಸುಡ್ತೀರಿ, ಅವೆಲ್ಲ ಏನು ಕಟ್ಕೊಂಡು ಏನು ನಾಳೆ ನಾವು ಸತ್ತ ಮೇಗ ನಿಮ್ಮ ಹೆಣ ಒಯ್ದು ಇಡುವಾಗ ಏನು ಇಡ್ತಾರೆ ಹೇಳ್ರಿ? ಅಲ್ಲಿ ಒಂದು ಬಟ್ಟೆ ಬಿಡೋದಿಲ್ಲ ನಿಮಗೆ. ಏನು ಬಿಟ್ಟಾರ ಯಾರೇ? ಬಟ್ಟೆ ಬಿಡೋದಿಲ್ಲ, ಬಂಗಾರ ಬಿಡೋದಿಲ್ಲ, ನಿಮ್ಮ ಮೈ ಮೇಲೆ ಇರೋದು ಏನೂ ಬಿಡೋದಿಲ್ಲ. ಬಿಟ್ಟರು ವೇಸ್ಟ್, ಅದು ಮಣ್ಣಾಗಿ ಹೋಗ್ತದೆ. ಇದ್ದವರ ತೊಗೊಂಡು ಬದುಕ್ತಾ ನಾವು, ಅದು ತಪ್ಪೇನಲ್ಲ, ಸಂಸ್ಕಾರ ಅದು ಇರೋದು. ಅಂದರೆ ನಾನು ಹೇಳೋ ಫಿಲಾಸಫಿ ಏನು ಅಂದರೆ, ಸತ್ತ ಮೇಲೆ ಏನೂ ಬರೋದಿಲ್ಲ. ಇನ್ನು ಕಟ್ಕೊಂಡು ಏನು ಮಾಡ್ತೀರಿ? ಅರಮನೆ ಕಟ್ಟದ ರಾಜ ಮಹಾರಾಜರು ಮಣ್ಣಾಗಿ ಹೋಗ್ಯಾರಪ್ಪ. ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡ್ಬೇಕಂದ್ರೆ ನೀನೇ ಇರಲ್ಲ, ಅದು ಯಾಕೆ ನೀ ಯಾರು ತೊಗೊಂಡು ಏನು ಮಾಡ್ತೀರಿ? ನಾನಿದ್ರೆ ಅಲ್ಲಿ ಎಲ್ಲ, ನಾನೇ ಇಲ್ಲ ಅಂದ್ರೆ ಯಾವ ಸುಡುಗಾಡು ತೊಗೊಂಡು ಏನು ಮಾಡೋದು ಅಲ್ವಾ? ಸೊ ಹಾಗಾಗಿ ಮನುಷ್ಯನೇ ನೋಡಿ, ಇದೇ ನೋಡಿ, ಈ ಸಂಪತ್ತಿನ ಅಸಮಾನತೆ ಇದೆಯಲ್ಲ, ಅದು ಬಹಳ ಇದೆ ನಮ್ಮಲ್ಲಿ. ಸಂಪತ್ತಿನ ಅಸಮಾನತೆ ಯಾಕೆ ಬಡತನ ಇದೆ ಹೇಳ್ರಿ ಈ ದೇಶದಲ್ಲಿ? ಇವತ್ತಿನವರೆಗೂ ನಾವು ಯಾಕೆ ಬಡವರೇ ಶ್ರೀಮಂತರಾಗಿದ್ದೀವಿ ಹೇಳಿ? ನೀವು ಬೇರೆ ಅಮೇರಿಕಾ, ಫ್ರಾನ್ಸ್, ಜಪಾನ್, ಜರ್ಮನಿ ಅಥವಾ ಸಣ್ಣ ಒಮನ್ ಕಂಟ್ರಿ ತಗೊಳ್ಳಿ, ಹೋಗ್ರಿ ದುಬೈ ತೊಗೊಳ್ರಿ. 50 ವರ್ಷನಾಗ ಸ್ವರ್ಗ ಕಟ್ಟಿಟ್ಟಾರಲ್ರಿ ಅವರು. ಕುಡ್ಲಿಕ್ಕೆ ನೀರಿಲ್ಲ, ಎಲ್ಲ ಮರುಭೂಮಿ ಇದೆ ಅಲ್ಲಿ. ಸ್ವರ್ಗ ಕಟ್ಟಿಟ್ಟಾರೆ ಅವರು. ಹೆಂಗೆ ಕಟ್ಟದ್ರ? ಹಂಗಾದ್ರೆ ನೀವು ಹೇಳ್ಬೋದು ಅವ್ರಿಗೆ ಇದ್ರದ್ದು ದುಡ್ಡು ಬರ್ತದೆ, ಅದು ಮನಸ್ಸು ಬೇಕಲ್ಲ. ದುಡ್ಡು ಎಲ್ಲರ ಹತ್ರ ಇದೆ, ಯಾಕೆ ನಮ್ಮಲ್ಲಿ ದುಡ್ಡಿಲ್ವಾ? ದುಡ್ಡು ನಮ್ಮಲ್ಲಿ ಇದೆ, ಯಾಕೆ ಬಂಗಾರ ಇಲ್ವನ್ರಿ? 821 ಟನ್ ಬಂಗಾರ ನಮ್ಮಲ್ಲಿ ಇದೆ. ಸಂಪದ್ಭರಿತ ರಾಷ್ಟ್ರ. ನಿಮಗೆ ಸಂಪನ್ಮೂಲ ಕೊರತೆ ಏನಿದೆ ನಮ್ಮಲ್ಲಿ? ಎಲ್ಲ ಇದೆ. ಮಾಡೋ ಮನಸ್ಥಿತಿಗಳಿಲ್ಲ ನಮ್ಮಲ್ಲಿ. ಇಚ್ಛಾಶಕ್ತಿ ಕೊರತೆ. ಬರೀ ನನಗೊಂದಿರಲಿ, ನಮ್ಮ ಅಪ್ಪಗೊಂದಿರಲಿನೇ ಅಂತೀವಿ. ನಮ್ಮ ಜನ ಏನು ಕೊಟ್ಟರು ಮೂಗು ಕಟ್ಕೊಂಡು ತಿನ್ನೋ ಜನನೇ ಇದ್ದಾರೆ. ಮತ್ತು ಇನ್ನು ಅಭಿವೃದ್ಧಿಯಲ್ಲಿ ಆಗ್ಬೇಕು ಹೇಳಿ? ಹೇಗೆ ಅಭಿವೃದ್ಧಿ ಆಗುತ್ತೆ ಹೇಳಿ? ಸೊ ಹಾಗಾಗಿ ಮನಸ್ಥಿತಿಗಳು, ಮೈಂಡ್ ಸೆಟ್ ಬದಲಾಗಬೇಕು ಇವರೇ. ಮೈಂಡ್ ಸೆಟ್ ಭಾಳ ಮುಖ್ಯ. ಸೊ ಎಲ್ಲವೂ ನನಗೆ ಆಗಬೇಕು, ನನ್ನ ಹೆಂಡತಿಗೆ ಆಗಬೇಕು, ನನ್ನ ಮಗಳಿಗೆ ಆಗಬೇಕು, ನನ್ನ ಕುಟುಂಬಕ್ಕೆ ಆಗಬೇಕು ಅನ್ನೋ ಮನಸ್ಥಿತಿ ನನಗೆ ಬಂದರೆ, ಹಾಗಾದ್ರೆ ಜೊತೆ ಇರೋರು ಬದುಕೋದು ಹೇಗೆ? ಹಂಗೆ ಸಮಾಜ ಅಲ್ಲ ಇದು, ಎಲ್ಲರೂ ಬದುಕಬೇಕಲ್ಲ. ನಾನು ಎನ್ನುವುದು ಬಿಟ್ಟು ನನ್ನದು ಎನ್ನುವುದು, ನನ್ನದು ನಮ್ಮವ್ರು ಅನ್ಬೇಕಲ್ಲ. ಹೌದು, ನನ್ನ ಜೊತೆ ಇದ್ದವ್ರು ಬದುಕಲ್ರಿ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಬದುಕಬೇಕಲ್ಲ, ಅವರು ಬದುಕಬೇಕಲ್ಲ, ಎಲ್ಲರೂ ಬದುಕಬೇಕಲ್ಲ. ಬರೀ ನಾನೇ ಬದುಕೋದು ಅಂತಂದಾಗ ಇದೆಲ್ಲ ಸಾಧ್ಯ ಆಗುತ್ತೆ. ಅದೇ ನಮ್ಮ ಎಲ್ಲ ಅವಾಂತರಗಳಿಗೂ ಅಥವಾ ಈ ಸಾಮಾಜಿಕ ಇಂಬ್ಯಾಲೆನ್ಸಿಗೂ ಇವತ್ತಿಗೂ ಅದೇ ಕಾರಣ ಆಗಿದೆ. ನಮ್ಮ ಮನಸ್ಥಿತಿಗಳು ಬದಲಾಗಬೇಕು, ನಮ್ಮ ಸರ್ಕಾರಗಳ ಮನಸ್ಥಿತಿ ಬದಲಾಗಬೇಕು, ಸರ್ಕಾರದಲ್ಲಿ ಇದ್ದವ್ರ ಮನಸ್ಥಿತಿಗಳು ಬದಲಾಗಬೇಕು, ನಮ್ಮ ಅಧಿಕಾರಿಶಾಹಿ ಮನಸ್ಥಿತಿ ಬದಲಾಗಬೇಕು. ನೀವು ನೋಡಿ, ನಾನು ಭಾಳ ಬೇಸರ ಅನಿಸುತ್ತೆ. ಭಾಳ ಜನ ಈಗೇನಾಗುತ್ತೆ, ಬಡವರಿಂದನೇ ಬಂದಿರ್ತಾರೆ ಬಿಡ್ರಿ, ಬಡತನದಿಂದನೇ ಬರೋರು ಭಾಳ ಜನ. ಬಂದವರು ಏನಾಗ್ತಿದೆ ನಾನು ಗಮನಿಸಿದಾಗೆ, ಎಲ್ಲರೂ ಅವ್ರವ್ರಿಗೆ ಏನೋ ಆಸ್ತಿ, ಅಂತಸ್ತು, ದುಡ್ಡು, ಕಾಸು, ಬರೀ ಅದೇ ಆಗಿದೆ. 4 ಮಂದಿಗೆ ಅನುಕೂಲ ಆಗಬೇಕು, 4 ಮಂದಿಗೆ ಹೆಲ್ಪ್ ಆಗಬೇಕು, 4 ಮಂದಿಗೆ ಮುಟ್ಟಬೇಕು, ಇಲ್ಲವೇ ಇಲ್ಲ ರೀ. ಬೇಸರ ಆಗುತ್ತೆ. ಈ ಸಿಸ್ಟಮಲ್ಲಿ ನಾವರೇ ಇದ್ದೀವಲ್ಲ, ನಾವರೇ ಯಾಕೆ ಇರಬೇಕು ಅಂತ ಅನಿಸುತ್ತೋ ನನಗೆ. ಸುಮ್ಮತ್ತಾಗಿ ನಾವು ಸಿನಿಮಾ ಮಾಡ್ಕೊಂಡು ಹರ್ಕೊಂಡು ಇದು ಬಿಡೋಣ ಅಂತ ಅನಿಸುತ್ತೋ ಒಮ್ಮೊಮ್ಮೆ. ಬಟ್ ಆ ಥರದ ಸ್ಥಿತಿವಂತ ಅಲ್ಲ ಅಂತ ಸುಮ್ಮನಿದ್ದೀನಿ. ಎಸ್ ಸರ್, ಈಗ ಅದೇ ಎಷ್ಟೊತ್ತು KS ಜರ್ನಿ ಆಯ್ತು, ನಿಮ್ಮ ಲೈಫ್ ಜರ್ನಿ ಬಗ್ಗೆ ಆಯ್ತು, ಈಗ ಸಿನಿ ಜರ್ನಿ ಕೂಡ ಬಗ್ಗೆ ಮಾತಾಡೋಣ ಒಂದಿಷ್ಟು ಬಗ್ಗೆ. ಈ KS ಬಿಟ್ಟು ಇದೇ ಫುಲ್ ಟೈಮ್ ಮಾಡಿಬಿಡೋದಿತ್ತಲ್ಲ ಅಂತ. ನಾನು ನೋಡಿ, KS ಆದಾಗ ಆ್ಯಕ್ಚುಲಿ ನೋಡಿ, ನಾನು 2006 ನಾನು ರಿಸಲ್ಟ್ ಬರ್ತದೆ, ಕೋರ್ಟ್ ಮೂಲಕನೇ ಹೋರಾಟ ಮಾಡ್ತೀನಿ. 8 ವರ್ಷ ನಾನು KAT ಹೈಕೋರ್ಟು ಹೋರಾಟ ಮಾಡಿ ನಾನು ಮೆರಿಟಲ್ಲಿ ಇದ್ದೀನಿ ಅಂತ ಕೋರ್ಟ್ ಅನೌನ್ಸ್ ಮಾಡುತ್ತೆ. ನಂದು ಬೇರೆ ಯಾರೂ ಮಾಡೋದಿಲ್ಲ. ಅನೌನ್ಸ್ ಮಾಡಿದಾಗ ನಾನು ಒಂದು ಐ ವಾಸ್ ಸ್ಟಾರ್. ನೀವು ಸಿಲಿಲಲ್ಲಿ ಗೋವಿಂದ, ಕಾಂಪೌಂಡರ್ ಗೋವಿಂದ ಭಾಳ ಫೇಮಸ್ ಆವಾಗ, ತುಂಬ ಪಾಪ್ಯುಲರು. ಇವತ್ತು ಅದೇ ಇದೆ, ಇವತ್ತಿಗೂ ಆ ಪಾಪ್ಯುಲಾರಿಟಿ ಏನು ಕಮ್ಮಾಗಿಲ್ಲ.
ಮಾಡಿ 20 ವರ್ಷ 25 ವರ್ಷ ಆಗಿದೆ. 2000 ಶುರು 2006 ತನಕ ನಾನು ಸೀರಿಯಲ್ ಮಾಡಿದ್ದೆ. 750 ಎಪಿಸೋಡು. ಪಾಪ ಪಾಂಡು ಶಿಲೀಲಲ್ಲಿ ಒಂದು 30-35 ಸಿನಿಮಾಗಳು ಮಾಡಿದ್ದೀನಿ. ವೀರ ಕನ್ನಡಿಗ ನನ್ನ ಮೊದಲನೇ ಸಿನಿಮಾ ಪುನೀತ್ ಜೊತೆಗೆ. ಪುನೀತ್ ರಾಜ್ಕುಮಾರ್ ಇವರತ್ನ ಕೊನೆ ಸಿನಿಮಾ ಪಾಪ. ನಾನು ಒಂದು ಪಾತ್ರ ಅವರು ಹೋಗಿಬಿಟ್ರು. ಈಸ್ ವೆರಿ ಗುಡ್ ಜೆಂಟ್ಲ್ಮನ್. ಸೊ ಆ ಟೈಮಲ್ಲಿ ನಾನು ರಿಪೋರ್ಟೇ ಆಗಿರಲ್ಲ. ಬ್ಯಾಡ್ರಿ ಯಾವ ಸರ್ಕಾರಿ ನೌಕರಿ ಬೇಡ. ನಾನು ಪತ್ರಿಕೆಯಲ್ಲಿದ್ದಂಥವ್ನು ವಿಜಯ ಕರ್ನಾಟಕ ಬರೀತಿದ್ದೆ, ಉದಯವಾಣಿಗೆ ಬರೀತಿದ್ದೆ. ಅವಾಗ ನಾನು ವಿಮರ್ಶೆಗಳೆಲ್ಲ ಬರೀತಿದ್ದೆ. ಅದೇ ರಂಗ ಬೈರಂಗ ಅಂತ ನನ್ನ ಪುಸ್ತಕ ಎಲ್ಲ ಬಂದಿದೆ. ಮತ್ತು ನಾನು ಪತ್ರಿಕೆ ಮಾಡ್ತಿದ್ದೆ. ನಾವು ಯಾವ ಸರ್ಕಾರಿ ನೌಕರಿ ರೀ ಅಲ್ಲಿ ನನಗೆ ಈಗಲೂ ಅನಿಸೋದು ಅದೊಂಥರ ಅದೊಂದು ಭಿನ್ನವಾದ ಗುಲಾಮಗಿರಿನಿ ಅಂತ. ನನಗೆ ಹೇಳಿದ್ನಲ್ಲ ನಾನು, ಅದು ನಾನು ಎಲ್ಲವೂ ಬರೆದು ಕೊಟ್ಟಿರ್ಬೇಕಲ್ಲ, ಏನೂ ಮಾಡುವಂಗಿಲ್ಲ, ಏನೂ ಮಟ್ಟುವಂಗಿಲ್ಲ. ಆ ಸಂಬಳಕ್ಕೆ ಕಾಯ್ಕೊಂಡು ಕೂಡಬೇಕು. ಹೊರಗಡೆ ಇದ್ದ ಪ್ರಪಂಚ ದೊಡ್ಡದಿದೆ. ನಿಮ್ಮಲ್ಲಿ ಬುದ್ಧಿ ಇದ್ದರೆ, ಶಕ್ತಿ ಇದ್ದರೆ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ನನಗೆ ಅದನ್ನೂ ಹಂಗೆ ಅನಿಸುತ್ತೆ. ನನಗೆ ಭಾಳ ಲಿಮಿಟೇಷನ್ ಆಯಿತು ಈ ಸರ್ಕಾರಿ ನೌಕರಿ ಸಿಕ್ಕು ಅಂತ ಅನಿಸುತ್ತೆ. ನಾನು ಅಕಸ್ಮಾತ್ ಹೊರಗೆ ಇದ್ದಿದ್ರೆ ಇನ್ನೂ ಏನೇನೋ ಮಾಡ್ಬೋದಿತ್ತೇನೋ. ನಾನು ಇನ್ನೂ ಒಳ್ಳೆ ಹಾಸ್ಯ ನಟನಾಗ್ಬೋದಿತ್ತೇನೋ, ಇನ್ನೇನೋ ಆಗ್ಬೋದಿತ್ತೇನೋ ಅಂತ. ಯಾಕೆ ನನ್ನ ಜೊತೆ ಇವ ಶರಣು ಯಾರು ಗಣೇಶು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಏನೇನೋ ಆದರು ಅನ್ನುವಂಥದ್ದು. ಸೊ ಆ ಥರದ್ದು ಇದೆ ನನಗೆ. ಸೊ ಆವಾಗ ನಾನು ರಿಪೋರ್ಟ್ ಆಗಿಲ್ಲ. ಜಗ್ಗೇಶ್ ಅವ್ರು ಬೈದರು ನನಗೆ. ಅವ್ರು ಎಮ್ ಎಲ್ ಎ ಇದ್ರು ಅವಾಗ. ದಡ್ಡ ಇದ್ದೀನಿ. ನನಗೆಲ್ಲ ಹೇಳೋರು ನೀನು ಕಟ್ ಮಾಡೋದು ನೆಕ್ಸ್ಟ್ ಜಗ್ಗೇಶ್ ನೀನಿ ಅಂತ ನನಗೆ ಮಾತಾಡೋ ಸ್ವಲ್ಪ ಹೋಲಿಕೆನೂ ಹಾಗೆ ಇದೆ ಹಂಗೆ. ಸೊ ನಾನು ಜಗ್ಗೇಶ್ ಅವ್ರ ಜೊತೆ ಒಂದು 3-4 ಸಿನಿಮಾಗಳು ಮಾಡ್ತಿದ್ದೆನಲ್ಲ. ಮತ್ತು ಅವರು ನಮ್ಮ ಸೀರಿಯಲ್ ಫ್ಯಾನು, ನಾನು ಅವ್ರ ಫ್ಯಾನು. ಸೊ ಅವಾಗ ಅವ್ರು ಜಗ್ಗೇಶ್ ಬೈದರು. ಒಂದು ಫಂಕ್ಷನ್ ನನ್ನ ಪುಸ್ತಕ ಬಿಡುಗಡೆಗೆ ಯಾವಾಗ ಬಂದು ನನಗೆ ಪರಿಚಯ ಆಗಿದ್ದರು. ದಡ್ಡ ನೀನು ಎಲ್ಲಿದ್ದಿ ನೀನು, ನಾನು ಎಮ್ ಎಲ್ ಎ ಆಗಿದ್ದೀನಿ, ಆದರೆ ನಾನು KS ಆಫೀಸರ್ ಆಗೋಕ್ಕಾಗೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ MLA MP ಮಿನಿಸ್ಟರ್ ಆಗ್ತೀನಿ. ಆದರೆ ನೀನು ಮನಸ್ಸು ಮಾಡಿದ್ರೆ KS ಆಫೀಸರ್ ಆಗಿದೆ, MLA ಮಿನಿಸ್ಟ್ರು ಆಗ್ಬೋದು. ನಿನಗೆ ಆ ಅವಕಾಶ ಇದೆ. ಯಾಕಂದ್ರೆ ನೀನು ಓದಿ ಬಂದಂಥವ್ನು, ನೀನು ಪ್ರತಿಭೆಯಿಂದ ಬಂದಂಥವ್ನು. ಅದನ್ನು ಬಿಡಬೇಡ. ನೀನು ಎಷ್ಟೇ ವರ್ಷ ಮಾಡು, 10 ವರ್ಷ ಮಾಡು ಅಂತ ಹೇಳಿದಾಗ ನಾನು ಹೋಗಿ ರಿಪೋರ್ಟ್ ಆಗ್ತೀನಿ. ಸುಮಾರು ಕೊನೆ ಟೈಮಲ್ಲಿ ಒಂದು 2-3 ತಿಂಗಳು ಕಾಲದ ಮೇಲೆ ನಾನು 10 ವರ್ಷ ಸರ್ವಿಸ್ ಮಾಡಬೇಕು ಅಂತಲೇ ಬಂದವನು. ಈಗ 20ನೇ ವರ್ಷ ತುಂಬ್ತಾ ಈಗೂ ಬೇಡ ಅನಿಸುತ್ತೆ. ಬಟ್ ಏನಾಗಿದೆ ನೋಡಿ, ಏನಾಗಿದೆ, ನಾನು SDC FDC ಸಣ್ಣ ಹುದ್ದೆಯಲ್ಲಿದ್ದರೆ ಮಾಡ್ತಾ ಇರಲಿಲ್ಲ. ನಾನು ಅಧಿಕಾರಿಯಾಗಿರೋದ್ರಿಂದ ಒಂದು ಇಲಾಖೆಯನ್ನು ಹ್ಯಾಂಡಲ್ ಮಾಡುವಂಥ ಒಂದು ಪ್ರಮುಖ ಹುದ್ದೆಯಲ್ಲಿದ್ದು ಡಿಸಿಷನ್ ಮೇಕರ್ ಆಗಿರೋದರಿಂದ, ಅಥವಾ ಡಿಸಿಷನ್ ತಗೊಳ್ಳೋದಕ್ಕೆ ಒಂದಷ್ಟು ವಿಚಾರಗಳು ಹಂಚ್ಬೋದಾಗಿರೋದ್ರಿಂದ, 4 ಜನರಿಗೆ ಅನುಕೂಲ ಆಗುವಂಥದ್ದು ಯೋಜನೆಗಳು ರೂಪಿಸಲಿಕ್ಕೆ ಅವಕಾಶ ಇರೋದರಿಂದ, ಈಗ ನಾವು ಕಾರ್ಮಿಕ ಇಲಾಖೆಯಲ್ಲಿದ್ದಾಗ ನೋಡಿ ಅತ್ಯಂತ ಅದ್ಭುತವಾದಂಥ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಯಿತು ನಮ್ಮ ಮಾನ್ಯ ಸಚಿವರು. ಕಾರ್ಮಿಕರಿಗೆ ನೋಡಿ ಹೈಟೆಕ್, ನಾವೆಲ್ಲರೂ ಮಾತಾಡ್ತೀವಿ ಕಾರ್ಮಿಕರು ಅನ್ನತಕ್ಕಂಥವ್ರಿಗೆ ಆರೋಗ್ಯದ ಪರಿಸ್ಥಿತಿ ಬಗ್ಗೆ. ಇವತ್ತು ನಿಮಗೆ ಕಾರ್ಮಿಕ ಸಹಾಯ ಕೇಂದ್ರಗಳು ಇಡೀ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಒಂದು 100 ವೆಹಿಕಲ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಆ ಮೊಬೈಲ್ ಮೆಡಿಕಲ್ ಯೂನಿಟ್ ಇದೆಯಲ್ಲ, ಅದು ವೆಹಿಕಲ್ಲು ಅತ್ಯಂತ ಹೈಟೆಕ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡುವಂಥದ್ದು ಈ ದೇಶದಲ್ಲೇ ಮಾಡಲ್ಲ. ಅದು ಎಲ್ಲೂ ಇಲ್ಲ. ಈಗ ನೀವು ಅಕಸ್ಮಾತ್ ದೊಡ್ಡ ಹಾಸ್ಪಿಟ್ಲ್ ಅಪೋಲೋ ಇನ್ನೊಂದರ ಹೋಗಿ ಏನು ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ, ಆ ಥರ ಟ್ರೀಟ್ಮೆಂಟು ಅವನು ಕೆಲಸ ಮಾಡೋ ಜಾಗದಲ್ಲಿ ಹೋಗಿ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಬದಲಾವಣೆ ಮಾಡೋದು. ಸೊ ಆ ಥರದ ಅನುಕೂಲಗಳು ಮಾಡಿಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ಅಂದರೆ ಈ ಥರದಿದ್ದಾಗ ಒಂದಷ್ಟು ಕಟ್ಟ ಕಡೆಯ ಮನುಷ್ಯನಿಗೆ ಏನಾದರೂ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ, ಪ್ರಾಮಾಣಿಕವಾಗಿ ಮನಸ್ಥಿತಿ ಮಾಡಿ ಅನ್ನೋದಕ್ಕೆ. ಅಂದರೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಇದ್ದೀನಿ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ನಾನು ಈಗಲೂ ಆಸಕ್ತಿಗಳಿದೆ, ನಾನು ಬರೆಯೋ ಆಸಕ್ತಿ ಇದೆ. ಇವತ್ತಿಗೂ ನಾನು ಕನಿಷ್ಠ ದಿನಕ್ಕೆ 16 ಗಂಟೆ ಓದು, ಬರ, ನಟನೆ ಸಂಬಂಧಪಟ್ಟದ ಕೆಲಸ ಮಾಡಿದೆ. ನಾನು ರಂಜಾನ್ ಅನ್ನುವಂಥ ಇತ್ತೀಚೆಗೆ ಆರ್ಟ್ ಸಿನಿಮಾ ಮಾಡಿದೆ. 30-35 ಸಿನಿಮಾಗಳು ಮಾಡಿದ್ದೀನಿ. ಈಗ ಗಲಿಬಿಲಿ ಗೋವಿಂದ ಅನ್ನೋ ಚಿತ್ರ ಮಾಡ್ತಾಯಿದ್ದೆ, ಒಂದು ಹಾಸ್ಯ. ಎಲ್ಲರೂ ಏನಾಯಿತು ಅದೊಂದು ಆರ್ಟ್ ಮೂವಿ ಮಾಡೋದಿಲ್ಲರಿ, ನೀವು ಕಾಮಿಡಿ ಮಾಡಬೇಕು, ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ವಿಷಯ ಆಧಾರಿತ ಸಬ್ಜೆಕ್ಟ್ ಮಾಡಬೇಕು ಅಂತ ಭಾಳ ಜನಗಳು ಹೇಳಿದಾಗ ನನಗೆ ಅನ್ನಿಸ್ತು, ಹೌದು ಮಾಡು ಗಲಿಬಿಲಿ ಗೋವಿಂದ ಅಂತ. ನನಗೆ ಗೋವಿಂದನ್ನೇ ಅಪ್ಗ್ರೇಡ್ ಮಾಡೋದಕ್ಕೆ ಗಲಿಬಿಲಿ ಗೋವಿಂದ ಅಂತ. ಈಗ ಅದ್ರ ಕೆಲಸ ನಡೀತಾ ಇದೆ. ಅದು ಅಧಿಕೃತ ಅನೌನ್ಸ್ ಮಾಡಿಲ್ಲ ನಾನು, ಬಟ್ ಈಗ ಅದರದ್ದು ಸಂಗೀತ ನಿನ್ನೆನೂ ಒಂದು ಗೀತೆ ರೆಕಾರ್ಡಿಂಗ್ ಮಾಡಿದೆ. 5 ಗೀತೆಗಳು. ಪಳನಿ ಡಿ ಸೇನಾಪತಿ ಅದಕ್ಕೆ ಸಂಗೀತ ನಿರ್ದೇಶಕರು, ಅದು ಕೆಲಸ ನಡೀತಿದೆ. ಮುಂದೆ ಇನ್ನೊಬ್ಬರು ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಅಂತ ಒಂದು ಆರ್ಟ್ ಮೂವಿ. ಈಶ್ವರ್ ಅಂತ ಅವ್ರ ಪಾತ್ರಗೀತಿ ಮಾಡಿದರು, ಅದನ್ನು ಇಷ್ಟರಲ್ಲೇ ಅದು ಒಂದು ಶೂಟಿಂಗ್ ಹೋಗೋದಿದೆ. ಇನ್ನೊಂದು ಡರ್ಟಿ ಮ್ಯಾನ್ ಅಂತ ಒಂದು ಒಳ್ಳೆ ಕತೆ ನಾನೇ ಮಾಡಿದ್ದು, ನಮ್ಮ ಶಶಾಂಕ್ ರಾಜ್ ಅಂತ ನಿರ್ದೇಶಕರು, ಅವರು ಅದೊಂದು ಮಾಡ್ತಾಯಿದ್ದಾರೆ, ಅಲ್ಲಿನೂ ಪಾತ್ರ ಮಾಡ್ತಾಯಿದ್ದೀನಿ. ಆಮೇಲೆ KL11 1977 ಅಂತ ನಮ್ಮ ಜಗದೀಶ್ ಕೊಪ್ಪ ಅಂತ ಶರಣ್ಗೆ ಹಾಕೊಂಡು ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲೊಂದು ಮಾಡ್ತಾಯಿದ್ದೀನಿ. ಹೀಗೆ ಟೈಮ್ ಇದ್ದಾಗ, ಅವಕಾಶ ಇದ್ದಾಗ ನಾನು ಮಾಡ್ತಾಯಿದ್ದೀನಿ. ಬೇರೆ ಸ್ನೇಹಿತರುಗಳು ಕರೆದಾಗ, ನನ್ನ ರಜೆಗಳು ಈ ಥರ ಸಮಯ ಸಿಕ್ಕಾಗ ಮಾಡ್ತೀನಿ. ಯಾಕಂದರೆ ಸಿನಿಮಾ ಅನ್ನುವಂಥದ್ದು ಭಾಳ
ಪ್ರಮುಖ ಮಾಧ್ಯಮ ಅದೊಂದು. ಆ ಮಾಧ್ಯಮದ ಮೂಲಕ ಏನೆಲ್ಲ ಹೇಳಕ್ಕೆ ಸಾಧ್ಯ ಇದೆ. ರಾಜ್ಕುಮಾರ್ ಅಂತ ಅವರು ಎಂತೆಂಥ ಸಿನಿಮಾಗಳು ಮಾಡಿದ್ರು. 1934 ಸತೀಶ್ ಸುಲೋಚನ ಅಲ್ವಾ, ನಮ್ಮ ಮೊದಲನೇ ಆವಾಗಿನಿಂದ ಬಂದಂಥದ್ದು. ಬೇಡೂರು ಕಣ್ಣಪ್ಪ ಎಂತೆಂಥ ಅದ್ಭುತವಾದ ಪಾತ್ರಗಳು ಮಾಡಿದ್ರು. ಆ ಥರದ ಪಾತ್ರಗಳು ಒಂದಷ್ಟು ಸಮಾಜದ ಮೇಲೆ ಸಮಾಜದ ಮೇಲೆ ಪರಿಣಾಮ ಬೀಳ್ಬೋದು, ಸಮಾಜದ ಯುವ ಶಕ್ತಿಗಳ ಮೇಲೆ ಪರಿಣಾಮ ಬೀರ್ಬೋದು. ಆ ಥರದ ಪ್ರಭಾವಿ ಮಾಧ್ಯಮದ ಜೊತೆ ಕೆಲಸ ಮಾಡೋದು ಅನ್ನೋದು ನಾನು ಅದೇ ಮಾಧ್ಯಮದಲ್ಲಿ ತುಂಬ ಕಷ್ಟದಿಂದ ಬಂದಂಥವ್ನು. ನಾನು ನೋಡಿ, ಅವರು ಮುಸುರಿ ಕೃಷ್ಣಮೂರ್ತಿಯವರ ಮಕ್ಕಳು ಗುರುದತ್ತು ಮತ್ತು ಮುಸುರಿ ಅವರು ಇವರು ಜಯಸಿಂಹ ಮುಸುರಿ ಅವ್ರದ್ದೊಂದು ತಾಯಿ ಅಂತ ಸೀರಿಯಲ್ ಅವಾಗ 97 ನಾನು ಅಲ್ಲಿ ಕಸ ಹೊಡೆಯೋ ಕೆಲಸ ಶುರು ಮಾಡಿದಂಥವ್ನು. ಸೊ ಎಲ್ಲ ಆ ಫೀಲ್ಡಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೋ, ಸೆಟ್ ಅಸಿಸ್ಟೆಂಟ್ ಆಗಿನೋ, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳ ಮೂಲಕನೇ ಮಾಡಿರೋದ್ರಿಂದ ಅದರದ್ದೆಲ್ಲ ವಾತಾವರಣ ಗೊತ್ತಿರೋದ್ರಿಂದ, ಅಥವಾ ನಾನು ತಂತ್ರಜ್ಞಾನ ಆಗಿನೋ, ಬರಹಗಾರನ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬೇರೆ ಬೇರೆ ಮನೆ ಕತೆ, ಮಿಂಚಿನ ಬಳ್ಳಿ, ವಟಾರ ಇವಕ್ಕೆಲ್ಲ ಬರೋದು, ವೇದಿಕೆ, ಪಿಸುಮಾತು, TV. ಸೊ ಇದೆಲ್ಲ ಈ ಫೀಲ್ಡ್ನಾಗೂ ಕೆಲಸ ಮಾಡಿ ಅನುಭವ ಇರೋದರಿಂದ ಹಂಗಾಗಿ ನಾನೇ ಈ ಸಾರಿ ಅದನ್ನು ಲೀಡ್ ಮಾಡಬೇಕು ಅಂತೇಳಿ ನಾನೇ ನಿರ್ದೇಶನ, ಕತೆ, ಚಿತ್ರ, ಸಂಭಾಷಣೆ ಎಲ್ಲ ಬರೆದು ಮಾಡ್ತೀನಿ. ಯಾರೋ ಒಂದಿಬ್ಬರು ಪ್ರೊಡ್ಯೂಸರ್ ಸಣ್ಣ ಬಡ್ಜೆಟಲ್ಲಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ನಡೀತಾ ಇದೆ. ಓಕೆ, ಒಂದು ಡಿಪಾರ್ಟ್ಮೆಂಟ್ ನಿಭಾಯಿಸ್ತೀರಿ, ಈ ಕಡೆ ನಟರಾಗಿಯೂ ಕೂಡ ಕೆಲಸ ಮಾಡ್ತೀರಿ, ಹೀಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ನನಗೆಲ್ಲರೂ ಅದೇ ಕೇಳೋದು, ಏನ್ರಿ ನೀವು ಅಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗ್ತೀರಿ, ಒಂದು ಭಾಷಣ ಮಾಡ್ತೀರಿ, ಇಲ್ಲಿ ಯಾವುದೋ ಬರೀತೀರಿ, ಇನ್ನೇನೋ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ, ಇಲ್ಲೇನೋ ಕೆಲಸ ಮಾಡ್ತೀರಿ, ಹಿಂಗೆಲ್ಲ ಮಾಡ್ತೀರಿ ಹೇಗೆ ಅಂತ. ನೋಡಿ, ಬದುಕಿನಲ್ಲಿ ಮನುಷ್ಯನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಟೈಮ್ ಅನ್ನೋದು ನಾನು ಹೇಳಿದ್ನಲ್ಲಿ ನಿಮಗೆ, ಇರೋ ಸರಾಸರಿ 60-65 ವರ್ಷದಲ್ಲಿ 30-35 ವರ್ಷ ರಾತ್ರಿಯಲ್ಲೇ ಹೋಗ್ತದೆ ಅಂತ. ಉಳಿದಿರೋದು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಸಮಯನೇ ಇಲ್ಲ. ಆ್ಯಕ್ಚುಲಿ ದುಡ್ಡು ಕಾಸು ಸಿಗುತ್ತೆ, ಸಮಯ ಸಿಗೋದಿಲ್ಲ. ನಾನು ಅದನ್ನೇ ಹೇಳೋದು, ನನಗೆ ಸಮಯದ ಕೊರತೆ ಇದೆ, ದುಡ್ಡಿನ ಸಮಸ್ಯೆ ಅಲ್ಲ. ದುಡ್ಡು ಅಂದ್ರೆ ನಾನೇ ದೊಡ್ಡ ಕೋಟ್ಯಾಧೀಶ ಅಲ್ಲ, ಕೈ ಮಾಡಿದ್ರೆ ಕೈಲಾಸ ಇದೆ ಇವಾಗ. ಆದರೆ ಮಾಡೋ ಮನಸ್ಥಿತಿಗಳು ಬೇಕಲ್ಲ. ನಾನೊಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದಾಗ ಕೈ ಜೋಡಿಸೋರು ಭಾಳ ಜನ ಇದ್ದಾರೆ. ಆ ಶಕ್ತಿ ಬೇಕಲ್ಲ ನಿಮ್ಮಲ್ಲಿ, ಅದರಲ್ಲಿ ಇದ್ರೆ ತಾನೇ ನಿಮ್ಮಲ್ಲಿ ಬರೋದು. ಸೊ ಹಾಗಾಗಿ ಆ ಸಮಯವನ್ನು ನಾನು ಒಂಥರ ಮೊದಲಿನಿಂದನೂ ಭಾಳ ಪರಿಶ್ರಮವಾದಿ. ಅಂದ್ರೆ ಯಾವತ್ತೂ ಏನಾದರೂ ಮಾಡ್ತಾನೆ ಇರೋವಂಥವ್. ನಾನು ಸುಮ್ಮನೆ ಕೂಡೋ ಮನುಷ್ಯ ಅಲ್ಲ. ನಾನು ಸುಮ್ಮನೆ ಇಲ್ಲೇ ನೀವು 1 ಅವರ್ ಸುಮ್ಮನೆ ಕೂತ್ಕೊಂಡು ನೀವು ಏನು ಬೇಕೆಲ್ಲ ಕೂಡ ಇರಲ್ಲ. ನನಗೆ ಅದು ಬೇಕಾಗಿಲ್ಲ. ಅದು ಸ್ವರ್ಗ ಆದರೂ ನನಗೆ ಬೇಕಾಗಿಲ್ಲ. ಅದು ಆ ಥರದ ಮನಸ್ಥಿತಿ. ನನ್ನ ಕೆಲಸಕ್ಕೆ ನನ್ನ ನರಕ ಆದರೂ ಪರವಾಗಿಲ್ಲ, ನಾನು ನರಕದಲ್ಲಿ ಆದರೂ ಕೂತು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಮತ್ತು ಈಗಿರೋ ಸೊಸೈಟಿ ನರಕನೇ ಅಲ್ವೇನ್ರಿ? ಈಗಿರೋ ವ್ಯವಸ್ಥೆ ಇವೆಲ್ಲ ಮತ್ತು ನರಕಗಳು, ಇನ್ನೆಂಥ ನರಕಗಳು ಬೇಕು? ಹಾಗಾಗಿ ಕಮಲ ಎಲ್ಲಿ ಅರಳತ್ತದ ಹೇಳಿ? ನರಕದಲ್ಲಿ ಸ್ವರ್ಗಕ್ಕನವರು ಅಂತದ್ದು. ಮತ್ತು ಈಗ ಹಾಗೆ ವ್ಯವಸ್ಥೆ ಇರೋದು ಹೆಂಗೆ ಅಲ್ಲ ಇವಾಗ? ನಾನು ಮೆಟಾಫರಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ನರಕನೇ ಹೇಗಿದೆ ಇವತ್ತು. ಸ್ವರ್ಗ ಎಲ್ಲಿದೆ? ಸ್ವರ್ಗ ಕಂಡ್ಕೋಬೇಕು ನಾವು. ಕಮಲ ಎಲ್ಲಿ ಅರಳತ್ತೆ ಹೇಳಿ? ಕೆಸರಲ್ಲಿ. ಕಸದಲ್ಲಿ ರಸ ಹುಟ್ಟಿಸ್ಬೇಕಲ್ಲ. ಸೊ ನಮ್ಮಂಥವ್ರು ಕಸದಲ್ಲೇ ಇದ್ದಂಥವ್ರು, ಕಸದಲ್ಲಿ ರಸ ಹುಟ್ಟಿಸುವಂಥವ್ರು. ಸೊ ಹಾಗಾಗಿ ನಾವು ನಮ್ಮ ವ್ಯಕ್ತಿತ್ವ ಕಾಪಾಡ್ಕೋಬೇಕು ಅಂದಾಗ ಆ ಥರದ್ದೆಲ್ಲ ಅವೇರ್ನೆಸ್ ಇಟ್ಕೊಂಡು ಕಟ್ಕೋಬೇಕಾಗತ್ತೆ. ಮತ್ತು ನಾವು ನಮ್ಮದು ಏನಾದರೂ ಮಾಡಬೇಕಲ್ಲ. ಮತ್ತು ನಾನು ಇಡೀ ನಮ್ಮ ಹಳ್ಳಿ ಬಿಟ್ಟು ಬಂದಿದ್ದೀನಿ ಇದಕ್ಕೆ. ನಂದು KS ಮಾಡೋದು ಆ್ಯಕ್ಚುಲಿ ಒಂದು ಆಸೆ ಇತ್ತಷ್ಟೇ. ಬಟ್ ನಾನು ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಬಂದವನು. ಅಚಾನಕವಾಗಿ ಅದೊಂದು ಅವಕಾಶ ಇತ್ತು. ನಾನು ಬಸ್ ಸ್ಟ್ಯಾಂಡ್, ಅದು ಯಾವುದೋ KS ಆಫೀಸರ್ ಅನ್ನೋದು, ಅದೇನು ದೊಡ್ಡದು ಅಂತ ಅಂದ್ಕೊಂಡಿಲ್ಲ, ಅದೇನು ದೊಡ್ಡದು ಅಲ್ಲ. ಅದಾಗದೇ ಇದ್ದವ್ರಿಗೆ ಹಂಗೆ ಅನಿಸುತ್ತೆ. ಅದು ಏನಾಗುತ್ತೆ, ಮಾವಿನ ಹಣ್ಣು ಸಿಗದೇ ಇದ್ದಾಗ ಹುಳಿ ಅನ್ಸ, ಸಿಕ್ಕ ಮೇಲೆ ಅದು ಹಾಗೆ. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆನೇ ಅಲ್ಲ. ಹಾಗಾಗಿ ನನಗೆ ಅದೇನು ಭಾಳ ವಿಶೇಷ ಅನಿಸೋದಿಲ್ಲ. ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದ್ರಿ, ಏನು ದೊಡ್ಡ ವಿಷಯ. ಮನಸ್ಸು ಮಾಡೋದು ಭಾಳ ಮುಖ್ಯ. ಹಾಗಾಗಿ ಮನಸ್ಸು ಮಾಡುವಂಥದ್ದು ಇದೆಯಲ್ಲ, ಇವತ್ತಿಗೂ ನಾನು ಏನಾದರೂ ಮಾಡಬೇಕಂತ ಮನಸ್ಸು ಮಾಡಿ, ಅದೇ ನೀವು PhD ನನಗೆ 51ನೇ ವಯಸ್ಸದಲ್ಲಿ PhD ಹಂಪಿ ಯೂನಿವರ್ಸಿಟಿಗೆ ಮಾಡಿದೆ ಅಲ್ಲ. ಯಾಕೆ ಮಾಡಿದೆ? ಮಾಡಬೇಕು. ಈಗ ನಾನು ಮತ್ತೆ ಇದು ಓದ್ತಾ ಇದ್ದೀನಿ. ನನಗೆ LLB ಓದಬೇಕು ಅಂತ ಭಾಳ ಆಸೆ. ಈ ಕಾನೂನು ವ್ಯವಸ್ಥೆ, ಸಾಮಾನ್ಯ ಜ್ಞಾನ ಇದೆ, ಆ ಕಾನೂನಿನ ವ್ಯವಸ್ಥೆ ತಿಳ್ಕೊಳ್ಳೋದಕ್ಕೆ ನಾನು ಅದು ಅವಾಗೆ ಓದಬೇಕಂತ ಆಗಿಲ್ಲ. ಈಗ ಅದು ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಇವತ್ತಿಗೂ ನಾನು ಕಲೆ, ಸಾಹಿತ್ಯ, ಸಂಸ್ಕೃತಿ ಸತತ ಅಭ್ಯಾಸಿ. ನಾನು ಇವತ್ತು ಯಾವ ಕಾಂಪಿಟೇಟಿವ್ ಅಥವಾ ಓದುವ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾನು ಓದ್ತೀನಿ, ಅಥವಾ ಆ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ಅಥವಾ ಕ್ರಿಯೇಟಿವ್ ವರ್ಕ್ ಮಾಡ್ತೀನಿ. ಹಗಲು ರಾತ್ರಿ ಎರಡೂ ಒಂದೇ ನನಗೆ. ಓದಿಗೆ ವಯಸ್ಸಿಲ್ಲ. ಆಮೇಲೆ ಹಗಲು ರಾತ್ರಿ ಒಂದೇ ಇರಬೇಕು ಮನುಷ್ಯನಿಗೆ. ನೀವು ಹಗಲು ಕೆಲಸ ಮಾಡೋದು, ರಾತ್ರಿ ಮಲ್ಕೊಳ್ಳೋದು ಅಂತ ಮನಸ್ಥಿತಿ ಬಂದರೆ 12 ಅವರ್ ರಾತ್ರಿ ಇರ್ತದೆ, ನೀವು ಮಲ್ಕೊಂಡೇ ಇರ್ತೀರಿ. ಅವಾಗ ಶ್ರಮ ಪಡೋನಿಗೆ ಹಗಲು ರಾತ್ರಿ ಆಗಬೇಕು, ರಾತ್ರಿ ಹಗಲಾಗಬೇಕು. ನಿಮ್ಗೆ ಹಗಲು ರಾತ್ರಿ ವ್ಯತ್ಯಾಸ ಕಾಣಬಹುದು ಯಾವನಿಗೆ? ದುಡಿಯೋನಿಗೆ. ನನಗೆ ನೋಡಿ, ನಮ್ಮ ತಂದೆ ನೇಕಾರ ನೋಡಿ, ರಾತ್ರಿ 3-4 ಗಂಟೆಗೆ ಎದ್ದು ನೇಯ್ತಿದ್ರು. ಅದು ಪ್ರಭಾವ ನನಗೆ. ಪಾಪ ಬಡವರಲ್ಲ, ಎಷ್ಟು ನೇಯ್ದ್ರು ಕಮ್ಮಿನೇ. ಈ ನೇಕಾರಿಗೆ ಎದ್ರೆ ನೂಲು ಎಳೆ ಕಮ್ಮಿ ಅಂತ ಒಂದು ಮಾತಿದೆ.
3 ಗಂಟೆ 4 ಗಂಟೆ ಎದ್ದು ನೇಯ್ತಿದ್ರು. ಅಂದರೆ ದುಡಿಮೆ ಇದೆಯಲ್ಲ, ಆ ದುಡಿಮೆ ಅನ್ನೋದು ಭಾಳ ಮುಖ್ಯ. ನೇಕಾರ ನೇಯ್ತಾನೆ, ಇನ್ನೊಬ್ಬ ಮತ್ತೊಂದು ಮಾಡ್ತಾನೆ, ಅದು ಬೇರೆ ವಿಷಯ, ಉದ್ಯೋಗ. ಆದರೆ ಪ್ರಯತ್ನ ಮಾಡೋನು ಯಾವನೇ ಆಗಿರಲಿ, ಅವನು ಸತತ ಪ್ರಯತ್ನವಾದಿ ಆಗಿರಬೇಕು, ಸತತ ಪರಿಶ್ರಮಿ ಆಗಿರಬೇಕು. ಶ್ರಮಮೇವ ಜಯತೆ, ಶ್ರಮವನ್ನು ನಂಬಬೇಕು, ಕರ್ಮವನ್ನು ನಂಬಬೇಕು. ಪ್ರತಿಫಲ ಗೊತ್ತಿಲ್ಲ ನನಗೆ, ಬರ್ಬೋದು ಬರದೇ ಇರ್ಬೋದು. ಈಗ ಬರೆದವರೆಲ್ಲನೂ IAS KS ಆಗ್ತಾರೆ, ಸಿನಿಮಾ ಮಾಡಿದವರೆಲ್ಲನೂ ಸ್ಟಾರ್ ಹೀರೋಗಳಾಗ್ತಾರೆ. ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಯಾರಿಗೂ ಒಂದಷ್ಟು ಒಲಿತದೆ, ಇನ್ನೊಂದಷ್ಟು ಒಲಿತದೆ. ಅದು ನಾವು ಒಪ್ಕೋಬೇಕಲ್ಲ, ವ್ಯವಸ್ಥೆಯಲ್ಲಿ ಹಂಗೆ ಒಂದು ದಿನ ಸಕ್ಸಸ್ ಆಗುತ್ತೆ. ಆಶಾವಾದಿಗಳಾಗಿರೋಣ. ನೋಡ್ರಿ, ಇಷ್ಟು ದಿನ ಬದುಕಲಿಕ್ಕೆ ಈ ಪ್ರಕೃತಿ ನನಗೆ ಬಿಟ್ಟದಲ್ಲ, ಅದೇ ದೊಡ್ಡದಲ್ಲ. ಅಲ್ಲ, ಕರೋನಾದಾಗ ಹೋಗ್ಬಿಡ್ತಿದ್ದೇವಲ್ಲ. ಹೌದಾನೆ, ಕರೋನಾ ಬಂತಲ್ರಿ. ಈ ಸಿಂಪಲ್ ಫಿಲಾಸಫಿ ಇಡೀ ಜಗತ್ತಿಗೆ ಸಿಂಪಲ್ ಫಿಲಾಸಫಿ ಹೇಳ್ಕೊಡ್ತಲ್ಲ. ನೋಡಿ, ನಾವು ಬುದ್ಧಿ ಕಲಿಯಲಿಲ್ಲ. ನಾವನ್ನ ಅದು ಏನು ಹೇಳಿ ಹೋದೇವು ಅನ್ನೋದು ಇಡೀ ಜಗತ್ತಿಗೆ ಹೇಳಿದ್ರು. ಯಾವ ಮಗ ಇವತ್ತಿಗೂ ಬುದ್ಧಿ ಕಲ್ತಿಲ್ಲ. ಇನ್ನೂ ಅವ್ರು 1000 ವರ್ಷ ಇರ್ತೀವಿ ಅನ್ನೋ ಮನಸ್ಥಿತಿನ ಇಟ್ಕೊಂಡೆ ನಾವೆಲ್ಲವೂ ಮನೆ ಕಟ್ತೀವಿ, ಆಸ್ತಿ ಮಾಡ್ತೀವಿ, ಅಂತಸ್ತು ಮಾಡ್ತೀವಿ, ಮತ್ತೆ ಅದೇ ಫಿಲಾಸಫಿ ಹೇಳ್ತೀವಿ ನಾವು. ಏನು ಮತ್ತೆ ಕಳಬೇಡ ಕೊಲಬೇಡ ಅಂತೀವಿ, ಮತ್ತು ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತೀವಿ, ಎಲ್ಲ ತತ್ವ ಫಿಲಾಸಫಿ ಹೇಳ್ತೀವಿ. ಮತ್ತೇನೋದು ಅದೇ ಬದನೆಕಾಯಿ ಈರುಳ್ಳಿ, ನೀನು ಅದೇ ಮಾಡೋದು, ಮತ್ತೆ ಅದನ್ನೇ ಮಾಡೋದು. ಹೇಳೋ ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಂತೀರಿ. ಓಕೆ ಸರ್, ಯಾವಾಗ ತಮಗೆ ದೊಡ್ಡ ದೊಡ್ಡ ಸಿನಿಮಾಗಳು ನಟಿಸುವಂತ ಅವಕಾಶ ಸಿಕ್ಕಿದೆಯಾ ಅಂತ? ನನಗೆ ನೋಡಿ ಏನಾಗಿದೆ, ನನಗೆ ಸಮಯದ ಕೊರತೆ. ಪಾಪ ಭಾಳ ಜನ ಅವರು 10 ದಿನ ಡೇಟ್ ಕೊಡು, 20 ದಿನ ಡೇಟ್ ಕೊಡು, 30 ದಿನ ಡೇಟ್ ಕೊಡು ಅಂತ ಕೇಳ್ತಾರೆ. ನನಗೆ ಅದಾಗಲ್ಲ. ನಿಮಗಾಗಲ್ಲ? ಭಾಳ ಕೇಳ್ತಾರೆ. ಯಾರೋ ಒಂದು ಕಾಮಿಡಿ ಸೀರಿಯಲ್ ಮಾಡಿದ್ರೆ ಇವತ್ತಿಗೂ ಕೊಡಿ ಅಂತಾರೆ. ನನಗೆ ಸೀರಿಯಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮ್ ಇಲ್ಲ. ಸಿನಿಮಾದವ್ರು ಕೇಳ್ತಾರೆ, ಅಷ್ಟು ಡೇಟ್ ಕೊಟ್ಟು ಮಾಡೋಕ್ಕಾಗೋದಿಲ್ಲ. ನನಗೆ ಯಾರು ನನ್ನ ಲಿಮಿಟ್ನ, ನನ್ನ ಇತಿಮಿತಿಗಳನ್ನು ಯಾರು ತಿಳ್ಕೊಂಡು, ಯಾರು ನನಗೆ, ನಾವು ಪಾಪ ಅವರಿಗೂ ತೊಂದರೆ ಆಗಬಾರ್ದು. ಯಾಕೆಂದ್ರೆ ಸಿನಿಮಾ ಅನ್ನುವಂಥದ್ದು ಹಣಕಾಸಿನ ವ್ಯವಹಾರ ಇರ್ತಕ್ಕಂಥದ್ದು. 1 ಗಂಟೆ ಹೋದರೆ 1 ಲಕ್ಷ ಹೋಯ್ತು ಅನ್ನೋ ಲೆಕ್ಕನಾಗಿರುತ್ತಾನೆ. ಪಾಪ ನನ್ನಿಂದ ಅವರಿಗೂ ತೊಂದರೆ ಆಗಬಾರ್ದು, ಮತ್ತು ಅವರಿಂದ ನನಗೂ ತೊಂದರೆ ಆಗಬಾರ್ದು. ಅದನ್ನು ಭಾಳ ಇಂಪಾರ್ಟೆಂಟು. ಈ ಹೊಂದಾಣಿಕೆ ಒಳಗೆ ಯಾರು ಮಾಡ್ತಾರೋ ಅವ್ರ ಜೊತೆ ಅಷ್ಟೇ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮಾಡ್ಕೋತೀನಿ. ಅಂದ್ರೆ ನನ್ನ ಟೈಮ್ ಇದ್ದಾಗ ಕರೆದಿದ್ದಾರೆ. ಬಟ್ ಇನ್ನೂ ನನಗೆ ಅಂಥ ಒಳ್ಳೆ ಪಾತ್ರಗಳು ಸಿಕ್ಕಿಲ್ಲ. ಇವೇನಾಗಿದೆ ನೋಡಿ, ಅದಕ್ಕೆ ನಾನು ರಂಜಾನ್ ಮಾಡಿದೆ. ರಂಜಾನ್ ಅನ್ನೋ ಅತ್ಯಂತ ಒಂದು ಕೋಮು ಸೌಹಾರ್ದತೆ ಇರತಕ್ಕಂಥ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರ ಕಥೆ ಅದು. ನೋಂಬು ಅಂತ, ಅವ್ರ ಮನೆ ಹೆಸರು ನೋಂಬೆ, ಉಡುಪಿ ಹತ್ರ ಕಟ್ಪಾಡಿ ಒಳಗೆ. ಅಲ್ಲೇ ಶೂಟಿಂಗ್ ಮಾಡಿದ್ದೀವಿ ನಾವು, ಉಡುಪಿ, ಮಂಗಳೂರು, ಆ ಥರದ್ದೆಲ್ಲ. ಸೊ ಹಸಿವು, ರೋಜಾ, ರಂಜಾನ್ ಅನ್ನುವಂಥದ್ದು ಬರೀ ಮುಸಲ್ಮಾನರ ಹಸಿವು ಅಂತ ನಾವು ತಿಳ್ಕೊಂಡಿದ್ದೀವಿ. ರೋಜಾ, ರಂಜಾನ್ ಅನ್ನೋದು ಅದು ಒಟ್ಟು ಮನುಕುಲದ ಹಸಿವು ಅಂತ ನಾವು ತೋರಿಸಿರೋದು. ಹಸಿವು ಮುಸಲ್ಮಾನಿಗೆ ಹಸಿವು, ಕ್ರಿಶ್ಚಿಯನಿಗೆ ಹಸಿವು, ಲಿಂಗಾಯತನಿಗೊಂದು ಹಸಿವು, ಗೌಡ್ರಿಗೆ ಇನ್ನೊಂದು ಹಸಿವೆ. ಅದು ಮನುಕುಲದ ಹಸಿವು ಅನ್ನುವಂಥದ್ದು. ಆ ಮನುಕುಲದ ಹಸಿವಿಗೆ ಕಾರಣಕರ್ತ ಯಾರು ಅಂದರೆ ರೈತರು ಅನ್ನುವಂಥದ್ದು. ರೈತರನ್ನು ಸದೃಢ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಕೋಮು ಸೌಹಾರ್ದ, ನಾವೆಲ್ಲರೂ ಒಂದು ಒಟ್ಟಿಗೆ ಇರಬೇಕು, ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅದು ರಂಜಾನ್ ಮಾಡಿದೆ. ಅದು ಒಂದು ಭಾಳ ಸೀರಿಯಸ್. ಅದು ನೋಡಿದ್ಮೇಲೆ ಏನ್ರಿ ನೀವು ಕಾಮಿಡಿ ಮಾಡಬೇಕು, ಕಾಮಿಡಿ ಮಾಡಿದವರು ಗೋವಿಂದ ಇಡೀ ರಾಜ್ಯದ ಮನೆ ಮಾತಾಗಿದ್ದ ಸಿಲ್ಲಿಲಲ್ಲಿ. ನಮ್ಮ ಸಿ.ಕೈ ಚಂದ್ರು ಮತ್ತು ಗೀತಾ ಮತ್ತು ನಮ್ಮ ವಿಜಯ್ ಪ್ರಸಾದ್ ಭಾಳ ಅದ್ಭುತವಾದ ನರಸಿಂಹಮೂರ್ತಿಗಳು, ಪಾಪ ಪಾಂಡು ಶಿಲ್ಲಿಲಲ್ಲಿ. ಅದು ಗೋವಿಂದ ನಾನು 20 ವರ್ಷ ಹಿಂದೆ ಮಾಡಿರೋದು. ನನಗೆ ವಯಸ್ಸಾಯಿತು, ನನಗೆ ಕಲರ್ ಹಾಕಲಿಲ್ಲ ಅಂದರೆ ಎಲ್ಲ ಬೆಳಕು ಕಾಣ್ತದೆ. ಇವತ್ತಿಗೂ ಆ ಮಕ್ಕಳು ಇನ್ನೊಬ್ರು ಗೋವಿಂದನೇ ಅಂತಾರೆ. ನಾನು 35 ಸಿನಿಮಾ ಮಾಡಿದ್ದೀನಿ, ಆ ಪಾತ್ರಗಳ ಬಗ್ಗೆ ಇದು ಗೋವಿಂದನೇ ಹೇಳ್ತಾರೆ. ಹಾಗಾಗಿ ನನಗೆ ಗೋವಿಂದ ಭಾಳ ಏನೆಲ್ಲ ಕೊಟ್ಟ ಅನ್ನುವಂಥದ್ದು. ಆ ಗೋವಿಂದ ನಾನು ಅಪ್ಲೇಟ್ ಮಾಡಬೇಕು ಅಂತೇಳಿ ನಾನು ಈ ಗಲ್ವಿಲಿ ಗೋವಿಂದ ಮಾಡಬೇಕು ಅಂತೇಳಿ ಈ ಥರದ್ದು ಮಾಡ್ತಾ ಇದ್ದೀನಿ. ಬಟ್ ದೊಡ್ಡ ದೊಡ್ಡ ಸಿನಿಮಾದವ್ರು ಕರೀತಾರೆ, ಸಮಯದ ಕೊರತೆ. ಬಟ್ ಒಳ್ಳೆ ಪಾತ್ರ, ಅದರಲ್ಲೂ ನನಗೆ ಹಾಸ್ಯ ಭಾಳ ಮುಖ್ಯ. ಹಾಸ್ಯವಾಗಿರ್ಬೇಕು, ಕೌಟುಂಬಿಕವಾಗಿರ್ಬೇಕು, ವಲ್ಗರಾಗಿರಬಾರ್ದು. ಈಗೇನಾಗಿ ಇತ್ತೀಚೆಗೆ ಹಾಸ್ಯ ಅಪಹಾಸ್ಯಗಳು ಜಾಸ್ತಿ ಆಗ್ತಿದೆ. ಆಮೇಲೆ ಕುಟುಂಬ ಸಮೇತರಾಗಿ ಅಪ್ಪ, ಅಮ್ಮ, ಅವ್ವ, ಅಕ್ಕ, ತಂಗಿ ಕೂತ್ಕೊಂಡು ನೋಡುವಂಥದ್ದು ಕಮ್ಮಿ ಅನ್ನಿಸ್ತಿದೆ. ಮಾಧ್ಯಮದ ಪ್ರಭಾವನೂ ಜಾಸ್ತಿ ಇದೆ. ಮಾಧ್ಯಮವು ಭಾಳ ವೈಡಾಗಿ ಬೆಳೀತು. ಪ್ರದರ್ಶನ ಮಾಧ್ಯಮ ಅಥವಾ ಈ ಮೊಬೈಲ್ ಮಾಧ್ಯಮ, ಫೇಸ್ಬುಕ್ಕು, ಟ್ವಿಟ್ರು, ಇನ್ನೇನೇನೋ ಬಂದಿದ್ದಾವಲ್ಲ, ಅವೆಲ್ಲನೂ ಒಂದು ರೀತಿ ಮಾಧ್ಯಮವನ್ನು ಕೂಡ ಪೊಲೈಟ್ ಮಾಡೋದು ಅಥವಾ ಪೊಲ್ಯೂಷನ್ ಮಾಡೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು, ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದು. ಹಾಗಾಗಿ ನನಗೆ ಸದಾಭಿರುಚಿಯ, ಕೌಟುಂಬಿಕವಾಗಿ ತಿಳಿ ಹಾಸ್ಯ ಅಥವಾ ವಿಷಯ ಹೇಳುವಂಥವು ಅದು ಭಾಳ, ಆ ಹಿನ್ನೆಲೆಯೊಳಗೆ ನಾನು ನಿಮಗೆ ಆಸಕ್ತಿದಾಯಕವಾಗಿರುವಂಥ ಕಥೆಗಳು ಆ ಥರದ್ದು ನಾನು ಮಾಡ್ತಾ ಇದ್ದೀನಿ. ಎಸ್, ತಾವೊಬ್ಬರು ರಂಗಭೂಮಿ ಕಲಾವಿದರಾಗಿ ಪ್ರಸ್ತುತವಾಗಿ ರಂಗಭೂಮಿ ಕಲಾವಿದರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಅವಕಾಶಗಳು ಸಿಗ್ತಾ ಇದೆ ಅಂತ ನೋಡಿ. ರಂಗಭೂಮಿ ಅನ್ನುವಂಥದ್ದು ನಿಜವಾದ ತಾಯಿ, ಅದು ನಟನೆ ಇದಕ್ಕೆಲ್ಲನು. ನಾನು ಹಳ್ಳಿಯಲ್ಲಿನೇ ನನ್ನ ಮೊದಲನೇ ನಾಟಕ ನಾನು ನೋಡಿ ಮೊನ್ನೆ ನೆನಪಾಯ್ತು ನನಗೆ.
ನಾನು ಮೊದಲು ಬರೆದಿದ್ದು ನಾಟಕನೇ. ನಾನು ಯಾವಾಗ 4-5ನೇ ಕ್ಲಾಸಲ್ಲಿದ್ದೆ ನಾನು ಅವಾಗ. ಬಡವ ಕಂಡ ಭಾಗ್ಯ ಬಿದ್ದನ ಯೋಗ್ಯ ಅಂತ ಆ ನಾಟಕ ಇಲ್ಲ ನನಗೆ. ಅದು ಮೊನ್ನೆ ಹೆಂಗೆ ನೆನಪಾಯ್ತದು. ಬಡವ ಕಂಡ ಭಾಗ್ಯ ಬಿದ್ದನ ಯೋಗ್ಯ ಅಂತ ನಾನು ಬರೆದಿರೋದು. ಅದು ಇಲ್ಲ ನನ್ನ ಹತ್ರ ಸ್ಕ್ರಿಪ್ಟು. ನಾನು ಬರೆದಿರೋ ಮೊದಲನೇ ನಾಟಕ ಅದು. ನಾನು 4-5ನೇ ಕ್ಲಾಸಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ನಾಟಕ ಮಾಡಿದ್ದೆ. ಅದರಲ್ಲಿ ತ್ಯಾಕ್ರೇನ ಪಾತ್ರ ಮಾಡಿದ್ದೆ ನಾನು. ಅಂದರೆ ನಾನು ಪ್ರೈಮರಿ ಇದ್ದಾಗ ಹಳ್ಳಿಯಲ್ಲಿನೇ ನಾಟಕಗಳು ಮಾಡಿಕೊಂಡು ನಾಟಕಗಳು ನೋಡಿಕೊಂಡು ಧಾರವಾಡದಲ್ಲಿ ಬಂದಾಗ ಸಮುದಾಯದಲ್ಲಿದ್ದುಕೊಂಡು ಅಲ್ಲಿ ಅಕ್ರಮಾಸಿ ಮತ್ತು ಇದು ಸ್ಪಾರ್ಟಕಸ್ಸು ಭಾಳ ಅದ್ಭುತವಾದದ್ದು. ಮರಾಠಿ ಶರಣಕುಮಾರ್ ಲಿಂಬಾಳಿ ಜೀವನ ಚರಿತ್ರೆ, ಅಕ್ರಮಾಸಿ ಅದ್ಭುತವಾದ ನಾಟಕಗಳು. ಆಮೇಲೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದಾಗಲೂ ಇಲ್ಲಿನೂ ನಾನು ನಮ್ಮ ಮಾಲತೇಶ್ ಬಡಿಗೇರು ಅಥವಾ ನಾಗರಾಜ ಮೂರ್ತಿಯವ್ರ ಜೊತೆನೂ ಇಲ್ಲಿ ಸಾಕಷ್ಟು ತಂಡಗಳಲ್ಲಿ ನಾನು ಪ್ರಯೋಗ ರಂಗನೋ ಮ್ಯಾಳ ಧಾರವಾಡದಾಗ ಚಂಪಾ ಅವ್ರ ಜೊತೆ ಮ್ಯಾಳನೋ ಹೀಗೆಲ್ಲ ಕಡೆ ನಾಟಕಗಳು ಮಾಡ್ಕೊಂಡು ಬಂದೆ. ನಾಟಕಗಳು ಬರೆಯೋದು ಅಭ್ಯಾಸ ಆಯ್ತು ನನಗೆ. ಬೆಂಕಿ ಅಂಥೇಳಿ ಒಂದು ನಾಟಕ ಬರೆದೆ, ಅದಕ್ಕೇನೋ ಒಂದು ಪ್ರಶಸ್ತಿ ಬಂತು. ಅದಾದಮೇಲೆ ನಾನು ವೈಕುಂಠ ಯಾತ್ರೆ ಅಂತ ಬರೆದೆ, ಅದಕ್ಕಿನ್ನೇನೋ ಒಂದು ಪ್ರಶಸ್ತಿ ಬಂತು. ಮೊನ್ನೆ ಈ ದೇವರುಗಳು ಎಚ್ಚರಿಕೆ ಬರೆದೆ, ಅದಕ್ಕೂ ಪ್ರಶಸ್ತಿ ಬಂತು. ಅದಕ್ಕೂ ಬಸವಶ್ರೀ ಪ್ರಶಸ್ತಿ ಬಂದಿದೆ. ಆಮೇಲೆ ಸಂಘರ್ಷ ಸಮಿತಿಯವರು ಪ್ರಶಸ್ತಿ ಬಂದಿದೆ. ಹಿಂಗೆ ನೋಡಿದಾಗ ನಾಟಕ ಬರೆಯೋದು ಜಾಸ್ತಿ ಆಯಿತು, ನಾಟಕ ಮಾಡೋದು ಕಮ್ಮಿ ಆಯಿತು. ಆ ನಾಟಕದಿಂದ ನಾನು ಏನಾದರೆ ಸೀರಿಯಲ್ಗೆ ಜಂಪ್ ಆದೆ. ಸೀರಿಯಲ್ ಮಾಡೋದು ಸರಿ ಆಯಿತು. ಈಗ ಸೀರಿಯಲ್ ಮಾಡೋದಕ್ಕೆ ಶ್ರಮ ಇಲ್ಲ. ಈಗ ಸಿನಿಮಾ ಅಂದರೆ ನಾಟಕನೂ ನಾನು ಮಾಡಿದ್ದೆ, ಸೀರಿಯಲು ಮಾಡಿದವ ನಾನೇ, ಸಿನಿಮಾ ಅಂದರೆ ಈ 3 ಸ್ತರಗಳು ಬೆಳ್ಕೊಂಡು ಬಂದಂಗೆ. ಬಟ್ ರಂಗಭೂಮಿ ಯಾವತ್ತೂ ನಮ್ಮನ್ನು ನಾನು ಮನುಷ್ಯನಾಗಿದ್ದೀನಿ ಅಂತ ಅನ್ನೋದಕ್ಕೆ ರಂಗಭೂಮಿನೂ ಕಾರಣ. ನಿಮಗೆ ಮನುಷ್ಯ ಹೇಗೆ ಸಿಂಪಲ್ ಆಗಿರಬೇಕು ಅನ್ನೋದು ಹೇಳಿಕೊಡ್ತದೆ, ಮನುಷ್ಯನಾಗಿ ಹೇಗಿರಬೇಕು ಅನ್ನೋದು ಹೇಳಿಕೊಡ್ತದೆ, ಬದುಕಿನ ಒಟ್ಟು ಸಾರ ರಂಗಭೂಮಿನೇ ಹೇಳಿಕೊಡ್ತದೆ. ಅದ್ರ ಜೊತೆಗೆ ಸಾಹಿತ್ಯ, ಕಲೆ, ಇದೆಲ್ಲ ಈ ಥರದ್ದು ಅಂತ. ಅದೇ ಈಗ ಪ್ರಸ್ತುತವಾಗಿ ಕೂಡ ಅದೇ ಸರ್. ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಮಹತ್ವವಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ರಂಗಭೂಮಿ ಕಲೆಯಿಂದಲೇ ಇವತ್ತು ಮೇರು ಬೆಟ್ಟಕ್ಕೆ ಬೆಳೆದಿದ್ದಾರಂತ. ಮತ್ತು ರಾಜ್ಕುಮಾರ್ ಅವರು ಗುಬ್ಬಿ ವೀರಣ್ಣ ಕಂಪನಿಯೊಳಗೆ ಇದ್ದರಲ್ರಿ, ಇಡೀ ಕುಟುಂಬ ಕಟ್ಕೊಂಡು ಅಲ್ಲೇ ಇದ್ದರಲ್ಲ ಅವ್ರು. ಅವ್ರದ್ದು ಇತಿಹಾಸ ಓದಿದ್ರೆ ಅವ್ರ ಪರಿಸ್ಥಿತಿ ಹೇಗಿತ್ತು, ಎಷ್ಟು ಮಕ್ಕಳುಗಳಿದ್ದರು. ಈಗ ಇವರೆಲ್ಲ ಸ್ಟಾರ್ಗಳು ಇವೆಲ್ಲ ಆಗಿದ್ದಾರೆ. ಅವ್ರ ಪರಿಸ್ಥಿತಿ ಎಲ್ಲ ಹೇಗಿತ್ತು, ಅಂಥ ಕಂಪನಿಯಲ್ಲೇ ಇದ್ದು ಬಂದಂಥವ್ರು. ನಾನು ಎಲ್ಲೇ ಓದಿದ್ದು ಗುಬ್ಬಿ ನಮ್ಮ ಇವರು ಎಣಗಿ ಬಾಳಪ್ಪ ಅವರು ಇದರಲ್ಲಿ ಏನೋ ಜೀವನ ಚರಿತ್ರೆಯಲ್ಲಿ ಗುಬ್ಬಿ ವೀರಣ್ಣ ಅವರು ನಾಟಕ ಕಂಪನಿ ಒಳಗಿದ್ದ ರಾಜ್ಕುಮಾರ್ ಮಕ್ಕಳು ಭಾಳಪ್ಪ ಅವನಿಗೆ ಒಂದು ಬುಟ್ಟಿ ಅನ್ನ ಜಾಸ್ತಿ ಕೊಡು ಅಂತ ಹೇಳ್ತಿದ್ರು ಅಂತ. ಮತ್ತು ಅಂಥ ನಾಟಕ ಕಂಪನಿಯಲ್ಲೇ ರಾಜ್ಕುಮಾರ್ ಬೆಳೆದು ಬಂದಂಥವ್ರು. ಓದಿರೋದು ಭಾಳ ಕಮ್ಮಿ. ಒಬ್ಬ ಇನ್ನು ಅಂಥ ಇದು ಉದಾಹರಣೆ ಬೇಕಾ ನಮಗೆ. ನಾಟಕ ನೋಡಿ, ನಾಟಕ ಅನ್ನೋದು ನಿಜವಾದ ಜೀವಂತಿಕೆ ಇರೋ ಕಲೆ ಅಲ್ಲಿ ನಿಮಗೆ. ನಿಜವಾದ ಜೀವಂತಿಕೆ ಇರೋದೇ ನಾಟಕದಲ್ಲಿ. ನಾವು ಸೀರಿಯಲ್ ಮಾಡ್ತೀವಿ, ಸಿನಿಮಾ ಇದೆಲ್ಲ ಕೃತಕವಾಗಿರುವಂಥ ತಿದ್ದೋದು, ತೀಡೋದು, ಹರಿಯೋದು, ಮುರಿಯೋದು ಇದು ಎಲ್ಲ. ನಾವು ಸುಮ್ಮನೆ ನಾವೆಲ್ಲ ಸ್ಟಾರ್ಗಳು ಮಾತಾಡ್ತೀವ್ರಿ. ಅವೆಲ್ಲ ಒಂದೊಂದು ಡೈಲಾಗ್ ಬರೋದಿಲ್ಲ. ಸುಮ್ಮನೆ ನಾವು ಏನೇನೋ ಮಾತಾಡ್ತೀವಿ. ಸುಣ್ಣ ಬಣ್ಣ ಹಚ್ಚಿ ಸ್ಕ್ರೀನಾಗಿ ತೋರಿಸ್ತಿರ್ತಾರೆ. ಒಂದು ಸ್ಟೇಜ್ ಮೇಲೆ ಬಂದು ಒಂದು ಡೈಲಾಗ್ ಹೇಳಂತ ಹೇಳ್ರಿ, ಯಾರಿಗಾರ ಸಾಧ್ಯ ಇಲ್ಲ ಅಂದ್ರೆ ಎಲ್ಲ ಹೇಳ್ತಾರೆ ನೋಡಿ. ಮತ್ತು ನೀವು ಯಾರಿಗೆ ನಟರುಗಳು, ನಾಯಕ ನಟರುಗಳು ಒಂದು ಒಳ್ಳೆ ಡೈಲಾಗ್ ಹೇಳ್ರಿ ರಾಜ್ಕುಮಾರ್ ನಂಗಂತ ಹೇಳ್ರಿ ನೋಡ. ಸುಮ್ಮನೆ ಆ ಕಲೆ ರಂಗಭೂಮಿ ಕಲಾವಿದರಿಗೆ. ರಂಗಭೂಮಿಯವನಿಗೆ ಹೇಳ್ರಿ ನೀವು, ಹೊಡಿ ಅಂದ್ರೆ ಹೊಡಿತಾನ ಅವನು. ಹೌದು, ರಂಗಭೂಮಿಯವನಿಗೆ ನಾಟಕ ಮಾಡ್ದವ ಸ್ಟಾರ್ ಅಲ್ಲದೆ ಇರ್ಬೋದವ. ನಾಟಕ ಒಂದು ಡೈಲಾಗ್ ಹೊಡಿಯಪ್ಪ ಅಂದ್ರೆ ನೀವು ಸಿನಿಮಾದಲ್ಲಿ ನಟನ ಆಗದೇ ಇರ್ಬೋದವ. ಸಿನಿಮಾದಲ್ಲಿ ಸ್ಟಾರ್ ಅಲ್ಲದೆ ಇರ್ಬೋದವ, ಬಟ್ ನಾಟಕದಲ್ಲಿ ಅದ್ಭುತ ನಟ ಇರ್ತಾನವ. ಅವ ನನಗಿಂತ 10 ಪಟ್ಟು ಡೈಲಾಗ್ ಹೇಳ್ತಾನ. ಒಂದು ಡೈಲಾಗ್ ಹೊಡಿ ಅಂದ್ರೆ 100 ಹೇಳ್ತಾನ. ಅವ ಜೀವಂತ ನಟ, ಅವ ನಿಜವಾದ ನಟ. ನಟ ಅಂದ್ರೆ ಮತ್ತೆ ಇನ್ನೇನ್ರಿ, ನಿಜವಾಗಿ ರಂಗಭೂಮಿನೇ ನಿಜವಾದ ನಟ. ಅದು ಭಾಳ ಅದ್ಭುತವಾಗಿರುತ್ತೆ. ನಮಗೆಲ್ಲ ರಂಗಭೂಮಿನೇ ಭಾಳ. ಹಂಗಾಗಿನೇ ನನ್ನ ನಟನೆ ತುಂಬ ನ್ಯಾಚುರಲ್ ಮಾಡ್ತೀರಿ, ನಟನೆ ಗಿಟನೆ ಅಂತ ಹೇಳ್ತಾರೆ. ಅದೆಲ್ಲ ರಂಗಭೂಮಿ ಕೊಟ್ಟ ಕೊಡುಗೆ. ಅದೆಲ್ಲ ನಾವೆಲ್ಲ ರಂಗಭೂಮಿಯವರು. ತಮ್ಮ ಸಿನಿ ಜರ್ನಿಯ ಮೆಮೊರೇಬಲ್ ಕ್ಷಣ ಯಾವುದು ಅಂತ? ಸಿನಿ ಜರ್ನಿ ಮೆಮೊರೇಬಲ್ ಕ್ಷಣ ಅಂತಂದರೆ ನಾನು ಸಿಲಿಲಲ್ಲಿ ಗೋವಿಂದನ ಪಾತ್ರ ಮಾಡಿರೋದು. ಮತ್ತು ನಾನು ನನ್ನ ಮೊದಲನೇ ಧಾರಾವಾಹಿ ಸಂಕ್ರಾಂತಿ ನಾಗಾಭರಣ ಅವರ ಅಲ್ಲೊಂದು ಹುಚ್ಚನ ಪಾತ್ರ ಮಾಡಿದ್ದು. ನಾವು ಭಾಳ ಭಾಳ ದೊಡ್ಡ ಹುಚ್ಚ ನೋಡಿ. ಅದೊಂದು ದೊಡ್ಡ ಕಥೆನೇ ಇದೆ. ರಾಜ್ಕುಮಾರ್ ಅವರು ಕಾಡಿಗೆ ಹೋದ್ರು ಅಂತ ನಾನು ನಟ ಆದೆ. ಅವ್ರು ಕಾಡಿಗೆ ಹೋಗಿರಲಿಲ್ಲ ಅಂತ ನಾನು ನಟ ಆಗ್ತಾ ಇರಲಿಲ್ಲ. ರಾಜ್ಕುಮಾರ್ ಅವ್ರು ಹೋಗಿದ್ದು ಕಾಡಿಗೆ. ಹೌದು, ಅವ್ರು ಕಾಡಿಗೆ ಹೋದ್ರು. ಸಂಕ್ರಾಂತಿ ಉದಯದಲ್ಲಿ ಬರ್ತಿತ್ತು. ಅದರಲ್ಲಿ ನಮ್ಮ ಎಣಿಗೆ ನಟರಾಜು ಮತ್ತು MK ಮಠ್ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಮೊಕಾಸಿ
ಒಬ್ಬ ನಾರಾಯಣ ಸ್ವಾಮಿ ನನ್ನ ಫ್ರೆಂಡ್ ಮ್ಯಾನೇಜರು, ಇಲ್ಲ ರಾಜ್ಕುಮಾರ್ ಕಾಡಿಗೆ ಹೋದ್ರು ನಾನು ಬಣ್ಣ ಹಚ್ಚಲ್ಲ ಅಂತ ಭಾಳ ಜನಗಳು ಶೂಟಿಂಗ್ಗಳೆಲ್ಲ ಬಿಟ್ಟರು. ಅದರೊಳಗೆ ನಾರಾಯಣ ಸ್ವಾಮಿನೂ ಒಬ್ಬ ಹುಚ್ಚನ ಪಾತ್ರ ಮಾಡ್ತಿದ್ದ. ಈ ಹುಚ್ಚನ ಪಾತ್ರ ಮಾಡೋ ಒಬ್ಬ ಬೇಕು, ಅವನು ಯಾರು ಅಂದ್ರೆ ರಂಗಭೂಮಿ ಹಿನ್ನೆಲೆ ಇದ್ರೆ ಒಳ್ಳೆಯದು ಅಂತ. ನಾನು ರಂಗಭೂಮಿಯವನಾಗಿರೋದೇ ನನಗೆ ಕರೆದ ಪಾತ್ರ ಕೊಟ್ಟರು. ಹುಚ್ಚನ ಪಾತ್ರ ಭಿಕ್ಷುಕನ ಪಾತ್ರ, ಅದು ಹುಚ್ಚಲ್ಲ ಭಿಕ್ಷುಕನ ಪಾತ್ರ ತುಂಬ ಚೆನ್ನಾಗೇ ಮಾಡಿದೆ. ಬಟ್ ನಾನು ಯಾರಂತ ಯಾವ ಮಗನಿಗೆ ಗೊತ್ತಿರಲಿಲ್ಲ. ಒಳ್ಳೆ ಪಾತ್ರ ಮಾಡ್ತಾನ್ರಿ ಅಂತ, ನಾನೇ ಅಂತ ಯಾರಿಗೂ ಗೊತ್ತಿಲ್ಲ. ಅದಾದಮೇಲೆ ನನಗೆ ಪಾಪ ಪಂಡನಲ್ಲಿ ಒಂದು ಪಾತ್ರ ಸಣ್ಣದು ಸಿಗ್ತದೆ, ಸ್ಪೆಷಲ್ ಎಪಿಸೋಡ್ 100, 200, 300, 500ಕ್ಕೆ ಗೆಸ್ಟ್ ಥರ ಕರೆದಿರ್ತಾರೆ. ಅಲ್ಲಿ ಪಾತ್ರ ನೋಡಿ ಅವರು ಡೊಂಕು ಬಾಲ ಅಂತ ಇನ್ನೊಂದು ಮಾಡಿರ್ತೀವಿ ನಾವು. ಈ ಗಣೇಶ ಮೇನ್ ಮಾಡಿರ್ತಾನೆ, ಎದೋತದು ಅಂತ ಒಂದು ಮಾಡಿರ್ತೀವಿ, ಆಮೇಲೆ ಡೊಂಕು ಬಾಲ ಅಂತೇನೋ ಮಾಡಿರ್ತೀವಿ, ಅದು ಆಗೋದಿಲ್ಲ. ಆಮೇಲೆ ಇದು ಸೀಲಿಲಲ್ಲಿ ಅಲ್ಲಿ ಕಾಂಪೌಂಡರ್ ಗೋವಿಂದನ ಪಾತ್ರ, ರವಿಶಂಕರು, ನಾವು ನವಗ್ರಹಗಳೇನೇನಿದಾವೆ ಅದರಲ್ಲಿ, ಸೊ ಎಲ್ಲರೂ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿರೋಂಥದ್ದು. ಎಸ್, ಕೊನೆ ಪ್ರಶ್ನೆ. ತಾವು KS ಪ್ರಶ್ನೆಗಳಿಗೆ ಕೊನೆ ಇಲ್ಲ, ನಮ್ಮ ಇದಕ್ಕೆ ಕೊನೆ ಇದೆ, ಮಾತುಕತೆ ಕೊನೆ ಇದೆ ನೋಡಿ. ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕೊನೆ ಇಲ್ಲ. ಯಾಕಂತ ಕೇಳಿ, ಇದು ಜ್ಞಾನ ಪ್ರಪಂಚ, ಇದು ವಿಚಾರಗಳ ಪ್ರಪಂಚ. ಮಾತು ಕತೆ ಮಾಧ್ಯಮ ಇದೆ, ವಿಚಾರ ವಿನಿಮಯ ಪ್ರಪಂಚ. ಅವತ್ತು ಬುದ್ಧನೂ ಇದೇ ಮಾತುಗಳೇ ಹೇಳ್ಕೊಂಡು ಬಂದಿದ್ದಾನೆ, ಶರಣರು ಇದೇ ಮಾತುಗಳು ಹೇಳಿದ್ದಾರೆ, ನಮ್ಮ ಗಾಂಧಿನೂ ಇದೇ ಹೇಳಿದ್ರು, ಅಂಬೇಡ್ಕರ್ ಇದೇ ಹೇಳಿದ್ರು. ಅವರು ಮುಂದುವರೆದ ಭಾಗ ನಾವು ಮಾತಾಡ್ತಾ ಇದ್ದೀವಿ. ನಾನು ನೀವು ಇಲ್ಲದೆ ಇದ್ದಾಗಲೂ ಈ ಮಾತುಗಳು ಈ ಮುಂದಿನ ಶತಮಾನದಲ್ಲಿ ಮುಂದುವರಿಯುತ್ತದೆ. ನಿಮ್ಮ ಎಪಿಸೋಡಿನ ಕೊನೆ ಮಾತಾಗಿರ್ಬೋದು, ಬಟ್ ಈ ವಿಚಾರಗಳು ನೋಡುಗರ ಮನಸ್ಸಿನಲ್ಲಿ ಹರಡುತ್ತದೆ. ಯಾರೋ ನೋಡಿರ್ತಾರಲ್ಲ, ಯಾರೋ ಈ ಮನಸ್ಥಿತಿಯವರು ಇರ್ತಾರೆ ನೋಡೋರು, ಅವ್ರಿಗೆ ಅನಿಸುತ್ತೆ ಹೌದಲ್ಲಪ್ಪ ಇವನೇನು ಹೇಳ್ತಾ ಇದ್ದಾನೆ ಅಂತ ಅನಿಸ್ಬೇಕದು. ಅನಿಸದಾಗಲೇ ಮನ ಪರಿವರ್ತನೆಗಳಾಗೋದು, ಮತ್ತು ಈ ಬದುಕು ಹಸನಾಗೋದು, ಸಮಾಜ ಪರಿವರ್ತನೆ ಆಗೋದು. ಅದು ನಿರಂತರ ಅಂತ. ಅದಕ್ಕೆ ನಾಟಕ ನೋಡಿ, ನಾಟಕ ಶೋ ಕೊನೆಯದಲ್ಲ, ಅದು ಶೋ ಆರಂಭ. ಅಲ್ಲಿ ಆರಂಭ ಜನಗಳ ಮನಸ್ಥಿತಿಯಲ್ಲಿ ಬೆಳ್ಕೊಂಡು ಹೋಗ್ತದೆ ಅನ್ನುವಂಥದ್ದು, ಅದು ಮುಂದುವರೆದ ಭಾಗ. ಅದು ಯಾವತ್ತು ಯಾವುದೇ ನಾಟಕ ಕೊನೆ ಅಲ್ಲ, ಮತ್ತು ಯಾವುದೇ ನಾಟಕ ನಂದಲ್ಲ. ಈಗ ನಾನು ದೇವರುಗಳು ಎಚ್ಚರಿಕೆ ನಿಮಿತ್ತ ಬರದೆ ಅಂತ ವಿಚಾರಗಳನ್ನು ಸಂಗ್ರಹ ಮಾಡಿದೆ. ಯಾರೋ ಕಂಬಾರರು ಬರೆದ್ರು, ಕಾರಂತರು ಬರೆದ್ರು, ಕುವೆಂಪು ಬರೆದ್ರು ಅನ್ನೋದು ನಿಮಿತ್ತ ಅಷ್ಟೇ. ವಿಚಾರಗಳನ್ನು ಹರಿಬಿಟ್ರು ಅಂತ, ಹರಿಬಿಡೋದಕ್ಕೆ ಕಾರಣ ಅವರು ಅಂದರೆ ಉದ್ಭವ ಆಗಿರೋದು. ಆದರೆ ಮುಂದೆ ಜನಗಳ ಮನಸ್ಥಿತಿಯಲ್ಲೂ ಬೆಳವಣಿಗೆ ಆಗ್ತಾ ಇರ್ತದೆ, ಬೆಳ್ಕೊಂಡು ಹೋಗ್ತದೆ ಅನ್ನೋಂಥದ್ದು. ಅದು ಬೆಳ್ಕೊಂಡು ಹೋಗಬೇಕು ಅನ್ನೋ. ಎಸ್, ತಾವು KS ಆಫೀಸರ್ ಆಗಿ ಮುಂದುವರಿಯೋದ್ರ ಜೊತೆಗೆ ಸಿನಿಪೈ ಯಾವುದು ತಮ್ಮ ಫೈನಲ್ ಸೆಲೆಕ್ಟ್ ಅಂತ? ಅಲ್ಲ, ಬದುಕು ಮಾಡೋದಕ್ಕೆ ತಿಂಗಳ ಸಂಬಳ ಬರಬೇಕು ಅಂದ್ರೆ ನಾನು ಕೆಲಸ ಮಾಡಲೇಬೇಕಾ? ನಾನು ತಿಂಗಳಿಗೆ ಸಂಬಳ ಬರಲಿಲ್ಲ ಅಂದ್ರೆ ನನ್ನ ಮನೆ ಬಾಡಿಗೆ, ಕಾರ್ ಲೋನು ಕಟ್ಟೋಕ್ಕಾಗೋದಿಲ್ಲ. ಅದು ವಾಸ್ತವ. ನಾನು ಮಾಡಲೇಬೇಕು. ಇನ್ನೂ 10 ವರ್ಷ ಸರ್ವಿಸ್ ಇದೆ, ನಾನು ಮಾಡಬೇಕು ಅನ್ನೋಂಥದ್ದು. ಜೊತೆಗೆ ಇನ್ನು ನನ್ನ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಬಡ್ಜೆಟ್ ನೋಡಿ, ನಾನು ಒಂದಷ್ಟು ಸಿನಿಮಾಗ ಟೈಮ್ ಇದ್ದಾಗ ನೋಡ್ತಾ ಇರ್ತೀನಿ. ಮರಾಠಿ ಎಷ್ಟು ಸಣ್ಣ ಬಡ್ಜೆಟ್ ಎಷ್ಟು ಚಂದ ಮಾಡ್ತಾರೆ, ಗುಜರಾತಿ ಸಿನಿಮಾಗಳು, ಬೆಂಗಾಲಿ ಸಿನಿಮಾಗಳು. ನನಗೆ ಭಾಷೆ ಬರೋದಿಲ್ಲ, ತಮಿಳು ತೆಲುಗು ನೋಡ್ತೀನಿ, ನಮ್ಮ ಕನ್ನಡನೂ ನೋಡ್ತಾ ಇರ್ತೀನಿ. ಎಂಥ ಅದ್ಭುತವಾದ ಕಾನ್ಸೆಪ್ಟ್ಗಳು, ವಿಷಯಗಳು, ಮಲಯಾಳಮ್ಮು ಎಂಥ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಇದೆ, ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ನಮ್ಮ ಇವರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಕನ್ನಡ ಇದು ಚಲನಚಿತ್ರ ಅದ್ಭುತವಾಗಿ ಬೆಳೆದು ಬಂದಿದೆ, ಇವತ್ತಿಗೂ ಬೆಳೀತಾ ಇದೆ, ಅದರ ಬಗ್ಗೆ ಏನಿಲ್ಲ. ಆದರೆ ಒಂದಷ್ಟು ಸಣ್ಣ ಬಡ್ಜೆಟ್ನಲ್ಲಿನೂ ಸದಭಿರುಚಿಯ ಚಿತ್ರಗಳನ್ನು, ಸಮಾಜ ಮೇಲೆ ಪರಿಣಾಮ ಬೀರಬಹುದಾದ ಚಿತ್ರಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸಿದೆ ನನಗೆ. ಸೊ ಈ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಮಾಡಬೇಕು ಅಂತಾನೆ, ಆ ಸಣ್ಣ ಅಭಿರುಚಿ ಚಿತ್ರಗಳನ್ನು ಮಾಡಬೇಕು ಅಂತಾನೆ. ಹಾಗಾಗಿನೇ ನನ್ನ ರಂಜಾನು, ಅದಾದಮೇಲೆ ಈಗ ಗಲಿಬಿಲಿ ಗೋವಿಂದ, ಇದಾದಮೇಲೆ ಮತ್ತೆ ಇನ್ನೊಂದು ಸಿನಿಮಾ ನಾನು ಇರುವವರೆಗೂ ಮಾಡ್ತೀನಿ. ನಾನು ಯಾರಿಗಾರು ಕೈಕಾಲು ಹಿಡಿತೀನಿ, ಯಾರಿಗಾರು ಜೋಡಿಸಿ ಸಿನಿಮಾ ಮಾಡ್ತೀನಿ. ಸೊ ಅಂದರೆ ಆ ಸಣ್ಣ ಬಡ್ಜೆಟಲ್ಲಿ ನಾವು ಎಲ್ಲರೂ ನೋಡಿ 5 ಕೋಟಿ 10 ಕೋಟಿ 100 ಕೋಟಿ ಸಿನಿಮಾಗಳೇ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅಥವಾ ಇವು ಟಾಕ್ಸಿನ್ ನಮ್ಮ ಯಶ್ ಮಾಡಿದ್ದಾರೆ, ಅವರು 250 ಕೋಟಿ ಅದ್ಭುತ ಸಿನಿಮಾ ನೋಡಿ ಜಗತ್ತಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಗುಡ್ ಎಫರ್ಟು. ಆದರೆ ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ವೇ? ಬಟ್ ಸಣ್ಣವರು ಇದ್ದಾರಲ್ಲ ಇಲ್ಲಿ, ಎಲ್ಲರೂ ಶ್ರೀಮಂತರು, ಎಲ್ಲರೂ ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿ, ಎಲ್ಲರೂ ಇವರು ಇದ್ದಾರೆ ಅಂದರೆ ಟಾಟಾ ಬಿರ್ಲಾ ಇಲ್ಲಲ್ಲ. ಇಲ್ಲಿ ನಮ್ಮಲ್ಲಿ ದಿನ ಕೂಲಿ ಮಾಡಿ ಅವತ್ತೇ ಬದುಕು ಮಾಡೋರು ನಾವೆಲ್ಲ ಇದೀವಲ್ಲ. ಅವರು ಬದುಕಬೇಕು, ಅವರು ಮಾಡ್ಬೇಕಲ್ರಿ, ಅವರು ಕನಸುಗಳು ಕಟ್ಟಬೇಕಲ್ಲ. ಆ ಸಿನಿಮಾ ನಮ್ಮನ್ನು ನೋಡ್ರಿ, ನನ್ನಂತ ದನ ಕಾಯೋನು ಒಂದು ಸಿನಿಮಾ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಾಗ ನಾನು ಸಿನಿಮಾ ಮಾಡಿದೆ ಸತ್ತಂದ್ರೆ ಪಾಪಿ ನಾನು ಅವಾಗ. ಮೂಲ ಉದ್ದೇಶ ಅಲ್ವೇನ್ರಿ? ನಾನು ಅಂದ್ಕೊಂಡಿದ್ದೆ ನಾನು KS ಮಾಡಬೇಕು, ಆಫೀಸರ್ ಆಗಿ ಆಡಳಿತ ಮಾಡಬೇಕು ಅಂತ ಬಂದವಲ್ಲ ನಾನು. ಬಟ್ ಒಂದು ಒಳ್ಳೆ ಅವಕಾಶ ಅಂತ ಮಾಡ್ತಾ ಇದ್ದೀನಿ. ಬಟ್ ಆ ಅವಕಾಶವನ್ನು ನನ್ನ ಲಿಮಿಟೇಷನ್ನಲ್ಲಿ ಹೇಗೆ ಪರಿವರ್ತನೆ ಮಾಡ್ಬೋದು, ಸಮಾಜದ ಮೇಲೆ ನಾನು ಹೇಗೆ ಪ್ರಭಾವ ಬೀರ್ಬೋದು, ನನ್ನ ಲಿಮಿಟೇಷನಲ್ಲಿ ಮಾಡ್ತೇನೆ. ಇಡೀ ನಾನೇ ಸರ್ವಜ್ಞನೂ ಅಲ್ಲ, ನಾನೇ ಜಗತ್ತು ಅಲ್ಲ. ನನ್ನ ಮೀರಿದ ಜಗತ್ತು ಭಾಳ ದೊಡ್ಡದಿದೆ, ನನಗೆ ನನ್ನದೇ ಆದ ಲಿಮಿಟೇಷನ್ ಇದೆ. ನನ್ನ ಲಿಮಿಟೇಷನ್ ಇತಿಮಿತಿಗಳಲ್ಲಿ ನನ್ನ ಕೆಲಸಗಳು ನಾನು ಮಾಡಿದೆ. ಹಾಗೆ ನನ್ನ ಇತಿಮಿತಿಗಳನ್ನು ಸಿನಿಮಾಗಳು ಮಾಡಬೇಕು,
ಒಂದು ಸಣ್ಣ ಬಡ್ಜೆಟ್ಟಿನ ಒಂದು ಸದಭಿರುಚಿ ಚಿತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಥರದೊಂದು ಪರಿಪಾಠ ಹಾಕ್ಲಿಕ್ಕೆ ಸಾಧ್ಯ ಇದೆ. ಏನಾಗಿದೆ ನೋಡಿ, ಇವತ್ತು ವರ್ಷಕ್ಕೆ 250-300 ಚಿತ್ರಗಳು ಬರ್ತದೆ. ನಮ್ಮ ಗೆಲುವಿನ ಪ್ರಮಾಣ ಭಾಳ ಕಮ್ಮಿ ಆಗಿದೆ. ನಿಮಗೇನು 1-2% ಇಲ್ಲ ರೀ. ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಇನ್ನು 250-300 ಜನಗಳಿಗೆ ದುಡ್ಡು ಹಾಕಿದ್ರಿಗೆ 10 ರೂಪಾಯಿ ದುಡ್ಡೇ ಬರೋದಿಲ್ಲ ಅಂದಮೇಲೆ ಇನ್ನು ಇದಕ್ಕೆ ಸಿನಿಮಾ ಮಾಡ್ಬೇಕು ಹೇಳಿ ಅವ್ರ ಪಾಪ. ಒಂದು ಸಣ್ಣ ಇಂಡಸ್ಟ್ರಿ ನಮ್ಮದು, ಭಾಳ ದೊಡ್ಡದಲ್ಲ. ಆದರೆ ನಾವು ದುಡ್ಡು ಹಾಕಿದವನಿಗೆ ದುಡ್ಡು ಬರೋ ಥರದ್ದು ನಾವು ಮಾಡಬೇಕಲ್ಲ, ನಮ್ಮ ಜವಾಬ್ದಾರಿ ಅಲ್ಲ. ನಾವು ಯೋಚನೆ ಮಾಡಬೇಕು. ನಾವೆಲ್ಲ ಇಂಡಸ್ಟ್ರಿಯವರು ಕೂಡ ಯೋಚನೆ ಮಾಡಬೇಕು. ನಾನು ಮಾಡುವ ಚಿತ್ರಗಳು ಎಷ್ಟು % ಜನ ನೋಡ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ರೀ. ನಾನು ಮಾಡುವ ಚಿತ್ರ 100 ಜನ ನೋಡಿದ್ರ, 200 ಜನ ನೋಡಿದ್ರ, 1000 ಜನ ನೋಡಿದ್ರ, 10,000 ಜನ ನೋಡಿದ್ರ, 1,00,000 ಜನ ನೋಡಿದ್ರ ಅಂತ ನಾನು ಯೋಚನೆ ಮಾಡಬೇಕು. ಅಂದರೆ ಇಂಡಸ್ಟ್ರಿ ಯೋಚನೆ ಮಾಡಬೇಕು ಅವನು. ಅಥವಾ ಹೆಚ್ಚು ಜನ ನೋಡಿಸ್ಲಿಕ್ಕೆ ಏನು ಮಾಡಬೇಕು, ಪ್ರಯತ್ನಗಳು ಮಾಡಬೇಕು. ಸದಭಿರುಚಿ ಚಿತ್ರಗಳು ಜನಕ್ಕೆ ಮುಟ್ಟುವಂಗೆ ಮಾಡಬೇಕು. ಅದು ಇಂಡಸ್ಟ್ರಿಯ ಜವಾಬ್ದಾರಿನೂ ಹೌದು, ಸರ್ಕಾರದ ಜವಾಬ್ದಾರಿನೂ ಹೌದು. ನೀವು ಒಳ್ಳೊಳ್ಳೆ ಸದಭಿರುಚಿ ಚಿತ್ರ ಭಾಳ ಜನ ಮಾಡ್ತಾ ಇದ್ದಾರೆ, ಅದ್ರ ಜನಗಳಿಗೆ ಮುಟ್ತಾ ಇಲ್ಲ. ಇವತ್ತು ಪಾಪ ದೊಡ್ಡ ದೊಡ್ಡ ಚಿತ್ರಗಳು ಮಾಡ್ತಾ ಇದ್ದಾರೆ, ಅದು ಜನಕ್ಕೆ ಮುಟ್ತಾ ಇಲ್ಲ. ಎರಡೂ ಇಲ್ಲೇ ಇದಾವಲ್ಲ. 10, 20, 50 ಕೋಟಿ ಹಾಕುವ ಚಿತ್ರಗಳು ಮಾಡ್ತಾ ಇದ್ರೆ ಜನಕ್ಕೆ ಮುಟ್ತಾ ಇಲ್ಲ. 5, 10, 25, 50 ಲಕ್ಷ ಸಿನಿಮಾನು ಮಾಡ್ತಾ ಇದ್ರೆ ಅದು ಜನಕ್ಕೆ ಮುಟ್ತಾ ಇಲ್ಲ. ಸೊ ಇವು ಎರಡು ಮುಟ್ಟೋ ಥರ ನಾವೇನಾದರೂ ಮಾಡಬೇಕಲ್ಲ. ಸೊ ಮಾಡದೆ ಹೋದಾಗ ಏನಾಗುತ್ತೆ, ಮಾಡೋ ಪ್ರಯತ್ನಗಳು ಬರೀ ಹೊಳಸ್ಯಾಗ ಹುಣ ಏನದು ಹೊಳೆ ಹುಣಸೆ ತೊಳೆದಂಗೆ ಆಗಿಬಿಟ್ರೆ ಅದು ಯಾರಿಗೂ ಮುಟ್ಟೋದಿಲ್ಲಲ್ಲ. ಅದು ಆಗಬೇಕು ಮತ್ತು ಅದರ ಸಾರ್ಥಕತೆ, ಅದು ಸಾರ್ಥಕ ಕಾಣಬೇಕು ಅನ್ನೋವಂಥದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ, ನಾನೇನೋ ಒಂದು ಒಳ್ಳೆಯ ಸಿನಿಮಾ ಮಾಡಬಹುದು, ಒಳ್ಳೆಯ ಗೀತೆ ಬರಿಬೋದು, ಜನಕ್ಕೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡೇ ಮಾಡ್ತೀವ್ರೆ. ಎಲ್ಲವೂ ಸಕ್ಸಸ್ ಆಗ್ತೀವಿ ಅಂತಲ್ಲ. ಸಕ್ಸಸ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಿಲ್ಲಿಲಲ್ಲಿ ಗೋವಿಂದ ಈ ಮಟ್ಟಕ್ಕೆ ಬೆಳಿತಾನೆ ನನಗೆ ಗೊತ್ತಿತ್ತೇನು, ಅಥವಾ ಅವ್ರು ಮಾಡಿದವ್ರಿಗೆ ಡೈರೆಕ್ಟ್ರಿಗೆ ಗೊತ್ತಿತ್ತು, ಚಂದ್ರವ್ರಿಗೆ ಗೊತ್ತಿತ್ತಾ? ಇಲ್ಲ. ನರಸಿಂಹಮೂರ್ತಿ ಗೊತ್ತಿತ್ತು? ಇಲ್ಲ. ವಿಜಯ್ ಪ್ರಸಾದ್ ಗೊತ್ತಿತ್ತಾ? ಇಲ್ಲ. ನನಗೂ ಗೊತ್ತಿತ್ತು. ಮಾಡ್ತಾ 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 ನೋಡಿ, ಯಾವತ್ತು ಗುಡುಗು ಸಿಡ್ಲುಗಳು ಅಪರೂಪ. ಮಳೆ ಬರ್ತಾ ಇರ್ತದೆ, ಯಾವಾಗ ಒಂದು ಗುಡುಗು ಒಂದು ಸಿಡಿಲು. ಸಕ್ಸಸ್ ಅನ್ನೋದು ಹಾಗೇನೆ, ಯಾವಾಗ ಒಂದು ಗುಡುಗು ಒಂದು ಸಿಡ್ಲಂಗೆ ಬರ್ತಾ ಇರ್ತದೆ. ಅದನ್ನು ನಾವು ಪ್ರಯತ್ನ ಮಾಡ್ತಾ 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 ಬರ್ಬೋದು ಅಂತ ಆಶಾವಾದಿಗಳಾಗೇನೆ. ಬಂದರೆ ಬಂತು, ಹೋದ್ರೆ ಹೋಯ್ತು, ಏನು ಮಾಡೋಕ್ಕಾಗುತ್ತೆ. ಓಕೆ ಅಲ್ವಾ? ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಸಿನಿ ಪಯಣ ಕೂಡ ಯಶಸ್ಸಿನಿಂದ ಕೂಡಿರಲಿ. ನಿಮ್ಮಿಂದ ಇನ್ನೂ ಹೆಚ್ಚೆಚ್ಚು ಕನ್ನಡ ಇಂಡಸ್ಟ್ರಿಗೆ ಹೆಚ್ಚೆಚ್ಚು ಸಿನಿಮಾಗಳು ಕೂಡ ಬರಲಿ, ಅನೇಕ ಸೀರಿಯಲ್ಗಳು ಕೂಡ ತಾವು ನಟಿಸುವಂತಾಗಲಿ, ಮತ್ತು ಮುಖ್ಯವಾಗಿ ತಾವೊಬ್ಬ ದಕ್ಷ ಅಧಿಕಾರಿಯಾಗಿ ಅಂಧರ ಬಾಳಿಗೆ ತಾವು ಇನ್ನಷ್ಟು ಬೆಳಕಾಗಬೇಕು, ನೊಂದವರ ಕಣ್ಣೀರ ಹನಿಯನ್ನು ಬರೆಸಬೇಕು. ಈ ಸಮಾಜವನ್ನು ನಿರ್ಮಿಸುವಂತಹ ನಿಟ್ಟಿನಲ್ಲಿ ತಾವೊಬ್ಬ KS ಅಧಿಕಾರಿಯಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸವನ್ನು ಮಾಡಲಿ, ಆ ಸಮಾಜವನ್ನು ಬೆಳಗುವಂತಾಗಲಿ. ಸರ್, ನಮ್ಮ ಸಂದರ್ಶನಕ್ಕೆ ಸಹಕರಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ವವಾಣಿಯ ಡಿಜಿಟಲ್ ಮಾಧ್ಯಮದ ಮೂಲಕ ನೋಡುಗರಿಗೆ ನನ್ನನ್ನು ಕರೆದು 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ಮತ್ತು ನಿಮಗೂ ಮತ್ತು ವೀಕ್ಷಕರಿಗೂ ನಾನು ವಂದನೆಗಳನ್ನು ತರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಸ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಸಂಗಮೇಶ್ ಉಪಾಸೆಯವರ ಸಂದರ್ಶನದ ಮಾತುಗಳು. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರೆ ಕುಲಗೋತ್ರ ಎನ್ನುವ ಹಾಗೆ ಜಾತ್ಯತೀತ ತತ್ವಗಳನ್ನು ಇಟ್ಟುಕೊಂಡು ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರತಕ್ಕಂತಹ ಮತ್ತು KS ಅಧಿಕಾರಿಯಾಗಿ ಕೂಡ ಸರ್ವ ಸಮಾಜವನ್ನು ಸಮಾಜವನ್ನು ನಿರ್ಮಿಸತಕ್ಕಂಥ ಮತ್ತು ಅದೇ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ದಕ್ಷ ಆಡಳಿತಗಾರ, ದೂರದ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಒಂದು ಹಳ್ಳಿಯೊಂದರಲ್ಲಿ ಜನಿಸಿ ತುಂಬ ಕಡು ಬಡತನದಲ್ಲಿ ಬೆಳೆದು ಬಂದು ಇವತ್ತೊಬ್ಬ KS ಅಧಿಕಾರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿರ್ತಕ್ಕಂತಹ ಸಂಗಮೇಶ್ ಉಪಾಸೆಯವರು ನಮಗೆಲ್ಲರಿಗೂ ಕೂಡ ದಾರಿದೀಪ ಅಂತ ಹೇಳ್ಬೋದು. ಅವರ ಮಾತುಗಳು ನಿಮಗೆಲ್ಲ ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ನನ್ನ ಸಂದರ್ಶನದ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV. ನಮಸ್ಕಾರ.